ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. SNBC ಕಾಲೇಜನ್ನ ಸೋಲಿಸಿದಂತ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಈ ಸಲ ಕಪ್ಪನ್ನ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅವರು ಕಪ್ಪನ್ನ ಗೆಲ್ತಾರ ಅಂತ ನೋಡೋಣ. ಈಗ 1 ಓವರ್ ಮಾತ್ರ ಬಾಕಿ ಉಳಿದಿದೆ. 18 ರನ್ಗಳನ್ನ ಗಳಿಸಬೇಕಾಗಿದೆ ಜಯಕ್ಕಾಗಿ. ಜಯ ಯಾರ ಪಾಲಿಗೆ ಒಲಿಯುತ್ತೆ ಅಂತ ನೋಡೋಣ. ಇನ್ನು 2 ವಿಕೆಟ್ಗಳು ಉಳ್ಕೊಂಡಿದೆ. ಆಲ್ ರೌಂಡರ್ ಆದಂತ ರಮೇಶ್ ಪ್ರಸಾದ್ ಮತ್ತು ಗವಾಸ್ಕರ್ ಈಗ ಕ್ರೀಡಾಂಗಣದ ಒಳಗಡೆಗೆ ಇಳಿದು ಬರ್ತಾ ಇದ್ದಾರೆ. ಪಂದ್ಯ ಈಗ ರೋಚಕವಾದಂತ ಘಟ್ಟವನ್ನ ತಲುಪಿದೆ. ಬನ್ನಿ, ಆರಂಭ ಆಗ್ತಾ ಇದೆ ಆಟ. ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ಅಯ್ಯೋ ಹೋದ್ಲು ಲೇಖಾ ಹೋದ್ಲು. ಅಯ್ಯೋ ಹೋದ್ಲು ಲೇಖಾ ಹೋದ್ಲು. ಈ ಸ್ಟೀಫನ್ ಒಂಚೂರು ನಾಚಿಕೆನೇ ಇಲ್ವಾ? ಸ್ವಂತ ಕಾಲೇಜ್ ಸೋಲ್ತಾ ಇದ್ರು ಚಿಂತೆ ಇಲ್ಲ, ಆದ್ರೆ ಲೇಖಾ ಜೂಲಿ ಸೋಲ್ಬೇಕು. 1 ಓವರ್ ಮುಗ್ದಿದೆ. ಈಗ ಕೇವಲ 1 ಓವರ್ ಮಾತ್ರ ಬಾಕಿ ಇದೆ. ಕೊನೆ ಓವರ್ ಅನ್ನ ಬೌಲ್ ಮಾಡೋದಕ್ಕೆ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿನ ಬೌಲರ್ ಆದಂತ ಶ್ಯಾಮ್ ಪ್ರಸಾದ್ ಬಂದಿದ್ದಾರೆ. ಪ್ರಿನ್ಸಿಪಲ್ ಆಗಿ ಈ ಕಾಲೇಜ್ ಗ್ರೌಂಡ್ ಅಲ್ಲಿ ಎಲ್ಲೆಲ್ಲಿಂದನೋ ಬಂದಿರೋ ಈ ಕೇರಳದ ತಂಡಗಳ ಹತ್ರ ನಮ್ಮ ಹುಡುಗರು ಸೋಲೋದನ್ನ ನೋಡೋ ಅಂತ ಶಕ್ತಿ ನನಗಿಲ್ಲ. ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ? ಇನ್ನ 1 ಓವರ್ ಇದೆಯಲ್ಲ. ನಮ್ ಟೀಮ್ ಮೇಲೆ ನನ್ಗಿರೋ ನಂಬಿಕೆ ನಿಮ್ಗೆ ಇಲ್ಲ ಅಂದ್ರೆ ಹೆಂಗೆ? ಹಿಂಗಾದ್ರೆ ಇಲ್ಲ ಕಣೋ, ಇಲ್ಲ. ಆ ಎಲ್ಲ ನಂಬಿಕೆನೂ ಹೊರಟೋಗಿದೆ. ಎಲ್ಲದಕ್ಕೆ ಏನಾದ್ರೂ ಚಾನ್ಸ್ ಇದೆಯಾ ಜೂಲಿ? ಸ್ವಲ್ಪನೂ ಚಾನ್ಸ್ ಇಲ್ಲ. ನಾವ್ ಹೊಟ್ಬಿಡಣ್ವಾ. ಎಲ್ಲಿ ಹೋಗೋದು? ಎಲ್ಲಿ ಹೋದ್ರು ಬರೀ ಅವರೇ ಇದ್ದಾರೆ. ಮರ್ಯಾದೆನೇ ಹೋಯ್ತು. ಜೂಲಿ ಸ್ಟೀಫನ್ ಹತ್ರ 16,000 ಕಟ್ಟಿದ್ರು ಪರವಾಗಿಲ್ಲ, ಯಾಕಂದ್ರೆ ಇವ್ರಪ್ಪ ಫಾರಿನ್ ಅಲ್ಲಿ ಇರೋದ್ರಿಂದ. ಆದ್ರೆ ಲೇಖಾ ಶ್ರೀಧರ್ ಹತ್ರ ಗುಂಡು ಹೊಡ್ಸ್ಕೊತೀನಿ ಅಂತ ಹೇಳಿರೋದು ನನ್ಗದೇ ತುಂಬಾ ಭಯ ಆಗ್ತಾ ಇದೆ. ಗುಂಡು ಹೊಡ್ಸ್ಕೊಳಕ್ಕೆ ರೆಡಿ ಆಗಿರು. ಅಲ್ಲಿ ನೋಡು, ಶ್ರೀಧರು ರೇಸರ್ ಹಿಡ್ಕೊಂಡು ಕಾಯ್ತಿದ್ದಾನೆ. ನಮ್ಮ ಕಾಲೇಜ್ ಯೂನಿಯನ್ ಚೇರ್ಮನ್ ತಲೆ ಗುಂಡುಡಿಯೋದೇ ಒಂದು ಮಜಾ ಕಾಣ. 4 ವಿಕೆಟ್ ಗಳನ್ನ ತೆಗೆದುಕೊಂಡಂತ ಶ್ಯಾಮ್ ಸುಂದರ್ ಅವರು ಈಗ ಬೌಲಿಂಗ್ ಮಾಡ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ಅವರ ವೇಗದ ಚೆಂಡನ್ನ ಗವಾಸ್ಕರ್ ಇಂದ ಮುಟ್ಟೋದಿಕ್ಕೂ ಸಾಧ್ಯ ಆಗಿಲ್ಲ. ಕೊನೆಯ ಓವರ್ನ 2 ಚೆಂಡುಗಳನ್ನ ವೇಸ್ಟ್ ಮಾಡಿದ್ದಾರೆ. ಇನ್ನು ಕೇವಲ 4 ಚೆಂಡಿನಲ್ಲಿ 18 ರನ್ಗಳನ್ನ ಗಳಿಸಬೇಕಾಗಿದೆ. ಗವಾಸ್ಕರ್ ಈಗ ರನ್ ಔಟ್ ಆಗಿದ್ದಾರೆ. ಹೊಡೆದ್ಬಿಟ್ನಾ? ಇಲ್ಲ, ಇನ್ನೊಂದು ವಿಕೆಟ್ ಹೋಯ್ತು. ಇನ್ನು ಎಷ್ಟು ವಿಕೆಟ್ ಇದೆಯೋ? ಇನ್ನೊಂದೇ 1 ವಿಕೆಟ್. ಓ ದೇವ್ರೇ ಕಾಪಾಡಪ್ಪ. ಲಾಸ್ಟ್ ಬ್ಯಾಟ್ಸ್ಮನ್ ನರೇಂದ್ರನ್. ಉಳಿದಿರುವಂತಹ ಕೊನೆ 3 ಚೆಂಡುಗಳಲ್ಲಿ 18 ಕ್ರೂಷಿಯಲ್ ರನ್ಗಳನ್ನ ಗಳಿಸಬೇಕಾಗಿದೆ. ಈಗ ಗೆಲ್ತೀವಿ ಜೂಲಿ. ಈ ಸ್ಟೀಫನ್ ಅವ್ರ ಫ್ರೆಂಡ್ಸ್ ಮುಂದೆ ಯಾವ್ದಕ್ಕೂ ನಾವು ಆಡ್ಬಾರ್ದು. ಓ ಹೌದಾ? ಇವತ್ ನಿನಗೆ ಗುಂಡು ಮಾಡಿಸಿ ಇಡೀ ಗ್ರೌಂಡ್ ಎಲ್ಲ ಓಡಿಸ್ತೀನಿ. ಆ ಪ್ರಿನ್ಸಿಪಲ್ ಇವರಿಬ್ಬರನ್ನ ನಂಬಿ ಒಬ್ಬರನ್ನ ಸೆಕ್ರೆಟರಿ ಇನ್ನೊಬ್ಬರನ್ನ ಚೇರ್ಪರ್ಸನ್ ಮಾಡ್ದಾಗ್ಲಿಂದಾನೆ ಈ ಕಾಲೇಜ್ ಸರ್ವನಾಶ ಅನ್ನೋದು ಶುರುವಾಯ್ತು. ಏನಮ್ಮ ಜೂಲಿ, 16,000 ಇಟ್ಕೊಂಡಿದ್ಯಾ? 84 ರನ್ಗಳನ್ನ ಗಳಿಸಿ ಕ್ರೀಸ್ ನಲ್ಲಿ ಔಟ್ ಆಗದೆ ಹಾಗೆ ಅಂಟ್ಕೊಂಡು ನಿಂತಿರುವಂತ ರಮೇಶ್ ಪ್ರಸಾದ್ ಈಗ ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ದಾರೆ. ತಂಡವನ್ನ ಗೆಲ್ಲಿಸ್ತಾರ ನೋಡೋಣ. ಲೇ ತಮ್ಮ ರಮೇಶ, ಹೆಂಗಾದ್ರೂ ಮಾಡಿ ಈ ಫಾದರ್ ಮರ್ಯಾದೆನ ಕಾಪಾಡ್ತೀಯ ಅಲ್ವೇನೋ? ಕಾಪಾಡ್ತಾನೆ ಅಲ್ವಾ? ಇಲ್ಲ ಫಾದರ್, ಆಲ್ರೆಡಿ ಹೋಯ್ತು ಅಂತಿದ್ಯಾ?
ರಮೇಶ್ ಪ್ರಸಾದ್ ಅವರು ಹೊಡೆದಂತ ಚೆಂಡು ಆಕಾಶದಲ್ಲಿ ತೇಲಿ ಹೋಗ್ತಾ ಇದೆ. ಇದು ಕ್ಯಾಚ್ ಆಗುವಂತ ಸಾಧ್ಯತೆ ಇದೆ. ಕ್ಯಾಚ್ ನ ಹಿಡಿತಾರ, ಕೆಳಗಡೆ ಒಬ್ರು ಆಟಗಾರ ಬಿದ್ದು ಹೋಗಿದ್ದಾರೆ. ಇನ್ನೊಬ್ಬ ಆಟಗಾರನ ಕೈಗೆ ಬಾಲ್ ತಗೊಳ್ತಿದೆ. ಹಿಡಿತಾರ, ಇಲ್ಲ ಹಿಡಿಲಿಲ್ಲ, ಕ್ಯಾಚ್ ಹಿಡಿಲಿಲ್ಲ. ಸಿಕ್ಸ್ ಇದು. ರಮೇಶ್ ಪ್ರಸಾದ್ ಅವರು ಎಸ್ಎಂಇಗೋಸ್ಕರ ಅದ್ಭುತವಾದಂತ ಸಿಕ್ಸ್ ಅನ್ನ ಈಗ ಸಿಕ್ಕಿದ್ದಾರೆ. ರಮೇಶ, ನೀನ್ ಕಾಲೇಜ್ ಮರ್ಯಾದೆನ ಉಳಿಸ್ಬಿಟ್ಟೆ ಕಣೋ. ಇದರೊಂದಿಗೆ ರಮೇಶ್ ಅವರ ರನ್ 90 ರನ್ಗಳಾಗಿದೆ. 228 ರನ್ಗಳನ್ನ ಹೊಡೆದಿರುವಂತ ಬ್ಯಾಂಗ್ಳೂರ್ ಇಂಜಿನಿಯರಿಂಗ್ ಕಾಲೇಜಿನ ಇವರು ಸೋಲಿಸ್ತಾರೆ ಅಂತ ನೋಡೋಣ. 2 ಬಾಲಿಗೆ 12 ರನ್ಗಳು ಬೇಕು. ಏ ರಮೇಶು, ನಿನ್ನೆ ನಂಬಿದೀವಿ ಕಣ, ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬಿಡ. ಮತ್ತೊಂದು ಸಿಕ್ಸರ್ ಸಿಕ್ಕಿದ್ದಾರೆ ರಮೇಶ್. 222 ರನ್ಗಳನ್ನ ಹೊಡೆದಿರುವಂತ ಎಸ್ಎಂಇ ಕಾಲೇಜ್ಗೆ ಕೇವಲ 6 ರನ್ಗಳ ಅಗತ್ಯವಿದೆ. ಕೇವಲ 6 ರನ್ಗಳು. ಲೇ ರಮೇಶ, ಫಾದರ್ ಮತ್ತೆ ಕಾಲೇಜ್ ಮರ್ಯಾದೆ ಕಾಪಾಡೋ. ನಿರ್ಣಾಯಕವಾದಂತಹ ಈ ಚೆಂಡಿನ ಮೇಲೆ ಎಲ್ಲರ ಕಣ್ಣುಗಳು ರಮೇಶ್ ಪ್ರಸಾದ್ ನ ಮೇಲಿದೆ. ಅಗತ್ಯವಿರುವ 6 ರನ್ಗಳನ್ನ ಹೊಡೆದು ರಮೇಶ್ ಪ್ರಸಾದ್ ಅವರು ಎಸ್ಎಂಇ ಕಾಲೇಜಿನ ಗೆಲ್ಲಿಸ್ತಾರೆ ಅಂತ ನೋಡೋಣ. ಬಂತು ನೋಡಿ, ಮತ್ತೊಂದು ಸಿಕ್ಸರ್. ಸಿಡಿಸಿದಂತ ರಮೇಶ್ ಪ್ರಸಾದ್ ಅವರು ಈ ಸಿಕ್ಸರ್ ಮೂಲಕ ಇದಕ್ಕಿನ ಸಾಯೋದೇ ವಾಸಿ ಕಾಣಿಸ್ತು. ಇನ್ಮೇಲೆ ಕಾಲೇಜ್ಗೆ ಬರಲ್ಲ. ಸಂತೋಷದಿಂದ ಹೆಂಗು ಕುಣಿತಾ ಇದಾರೆ ನೋಡು ಅವ್ರುಗಳು. ನೋಡ್ತಾ ಇರು, ಒದ್ದಾಡೋ ತರ ಮಾಡ್ತೀನಿ. ನಿನ್ ಮೇಲೆ ಹಣ ಇಟ್ಟು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಈ ಕಾಲೇಜ್ ಒಳಗಡೆ ಕಾಲಿಡೋದು. ಗ್ರೌಂಡ್ ಬಂದು ಆಡು ಅಂತಂದ್ರೆ ಇಲ್ಲಿ ಬಂದು ಆಟ ಆಡ್ತಾವನೆ. ಕಿಂಡಲ್ ಮಾಡ್ಬೇಡ ಮಗ. ನಾನ್ ಗ್ರೌಂಡಿಗೆ ಬರ್ಲಿಲ್ಲ ಅಂದ್ರೆ ನಿನ್ ಗೆಲ್ತೀಯ ಅಂತ ಗೊತ್ತು. ಇನ್ಮೇಲೆ ನಿನ್ ಗರ್ಲ್ ಫ್ರೆಂಡ್ ಜೊತೆ ಸಕ್ಕ ತಿರುಗ್ತೀಯ ಅಲ್ವಾ ನೀನು? ಇವತ್ ನಡೆದಿರೋ ಮ್ಯಾಚ್ ಅಲ್ಲಿ ರಮೇಶ್ ನ ಸೆಲೆಕ್ಟ್ ಮಾಡಿದ್ ಒಳ್ಳೇದೇ ಆಯ್ತು. ಮತ್ತಿನ ಗೆಲ್ಲಿಸ್ಬಿಟ್ಟ ರಮೇಶ, ಉಳಿಸ್ಬಿಟ್ಟ ಮರ್ಯಾದೆನ ರಮೇಶ, ನಮ್ಮ ರಮೇಶ. ಲೇ ರಮೇಶ, ನೀನು ಈ ಫಾದರ್ ಮರ್ಯಾದೆನ ಉಳಿಸ್ಬಿಟ್ಟೆ ಕಣ. ನನ್ ಮರ್ಯಾದೆ ಮಾತ್ರ ಅಲ್ಲ, ಇಡೀ ಕಾಲೇಜ್ ಮರ್ಯಾದೆನ ನೀನು ಕಾಪಾಡ್ಬಿಟ್ಟೆ ಕಣ. ಹೌದೌದು, ಮ್ಯಾಚ್ ಅಲ್ಲಿ ಎಲ್ಲಿ ಸೋತೋಗ್ಬಿಡ್ತೀವೋ ಅಂತ 2-3 ಸಲ ಓಡೋಗಕ್ ಪ್ರಯತ್ನ ಅದೇನೋ ನಿಜಾನೇ, ಆದ್ರೆ ಈ ತರ ಗೆಲುವು ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲಾ ದೇವರ ಆಶೀರ್ವಾದ ಅಷ್ಟೇನೆ. ನೀನ್ ನೋಡ್ತಾ ಇರೋ ಗೋಲ್ಡನ್ ಜೂಬಿಲಿ ಫಂಕ್ಷನ್ಗೆ ಮುಖ್ಯಮಂತ್ರಿಗಳು ಬರ್ತಾರಲ್ವಾ, ಅವ್ರ ಕೈಯಿಂದಾನೆ ನಿನಗೆ ಒಂದು ಸ್ಪೆಷಲ್ ಸನ್ಮಾನ ಮಾಡಿಸ್ತೀವಿ. ನೋಡ್ತಾ ಇರೋ. ಕ್ಯಾಶ್ ಪ್ರೈಸಾ? ಅದಲ್ಲ, ಅದಕ್ಕಿಂತ ಒಂದು ದೊಡ್ಡ ಸನ್ಮಾನ. ಈಗ ನಿನ್ನ ಹತ್ರ ಇರೋ ಕ್ಯಾಶ್ ನಾವು ಕೊಡು. ಯಾವ ಕ್ಯಾಶ್ ಅದು? ಸ್ಟೀಫನ್ ಹತ್ರ ಬೆಟ್ ಕಟ್ಟಿದೆ 16,000 ರೂಪಾಯಿ. ಇದು ರಮೇಶ್ ನಿನ್ಗೆ. ಬೆಟ್ ಕಟ್ಟಿದ್ ನೀವ್ ತಾನೆ, ಇದು ನೀವೇ ಇಟ್ಕೊಳ್ಳಿ. ನಿನ್ ಟ್ಯಾಲೆಂಟ್ ಇಂದ ಗೆದ್ದಿದ್ದು ತಾನೆ, ನೀನ್ ಇದನ್ನ ಇಟ್ಕೋ. ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಕಾದರ್ಬಾಯ್ ಮಗಳು ಮದ್ವೆಗೆ ನಾವು ಫಂಡ್ ನ ಕಲೆಕ್ಟ್ ಮಾಡ್ತಿದ್ವಲ್ವಾ, ಆಗ 100 ರೂಪಾಯಿ ಅಷ್ಟೇ ನಂಗೆ ಕೊಡಕ್ಕಾಗಿದ್ದು. ತಗೊಳ್ಳಿ ಈ 16,000 ರೂಪಾಯಿಗಳು. ಮಗನೇ ರಮೇಶ, ಯಾಕೆ ಕಣ್ಣೀರು? ಹಳ್ಳಿ ಬಿಡೋ, ಸಂತೋಷ ಆಗ್ಬೇಕಾದ್ರೆ ಕೆಲವ್ರಿಗೆ ಕಣ್ಣೀರ್ ಬರುತ್ತೆ. ಏನೇ ಆದ್ರೂ ಇವ್ರಿಗೆ ಒಂದು ಒಳ್ಳೆ ಟೈಮ್ ಬಂತು. ರಮೇಶ್ ನನಗೆ ಗೊತ್ತಾ, ಸುಭದ್ರ ಮದ್ವೆಗೆ ಯೇಸುದಾಸ್ ಅವ್ರು ಬರ್ತಿದ್ದಾರೆ. ನಿಜನ ಕಾದರಣ್ಣ? ಹೌದಪ್ಪ, ಅವರು ನನಗೆ ತುಂಬಾ ಹಳೆ ಪರಿಚಯ. ಸರಿ, ನಿನ್ ತರನೇ ಅವ್ರಿಗೂ ನನ್ ಮೇಲೆ ಅಭಿಮಾನ ಜಾಸ್ತಿ. ನನ್ ಮಗಳು ಮದ್ವೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಹಾಗಾದ್ರೆ ಮದ್ವೆ ಅದ್ದೂರಿಯಾಗಿರುತ್ತೆ, ಏನಂತೀರಾ? ಅಲ್ಲಿ ನೋಡ್ರಿ, ರಮೇಶ್ಗಿನ್ನ ಸ್ಕೂಟರ್ಗೆ ವಯಸ್ಸು ಜಾಸ್ತಿ ಆದಂಗಿದೆ. ಓಲ್ಡ್ ಇಸ್ ಗುಡ್ ಅಲ್ವಾ ರಮೇಶ? ಸ್ವಲ್ಪ ಸುಮ್ಮನೆ ಇರಕ್ಕೆ ಏನ್ ತಗೊಂತೀರಾ? ಅಯ್ಯೋ, ಈ ಹಳೆ ಗಾಡಿ ಮಾರ್ಬಿಟ್ಟು ಹೊಸ ಗಾಡಿ ತಗೋಬೇಕಲ್ವಾ ರಮೇಶ್? ಅದಕ್ಕೆ ಇಂಜಿನ್ ಬೇಕಲ್ವಾ? ಇಂಜಿನ್ ಜೊತೆ ತಾನೇ ಗಾಡಿ ಕೊಡ್ತಾರೆ. ನೋಡ್, ನೀನ್ ತಮಾಷೆ ಮಾಡ್ಬೇಡ. ತಗೊಳಕ್ಕೆ ದುಡ್ಡಿಲ್ಲ ಅಂತ ನಾನು ಹೇಳಿದ್ದು. ಆಹಾ, ಇಷ್ಟ್ ಕಷ್ಟದಲ್ಲಿ ನೀನಿರುವಾಗ 16,000 ರೂಪಾಯಿನ ನೀನ್ ಡೊನೇಟ್ ಮಾಡಿದ್ದೆ ಅಲ್ವಾ? ಅದು ಬೆಡ್ ಕಟ್ಟಿದ್ ಕಾಸಲ್ವಾ? ಸ್ವಂತವಾಗಿ ದುಡ್ದಿದ್ದೀರ, ಎಲ್ಲ ತಗೊಂಡಿದ್ದೆ. ಅದೇ ಅಲ್ವಾ ನ್ಯಾಯ? ಅಯ್ಯೋ, ಹೋಗಿ ಸ್ಟಾರ್ಟ್ ಮಾಡ್ಲಾ? ಆಹಾ, ಬೇಕಿದ್ರೆ ಹತ್ಕೋ, ನಾನ್ ಬಿಡ್ತೀನಿ. ಚೆನ್ನಾಗ್ ಹೇಳ್ದೆ. ಅವಾಗ ತಾನೇ ಫಾದರ್ ನನ್ ಕಾಲರ್ ಹಿಡ್ಕೊಂಡು ಕೇಳಕ್ಕಾಗಲ್ಲ. ಏನೋ ರಮೇಶ, ಇವತ್ ಬಶೀರ ಪಾರ್ಟಿ ಕೊಡಿಸ್ತಾನಂತೆ. ನಾವೆಲ್ಲ ಎಷ್ಟ್ ಗಂಟೆಗೆ ಹೋಗೋದು? ನಾನ್ ಬರಲ್ಲ.
ಈಗಾಗ್ಲೇ ಲೇಟ್ ಆಗಿದೆ, ನಾನು ಬಸ್ ಸ್ಟಾಪ್ ಇಂದ ಒಬ್ಬರನ್ನ ಪಿಕ್ ಮಾಡ್ಬೇಕು. ಯಾರು? ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡ್. ಕೊನೆಗೂ ಸ್ಟಾರ್ಟ್ ಆಯ್ತು. ಬರ್ಲಾ? ಟಾಟಾ ಟಾಟಾ. ಬನ್ನಿ ಬನ್ನಿ, ಬೇಗ ಇಳಿರಿ, ಬೇಗ ಇಳಿರಿ, ಇಳಿರಮ್ಮ, ಬೇಗ ಇಳಿರಿ ಅಕ್ಕ, ಬೇಗ ಇಳಿರಕ್ಕ. ಯಾಕಮ್ಮ ಲೇಟ್ ಆಯ್ತು? ಲೇಟಾ? ತುಂಬಾ ಹೊತ್ತಾಯ್ತು. ಇವಾಗ ತಾನೇ ಬಂದೆ ನಾನು. ಇವತ್ತು ಲೀವ್ ಹಾಕಿ ನಾಳೆ ಆಫೀಸ್ಗೆ ಹೋಗ್ಬೋದಪ್ಪ. ನಾನು ಎಸತಿ ಹೇಳದ್ ನಿಂಗೆ. ಇವತ್ ನಾನ್ ಜಾಯಿನ್ ಆಗಿಲ್ಲ ಅಂದ್ರೆ ಆ ಮೆಮೊ ನನಗ್ ಸಿಗ್ತಾ ಇರ್ಲಿಲ್ಲ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಅಮ್ಮ ನನ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನೀನ್ ಅಲ್ಲಿ ಇರ್ಬೇಕಿತ್ತಮ್ಮ. ನಾನ್ ನೋಡಿದ್ನಲ್ಲ. ನೋಡಿದ್ರಾ? ಎಲ್ಲಿ? ನೋಡು, ಹೀಗೆ ನಾನು ನಿಧಾನ ಕಣ್ ಮುಚ್ಕೊಂಡು ಸ್ಟೇಡಿಯಂನ ಮನ್ಸಲ್ಲೇ ನೆನ್ಸ್ಕೊಂಡೆ. ಅವಾಗ ನಾನ್ ನೋಡ್ದೆ ನನ್ ಮಗ ಬ್ಯಾಟ್ ಹಿಡ್ಕೊಂಡು ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಿದ್ದ. ಸುಳ್ಳೇಳ್ಬೇಡಮ್ಮ ನೀನು. ಸತ್ಯನೇ ಹೇಳ್ತಿದ್ದೀನಿ. ಹಾಗಾದ್ರೆ ನಾನು ನಿನ್ನ ನೋಡ್ದೆ. ಏಯ್, ಎಲ್ಲಿ? ಗವಾಸ್ಕರ್ ಬಶೀರ್ ರನ್ಔಟ್ ಆದಾಗ ನನ್ ಮನ್ಸಿಗೆ ಒಂದ್ ಅನ್ನಿಸ್ತು. ಅವಾಗ ಕಣ್ ಮುಚ್ಕೊಂಡು ನಾನು ನಿನ್ನ ನೆನ್ಸ್ಕೊಂಡೆ. ಕಣ್ ಬಿಟ್ಟಾಗ ಅಮ್ಮ ನಿನ್ ಮುಂದೆನೆ ನಿಂತಿದ್ದೆ. ಆಮೇಲೆ ಎರಡೂ ಕೈನ ಗಟ್ಟಿ ಹಿಡ್ಕೊಂಡು ತಿರುಗಿ ಬೀಸ್ತೆ ನೋಡು. ಸದ್ಯ ನಮ್ಮನ್ನ ನೋಡ್ಲಿಲ್ಲ, ನಮ್ ಪುಣ್ಯ. ಬಾ. ಆಮೇಲೆ ಇನ್ನೇನು, KDM ನಡ್ಗೋಗ್ಬಿಟ್ಟಿತ್ತು. ಮುಖ್ಯಮಂತ್ರಿನೇ ಬಂದು ನನಗೆ ಪ್ರೈಸ್ ಕೊಡ್ತಾರೆ. ಮತ್ತೆ ಬೆಡ್ ಕಟ್ಟಿದ್ದವ್ರಿಗೆ 16,000 ರೂಪಾಯಿ ಸಿಕ್ತು. 16,000? ಆ 16,000 ಏನ್ ಮಾಡಿದೆ? ಅದು ನಮ್ ಕಾದರ್ಬಾಯಿ ಮಗಳು ಮದ್ವೆಗೆ ಅಂತ ಕೊಟ್ಬಿಟ್ಟೆ. ಅದು ಒಳ್ಳೆ ವಿಷಯನೇ. ಪಾಪ ಅವ್ರಿಗೆ 4 ಜನ ಹೆಣ್ಮಕ್ಳು. ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ನಾವು ಹೋಗಿ ಹೇಳ್ಕೊಳಕ್ಕೆ ನಮ್ಗೆ ಅಂತ ಇರೋದು ಅದೊಂದೇ ಕುಟುಂಬ. ಏನ್ ಮಾಡೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು ನನ್ಗೆ. ಒಳ್ಳೇದೇ ಮಾಡ್ದೆ, ಅದು ಪುಣ್ಯದ ಕೆಲ್ಸನೇ. ಬಾ. ಈ ಕಾದರ್ಬಾಯಿ ಮಗಳು ಮದ್ವೆಗೆ ಅಮ್ಮ ನಿನ್ಗೆ ಇಷ್ಟ ಆಗಿರೋ ಒಬ್ಬ ವ್ಯಕ್ತಿ ಬರ್ತಾ ಇದಾರೆ. ಗಾನ ಗಂಧರ್ವ ಯೇಸುದಾಸ್ ಅವರು. ನಿಜನಾ? ಹಾಗಾದ್ರೆ ಬೇಗ ಬರ್ಬೇಕಿತ್ತಣ್ಣ, ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರಿ. ಸ್ವಲ್ಪ ಬೇಗ ಬಂದಿದ್ರೆ ಯೇಸುದಾಸ್ ಅವ್ರ ಹಾಡ್ ಕೇಳ್ಬೋದಾಗಿತ್ತಲ್ಲ ನೀವು. ಅದಕ್ಕೇನಂತ ಇವಾಗ ಕೇಳೋಣ. ಏನ್ ಪೆಂಡಲ್ ಎಲ್ಲ ಇಷ್ಟು ಜೋರಾಗಿ ಹಾಕಿದೀರಾ? ಅದೇ ಪಾರ್ಟಿಲ್ ಬರೋ ಫಂಡೇ ಅವ್ರಿಗೆ ಸಾಕಾಗಲ್ಲ. ಇದಕ್ಕೆಲ್ಲ ಎಲ್ಲಿಂದ ದುಡ್ಡು ಬಂತು? ದೇವ್ರ ಸತ್ವಾಗ್ಲೂ ನಮ್ ಕಾಲೇಜ್ ಹುಡುಗರು ಇದನ್ನೆಲ್ಲ ಮಾಡಿದ್ದು. ನೀವ್ ಕುತ್ಕೊಳ್ಳಿ, ನಾನು ಕುಡಿಯಕ್ಕೆ ನಾನು ತಗೋಬರ್ತೀನಿ. ತುಂಬಾ ಚೆನ್ನಾಗಿ ರೆಡಿ. ನಮ್ಮ ಮಂತ್ರಿಗಳ ಮೇಲೆ ಕೇಸ್ ಮಾಡ್ದವಳಲ್ವಾ ಅವಳು? ಹೌದು, ಅವಳೆ ತಾನೆ. ಅಮ್ಮಗೇನಾದ್ರೂ ಸ್ಪೆಷಲ್? ಮದ್ವೆ ಮನೆಗೆ ಹೆಂಗ್ ಬಂದಿದ್ದಾಳೆ ನೋಡಿದ್ರಾ? ಬಾವು ಕೇಳೋಣ. ಹಲೋ, ಏನ್ ಈ ತರ ನಗು? ಇನ್ನು ಯಾರ ಮೇಲೆಲ್ಲ ಕೇಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಂತ್ರಿಗಳು ನಿನ್ ಮೇಲೆ ಎಲ್ ಕೈ ಇಟ್ರು? ನೋಡಿ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ಬೇಕು. ಮರ್ಯಾದೆ ಬಗ್ಗೆ ಮಾತಾಡಕ್ ನೀನ್ ಯಾರು? ಬೇಡ. ಏನಾಯ್ತು ಸಮಸ್ಯೆ? ಕಾದರ್, ಇಂಥವ್ರನ್ನೆಲ್ಲ ನಿಮ್ ಮನೆ ಫಂಕ್ಷನ್ಗಳಿಗೆ ಏನಕ್ಕೆ ಕರೆಸ್ತೀರಾ? ವಿಜಯ್ ಸರ್, ದಯವಿಟ್ಟು ಸುಮ್ನಿರಿ. ನನ್ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಯೇಸುದಾಸ್ ಅವರು ನನ್ ಮನೆ ಬಾಗಿಲುಗಂಟ ಬಂದಿದ್ದಾರೆ. ಏನ್ ಕಾದರ್ ಇಲ್ಲಿ ಸಮಸ್ಯೆ? ಏನಿಲ್ಲ ಸರ್, ಇವರು ನಮ್ಮ ಏರಿಯಾ ಕಾರ್ಪೊರೇಟರ್ ವಿಜಯ್ ಸರ್. ಸರ್, ಇಲ್ಲಿ ನಡೀತಾ ಇರೋದ್ ನೋಡ್ತಿದ್ರೆ ಮಾತಾಡದೆ ಇರಕ್ ಆಗ್ತಿಲ್ಲ. ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಊರಲ್ಲಿ ಮರ್ಯಾದೆ ತೆಗಿತಾ ಇದ್ದಲ್ಲ ಸರ್ ಎಲ್ಲಾರ್ದು. ಯಾವ ತರ ಹೆಂಗ್ಸು ಸರ್ ಇವಳು, ಬಾಯಿ ತೆಗೆದ್ರೆ ಸಾಕು ಬರೀ ಸುಳ್ಳು ಹೇಳ್ತಾಳೆ. ನಿಮಗ್ ಗೊತ್ತಾ ಸರ್, ನಮ್ಮ ಮಂತ್ರಿ ವಿರುದ್ಧ ಕೇಸ್ ಮಾಡ್ದವಳು ಸರ್ ಇವಳು. ಅದೇನಾದ್ರೂ ಆಗಿರ್ಲಿ, ಒಂದು ಹೆಣ್ಣಿನ ಬಗ್ಗೆ ಹೀಗೆ ಸಮಾರಂಭ ನಡೆಯುವಂತ ಜಾಗದಲ್ಲಿ ಮಾತಾಡೋದು ಸರಿಯಲ್ಲ. ರಾಜಕಾರಣಿಗಳು, ಅಧಿಕಾರಿಗಳು ಮೊದಲು ಕಲ್ತ್ಕೋಬೇಕಾಗಿರೋದು ಹೊರಗಡೆ ಮರ್ಯಾದೆಯಿಂದ ನಡ್ಕೊಳ್ಳೋದನ್ನ. ಈ ಮಂತ್ರಿ ಪದವಿ ಮತ್ತೆ ಚೇರ್ಮನ್ ಪದವಿ ಜನಗಳನ್ನ ಹೆದರಿಸೋದಕ್ಕಾಗಿ ಇರುವಂತದ್ದಲ್ಲ, ಅವರ ಸೇವೆಗೆ ಅಂತ ಇರುವಂತದ್ದು. ಅದನ್ನ ನೀವು ಮರಿಬಾರ್ದು. ಅದ್ ಹೇಗ್ ದಾಸಣ್ಣ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬುದ್ಧಿ ಬೇಕು. ಈ ಊರಲ್ಲಿ ಅಟ್ಲೀಸ್ಟ್ ಪ್ಯೂನ್ ಆಗ್ಬೇಕು ಅಂದ್ರೂ ಟೀಚರ್ಸ್ ಹತ್ರ ಟ್ರೈನಿಂಗ್ ಹೋಗ್ಬೇಕು. ಆದ್ರೆ ಈಗ ರಾಜಕೀಯ ಮಾಡ್ತಿರೋ ಮಂತ್ರಿಗೂ ಚೇರ್ಮನ್ಗೋ ಅದು ಬೇಕಾಗಿಲ್ಲ. ಏ ಫಾದರ್, ಬೇಡ, ಫಾದರ್ ಹೇಳಿದ್ ಸರಿಯಾಗೇ ಇದೆ. ಈ ಊರನ್ನ ನಡ್ಸೋದು ಹೇಗೆ ಅಂತ ಗೊತ್ತಿಲ್ದಿದ್ರು ಊರನ್ನ ಕಾಪಾಡೋದಕ್ಕೆ ಅನುಭವ ಬೇಕು. ಬಡವರ ಮನಸ್ಸನ್ನ, ಹಸಿವನ್ನ ಅರ್ಥ ಮಾಡ್ಕೊಳ್ಳೋಂತವ್ರು ಬೇಕು. ಮನುಷ್ಯತ್ವ ಇರೋರ್ ಬೇಕು. ತುಂಬಾ ಜನ ಹಾಗಿಲ್ದೇ ಇರೋದೇ ನಮ್ಮ ದೇಶ ಕಂಡಿರುವಂತ ಶಾಪ. ಇದುವರೆಗೂ ಎಲ್ಲಾನು ಒಳ್ಳೇದೇ ನಡೀತು. ನನಗ್ ತೊಂದ್ರೆ ಕೊಟ್ಟು ಈಗ ಅವಳಿಗೆ ಮದುವೆ ಮನೇಲಿ ಅವಮಾನ ಆಯ್ತು ಅನ್ನೋ ವಿಷಯ ಕೇಳಿ ನನಗೆ ಸಂತೋಷ ಆಯ್ತು. ಹೌದು,
ನಮ್ ಮಂತ್ರಿಗಳ ವಿಷಯಕ್ಕೆ ಬಂದ್ರೆ ಅವ್ರ ಪರಿಸ್ಥಿತಿ ಹೀಗೇನೆ. ಮೊದ್ಲಿಗೆನೆ ಅವ್ರ ಮನೆಗೆ ಹೋಗಿ ಕಾಲಕ್ ಬೀಳ್ದೇನೆ ಕೇಳಿದ್ವಿ ನಿಮ್ಗೆ ಏನ್ ಬೇಕೋ ಕೊಡ್ತೀವಿ ಅಂತ. ಆದ್ರೆ ನೀವೇನಂದ್ರಿ ಏನು ಬೇಡ ಅಂತ. ತಂಗಪ್ಪ ನನ್ನ ಹತ್ರ ಹೇಳಿಲ್ಲ. ಅದಲ್ಲ, ಮನ್ಸಿಂದ ಅವ್ರು ಒಳ್ಳೆಯವರು ಅಂತ ನಾನ್ ಹೇಳಕ್ ಬಂದೆ. ಹಾಗಾದ್ರೆ ಏನ್ ಬೇಕಾದ್ರೂ ಹೇಳು. ನಾನ್ ಬೇರೆ ಏನಾರು ಹೇಳ್ತೀನಿ ಅಷ್ಟರಲ್ಲೇ ನಿಲ್ಲಿಸ್ಬಿಟ್ಟೆ. ಅಯ್ಯೋ, ಅವತ್ ಅವ್ರು ಎಂತ ಆಟ ಆಡಿದ್ರು ಅಂತ ನೀವ್ ನೋಡ್ಬೇಕಿತ್ತು. ಭದ್ರಕಾಳಿ ಅಲ್ವಾ ಭದ್ರಕಾಳಿ. ಅಲ್ಲ, ನನ್ನನ್ನ ಈ ಮದ್ವೆ ಕರೀಲಿಲ್ವಲ್ಲ, ಅದೇ ನನ್ಗೆ ಸ್ವಲ್ಪ ಬೇಜಾರಾಯ್ತು. ಅವ್ರ ಮುಂದೆನೆ ಫೋನ್ ಮಾಡೋದಕ್ಕೆ ಕೇಳ್ದೆ. ಏನದು? ನೀವು ಔಟ್ ಆಫ್ ಸಿಟಿ ಇದೀರಾ ಅಂತ ನಿಮ್ ಪಿಯನೇ ಹೇಳಿದ್ರು. ಆ ತಿಕ್ಲ ಹಂಗ ಹೇಳದ. ದಾಸಪ್ಪ ಎಲ್ ಸದ್ಬಿದ್ದಿದ್ಯಾ? ರಂಗಪ್ಪ ಬಂದು ಕೂತ್ಕೊಳ್ಳಿ. ಬೇಡ ಸರ್, ನೀವ್ ನನಗೆ ಎಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ರು ನಾನು ಅದನ್ನ ಕಾಪಾಡ್ಕೊಳ್ಳೋ ಹಾಗೆ ನಡ್ಕೋಬೇಕಲ್ವಾ? ತಪ್ಪಾಗಿ ಏನಾರು ಕರೆಕ್ಟ್ ಸರ್ ಅಲ್ವಾ? ನಾನ್ ಕೇಳ್ಪಟ್ಟಿದ್ ನಿಜಾನ? ಸರ್ ನೀವೇನ್ ಕೇಳಿದ್ರು ನಾನು ಅದನ್ನ ಕೇಳಿಲ್ಲ. ನಾನು ಔಟ್ ಆಫ್ ರೇಂಜ್ ಹೋಗಿದ್ದೀನಿ ಅಂತ ಆ ಯೂತ್ ವಿನ್ ವಿಜಯ್ ಕುಮಾರ್ ನಿನಗ್ ಫೋನ್ ಮಾಡಿದಾಗ ನೀನ್ ಆತರ ಹೇಳಿದ್ಯಾ? ಅದು ಬಂದು ಅವ್ರು ಕೂಗಿದ್ದ ರಾತ್ರಿ 10 ಗಂಟೆಗೆ ಸರ್. ಸಾರ್ ಬಂದು ಪರ್ಸನಲ್ ಗೆಸ್ಟ್ ಹೌಸ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಸರ್. ಅವ್ನು ಹೇಳಿದ್ದು ಸರಿನೇ ಅಲ್ವಾ? ನೀವು ಗೆಸ್ಟ್ ಹೌಸ್ಗೆ ಹೋದ್ರೆ 8 ಗಂಟೆ ತನಕ ಔಟ್ ಆಫ್ ರೇಂಜೇ ಅಲ್ವಾ? 9 ಗಂಟೆ ಆದ್ರೆ ಸ್ವಿಚ್ ಆಫೇ ಆಗುತ್ತೆ. ಇಲ್ಲ, ಈ ವೀಕ್ನೆಸ್ ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ? ಗೊತ್ತಿದ್ರು ನಂಗೆ ಯಾವ ತೊಂದ್ರೆನೂ ಇಲ್ಲ. ರಂಗಪ್ಪ, ಏನು ಈ ಮಂತ್ರಿ ಪದವಿ ಅನ್ನೋದು ಸಾಧಾರಣ MLA ಪದವಿ ತರ ಅಲ್ಲ. ನಾಡಿನ ಜನತೆಗಳ ಹತ್ರ, ಅಧಿಕಾರಿಗಳ ಹತ್ರ, ಮತ್ತೆ ಸಣ್ಣ ಪ್ಯೂನ್ ಹತ್ರ ಹಿಡಿದು ಸಣ್ಣ ಸಣ್ಣ ಸುಳ್ಳು ಹೇಳಿ ದುಡ್ಡು ಸಂಪಾದಿಸೋವರೆಗೂ ಅದು ಸಮಾಧಾನ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ವೀಕ್ನೆಸ್ ಇದೆ, ಅದನ್ನ ಮಾಡೋಣ. ಈ ಟೆನ್ಷನ್ ಮಧ್ಯ ರಿಲ್ಯಾಕ್ಸೇಷನ್ ಅದೇನೋ ಮಾಡ್ತಾರಲ್ಲ, ಏನದು? ಇಲ್ಲಿ ನೋಡಿ, ಆದ್ರೆ ಬೇರೆ ಮಂತ್ರಿಗಳಿಗೆಲ್ಲ ಹೋಲ್ಸಿದ್ರೆ ನಮ್ಮ ಮಂತ್ರಿ ಎಷ್ಟೋ ಪರವಾಗಿಲ್ಲ. ಆದ್ರೆ ಒಂದೇ ಒಂದು ಸಿಂಪಲ್ ವೀಕ್ನೆಸ್, MPL. ಅದೇನೋ ಅದು MPL? ಮೊದಲನೇ ಸಲ ಕೇಳ್ತಾ ಇದ್ದೀನಿ. ಮನಿ, ಪವರ್ ಅಂಡ್ ಲೇಡೀಸ್. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಹೇ, ಹಣ, ಅಧಿಕಾರ, ಹೆಣ್ಣು. ಎಷ್ಟೋ ವೀಕ್ನೆಸ್ ಇರುವಂತ ಮಂತ್ರಿಗಳಿದ್ದಾರೆ, ಬರೀ 3 ವೀಕ್ನೆಸ್ ಇದೆ. ನಾನು ಎಷ್ಟೋ ಪರವಾಗಿಲ್ಲ ಕಣೋ. ಸಣ್ಣ ಸಣ್ಣ ವೀಕ್ನೆಸ್ ಇಲ್ದೇ ಇರೋರು ಅಧಿಕಾರದಲ್ಲಿ ಯಾರಿದ್ದಾರೆ? ಅದು ಸರಿನೇ. ದೇವಲೋಕದಲ್ಲಿರೋ ಹೈಕಮಾಂಡರ್ ದೇವೇಂದ್ರ ವರ್ಗೂ ಹೆಂಗಸರು ವಿಷಯದಲ್ಲಿ ಎಲ್ಲರೂ ವೀಕ್ ಆಗೇ ಇದ್ದಾರೆ. ಆದ್ರೆ ಅವ್ರ ಮೇಲೆ ಯಾವ್ದೇ ಕಂಪ್ಲೇಂಟ್ ಬಂದಿಲ್ವೇ? ಈ ತರ ಹೆಂಗಸರು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರೆ ದೇವೇಂದ್ರ ಏನಾಗ್ತಿದ್ದ? ಸುಮ್ನೆ ಹೋಗಿ ಕೈ ತಾನೇ ಮುಟ್ಟಿದ್ರು. ಇಲ್ಲ, ನನ್ಗೆ ಗೊತ್ತಿಲ್ಲದೆ ಕೇಳ್ತೀನಿ, ಹೊಸದಾಗಿ ಬಂದಿರೋ IAS IPS ಆಫೀಸರ್ ತೋಳಿ ಅಂದಾಗ ಸುಮ್ನೆ ನಿಂತಿರ್ತಾರೆ. ಹೊಸದಾಗಿ ಬಂದು ಸಮಸ್ಯೆ ಕೊಡೋದಕ್ಕೆ ಇವಳ್ಯಾರು ಮೋನಿಕಾ ಮಿಸ್ಕಿನಾ? ಏನ್ ತಪ್ಪಾಗಿ ಹೇಳಿದ್ನ? ತಪ್ಪು. ಮೋನಿಕಾ 11. ಮೋನಿಕಾ 11. ನೀವು ಬೇಡ ಅಂತ ಹೇಳಿದ್ಮೇಲೆ ನಾವು ಬಿಟ್ಬಿಟ್ವಿ. ಇಲ್ಲ ಅಂದ್ರೆ ಆ ಪಿಲ್ಲರ್ ಎಲ್ಲ ಹೊಡೆದಕ್ಕೆ ಫೌಂಡೇಶನ್ ಇಲ್ಲ ಅನ್ನಿಸ್ಬಿಡ್ತಾ ಇದ್ವಿ. ಅದೆಲ್ಲ ಏನು ಬೇಡ ಬಾಬಣ್ಣ. ಏನು ಮಾಡ್ದೇನೆ ಅವಳೆ ನನ್ನ ಹತ್ರ ಬರ್ಬೇಕು. ಮಿನಿಸ್ಟರ್ ಒಂದ್ಸರಿ ಆಸೆ ಪಟ್ರೆ ಅದನ್ನ ಪಡ್ಕೋತಾನೆ. ನಿರ್ಧಾರ ಮಾಡಾಗಿದೆ. ನಿರ್ಧಾರ ಏನೇ ಇರ್ಲಿ, ಸೋತ್ರು ಗೆದ್ರು ಸರಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಈಗಾಗ್ಲೇ ಒಬ್ಬ ಶಿಕ್ಷೆ ಗುರಿಯಾಗಿರೋ ಕೈದಿ ತರ ನಾನಿದ್ದೀನಿ. ಜೀವಾವಧಿ ಶಿಕ್ಷೆ ಅನುಭವಿಸೋ ಒಬ್ಬ ಕೈದಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಯಾವ ಕೋರ್ಟು ಹೇಳಲ್ಲ ಅಲ್ವಾ? ಅದೇ ನಾನು ಹೇಳ್ತಾ ಇರೋದು. ತೀರ್ಪು ಬರೋವರೆಗೂ ಕೋರ್ಟ್ ಬಾಗ್ಲ ಹತ್ರ ಕಾಲ್ ನೌಸ್ಕೊಂಡು ಯಾಕೆ ನಿಂತ್ಕೋತೀಯ ನೀನು? ನಾವಿಬ್ರು ಒಟ್ಟಿಗೆ ನಾಳೆ ಕಾಲೇಜ್ಗೆ ಹೋಗ್ತೀವಿ. ಬೇಡಪ್ಪ, ಕೋರ್ಟ್ ಹೋಗ್ಬೇಕು ಅಂದ್ರೇನೆ ನನಗ್ ಭಯ ಆಗುತ್ತೆ. ಇನ್ನು ಚುಚ್ಚು ಮಾತುಗಳನ್ನ ನನ್ನಿಂದ ಕೇಳಕ್ಕಾಗಲ್ಲ. ಅಮ್ಮ ಯಾರೇನು ಹೇಳಲ್ಲ. ಮುಖ್ಯಮಂತ್ರಿ ಕೈಯಿಂದ ನಾನು ಪ್ರೈಸ್ ತಗೋಬೇಕಾದ್ರೆ ಅಮ್ಮ ನೀನು ನನ್ನ ಕಣ್ಮುಂದೆನೆ ನಿಂತಿರ್ಬೇಕು. ನನ್ನಿಂದ ಅಯ್ಯೋ ಏನಾಗಲ್ಲ. ಮತ್ತೆ ನನ್ ಡೆಕೋಟಾ ಸ್ಕೂಟ್ರಲ್ಲಿ ನೀನ್ ಹೆಂಗ್ ಕರ್ಕೊಂಡೋಗೋದಮ್ಮ ಅಂತ. ಅಯ್ಯೋ, ರೇಖಾ ಜೂಲಿ ನನ್ನ ನೋಡಿದ ತಕ್ಷಣ ಶುರು ಹಚ್ಕೊಂಡ್ಬಿಡ್ತಾರೆ. ನಿನ್ ಏನೋ ಕಮ್ಮಿ ರಮೇಶ, ಈ ಡಕೋಟಾ ಸ್ಕೂಟರ್ ಬಿಸಾಕಿ ಒಂದ್ ಬೈಕ್ ತಗೋ ಅಂತ. 9,900 ರೂಪಾಯಿ ಡೌನ್ ಪೇಮೆಂಟ್. ಒಂದು ಬೈಕ್ ತಗೊಳ್ಳೋಣ ಅಂತ ಪೇಪರ್ ತಗೊಂಬಂದೆ. ಅದು ಇಲ್ಲೇ ಎಲ್ಲೋ ಇರ್ಬೇಕು. ದೇವ್ರೆ, ಅಮ್ಮ ಒಪ್ಕೊಂಡ್ರೆ ಸಾಕು. ಇದೆ. ನನ್ಗೆ ಆಸೆ ಇಲ್ಲ ಅನ್ಕೊಂಡಿದ್ಯಾ? ನಿನ್ನ ರಾಜ್ಕುಮಾರನ್ ತರ ಬೆಳೆಸ್ಬೇಕು ಅಂತ ಆಸೆ. ಆದ್ರೇನ್ ಮಾಡ್ಲಿ? ನಿನ್ ತಂದೆ ಇದ್ದಿದ್ರೆ ಇವಾಗ. ಅಯ್ಯೋ, ಯಾಕೆ ಕಳ್ತಾ ಇದ್ದೀರಾ? ನನಗೆ ಗೊತ್ತಲ್ವಾ ಅಪ್ಪ ಮಾಡಿರೋ ಸಾಲಕ್ಕೆ ನೀನ್ ಕಷ್ಟ ಪಡ್ತಾ ಇರೋದು. ಮತ್ತೆ ಆ ಕೇಸು, ಆ ವಕೀಲರ ಫೀಸು ಎಲ್ಲ ನಂಗೆ ಗೊತ್ತಮ್ಮ. ಬೈಕ್ ಈಗ್ಲೇ ತಗೊಬೇಕು ಅಂತಲ್ಲ ನಾನು ಹೇಳಿದ್ದು. ನಮ್ಮ ಈ ಸಾಲಗಳೆಲ್ಲ ತೀರ್ಸಿ ಮುಗಿಸಿದ್ಮೇಲೆ, ಅಯ್ಯೋ ಅಷ್ಟೊತ್ ನಾನೇ ಸಂಪಾದನೆ ಮಾಡಿರ್ತೀನಲ್ಲ, ಅವಾಗಮ್ಮ ನೀನೇ ನೋಡ್ತಾ ಇರೋ. ಈ ಬಾಡಿಗೆ ಮನೆಯನ್ನ ಬಿಟ್ಟು ಮುಂಚೆ ನಾವಿದ್ವಲ್ಲ ಆ ತರ ದೊಡ್ಡ ಬಂಗ್ಲೆನ ಕಟ್ಟಿಸ್ಬಿಟ್ಟು ಅಮ್ಮ ಅದ್ರಲ್ಲ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ನಮ್ಮಮ್ಮ ಮಹಾರಾಣಿ. ಮತ್ತೆ ಅಮ್ಮ ನಿನ್ನ ಬೆಂಚ್ ಕಾರಲ್ಲಿ ಕೂರ್ಸಿ ಶಿಮ್ಲಾಗೆ ಒಂದು ಟೂರ್ ಕಳಿಸ್ಬಿಡ್ತೀನಿ. ಏನಂತೀಯಾ? ಆದ್ರೆ ನಾಳೆ ಈ ಮಹಾರಾಣಿ ನನ್ನ ಡಕೋಟಾ ಸ್ಕೂಟ್ರಲ್ಲೇ ಬರ್ಬೇಕು. ಬರೋದಿಲ್ವಾ? ಬರ್ಬೇಕು. ನಾಳೆ ನಾವು ಇಬ್ರು ಕಾಲೇಜ್ ಹೋಗ್ತಾ ಇದೀವಿ. ಯೋಯೋ
ಅಯ್ಯಪ್ಪ ಏನ್ ಆಶ್ಚರ್ಯ, ಏನೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಏನಾದ್ರೂ ಮುಖ್ಯವಾದ ವಿಷಯನ ಏನು? ಹೌದೌದು, ನೀವು ದೊಡ್ಡ VIP ಅಲ್ಲ. ಲ್ಯಾಂಡ್ ಲೈನ್ ಕಾಲ್ ಮಾಡಿದಾಗ ಈ ನಂಬರ್ ವರ್ಕಿಂಗ್ ಅಲ್ಲಿ ಇಲ್ಲ ಅಂತ ಬಂತು. ಅದು ಕಟ್ಟಾಗಿ ತುಂಬಾ ದಿನ ಆಯ್ತು. ಹಾಗಿದ್ರೆ ರಮೇಶ್ಗೊಂದ್ ಸೆಲ್ ಫೋನ್ ಕೊಡ್ಸ್ಬೇಕಲ್ವಾ? ಅಲ್ಲ, ಏನಕ್ಕೆ ಇಷ್ಟೊಂದು ಅವಸರ ಅಂತ ನಿಮ್ಗೆ? ರಮೇಶ್ ಜೂಬ್ಲಿ ಸೆಲೆಬ್ರೇಷನ್ಗೆ ಮುಮ್ಮುಟಿನ ಕರ್ಕೊಂಡ್ ಬರ್ತೀನಿ ಅಂತ ಲೇಖ ಹೇಳಿದ್ಲಲ್ವಾ? ಹೌದು. ಅದು ಹಾಳಾಗೋಯ್ತು. ಅಯ್ಯೋ, ಇವ್ರಿಗೆಲ್ಲ ಹೆಂಗಪ್ಪ ಹೇಳೋದು? ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಮುದ್ದು ಮಕ್ಕಳೇ, ನಮ್ಮ ಕಾಲೇಜಿನ ಚರಿತ್ರೆಯಲ್ಲೇ ಈ ದಿನ ಅವಿಸ್ಮರಣೀಯವಾದ ದಿನ. ದಯವಿಟ್ಟು ಯಾರು ಶಬ್ದ ಮಾಡಬೇಡಿ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಅಯ್ಯೋ, ಈ ಹುಡುಗರನ್ನ ಇಟ್ಕೊಂಡು ಸಮುದ್ರಕ್ಕೆ ತಗೊಂಡೋಗ್ಬಿಟ್ರು ಅದು ನೆಕ್ಕೊಂಡೇ ನೀರ್ ಕುಡಿಯೋದು. ಇದು ಯಾರು ಹೇಳಿ ತತ್ವ? ನಾನ್ ಕಂಡಿಡ್ದಿರೋ ತತ್ವ ಅಂತಾನೆ ತಿಳ್ಕೊ. ನಿಮ್ಗೆ ಅವಾಗ್ಲೇನೆ ಹೇಳ್ದೆ ಅವ್ರ ಬಗ್ಗೆ ಹುಷಾರಾಗಿರಿ ಅಂತ. ಕೇಳಿದ್ರೆ ನನ್ ಮಾತು ಅವಳು ಅವ್ರ ಮುಂದೆ ನಾನು ಡಾನ್ಸ್ ಆಡ್ತಿದ್ದೀನಿ, ಚಿಂದಿ ಉಡಾಯಿಸ್ತೀನಿ. ಸಮಾಧಾನವಾಗಿದ್ರೆ ಸಾಕು. ಅದನ್ನೇ ರಮೇಶ್ ನೋಡ್ಕೋತಾನೆ ಬಿಡು. ಅಲ್ಲೇ ಕೂತ್ಕೊಳ್ಳಮ್ಮ. ಮುಖ್ಯಮಂತ್ರಿ ಲೇಟ್ ಆಗಿ ಬರ್ತಾರೆ. ಮುಮ್ಮುಟಿನಾದ್ರೂ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಅನ್ಕೊಂಡಿದ್ದೆ. ಲೇಖ ಇಲ್ಲಮ್ಮ, ಎಲ್ಲಿ ಲೇಖ? ಅವಳು ಇನ್ನೇನ್ ಬರ್ತಿರ್ತಾಳ, ಓಡೋಗ್ತಾಳ. ನಿಜ ನೀನ್ ಹೇಳ್ದೆ ಅನ್ನೋ ಧೈರ್ಯದ ಮೇಲೆ ಶಿಲ್ಬೆ ತೆಗೆದು ನನ್ನ ಹೆಗ್ಲ ಮೇಲೆ ಇಟ್ಕೊಂಡೆ. ಎಲ್ಲ ನಡೆಯುತ್ತಲ್ವಾ? ಧೈರ್ಯವಾಗಿರಿ ಫಾದರ್. ನಿಜವಾಗ್ಲೂ? ಹೌದು. ಕೊನೆಯಲ್ಲಿ ನಾನು ಈ ಕಾಲೇಜ್ ಬಿಟ್ಟು ಓಡೋಗೋ ತರ ಮಾಡ್ಬೇಡ. ಓಡೋಗ್ ಬಚ್ಚಿಟ್ಕೊಳ್ಳೋದಿಕ್ಕೆ ನನ್ಗೊಂದ್ ಚರ್ಚು ಕೂಡ ಗೊತ್ತಿಲ್ಲ. ಎಲ್ಲ ಬಾಗ್ಲಾಕ್ಬಿಟ್ಟಿವೆ. ಅಷ್ಟರಲ್ಲಿ ನನ್ನ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಫಾದರ್, ಧೈರ್ಯವಾಗಿ ಅನೌನ್ಸ್ ಮಾಡಿ. ಸೂಪರ್ ಸ್ಟಾರ್ಸ್ ಹೊರಟೇ ಬಿಟ್ರಂತೆ. ನಿಜಾನಾ? ಈಗ ಗೊತ್ತಾಗ್ತಿದ್ಯಾ ನಮ್ಮ ಹುಡುಗರು ಟ್ಯಾಲೆಂಟ್ ಏನು ಅಂತ? ನನ್ ಮುಮ್ಮುಟಿ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು. ನನ್ಗೂ ಅವ್ರ ಜೊತೆ ಸೇರ್ಕೊಂಡು ಆಕ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಏಯ್ ಬಾರೋ, ಮೊದ್ಲು ಅನೌನ್ಸ್ ಮಾಡಿ ಬೇರೆ ಕೆಲಸ ನೋಡೋಣ. ಹಲೋ ನಂದಿನಿ. ಬನ್ನಿ ಬನ್ನಿ. ಇವತ್ತು ಕೇಸ್ ತೀರ್ಮಾನಕ್ಕೆ ಹೋಗಿಲ್ವಾ? ಇಲ್ಲ. ತುಂಬಾ ಧೈರ್ಯ ನಿಮ್ಗೆ, ಅದನ್ನ ಒಪ್ಕೊಳ್ಳೇಬೇಕು. ನನ್ನ ಪ್ರೀತಿಯ ಮಕ್ಕಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಸಂತೋಷವಾದ ವಿಷಯವನ್ನ ಹೇಳೋದಿಕ್ಕೆ ನಿಮ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನಮ್ಮ ಕಾಲೇಜ್ ಗೋಲ್ಡನ್ ಜೂಬಿಲಿ ಫಂಕ್ಷನ್ ಸಡಗರವನ್ನ ಇನ್ನೂ ಹೆಚ್ಚು ಮಾಡೋದಿಕ್ಕೆ ಮುಮ್ಮುಟಿ ಮಾತ್ರ ಅಲ್ಲ, ಮೋಹನ್ ಲಾಲ್ ಕೂಡ ಬರ್ತಾ ಇದ್ದಾರೆ. ಅಯ್ಯೋ ದೇವ್ರೇ, ಏನಪ್ಪ ನೋಡ್ತಾ ಇದ್ದೀನಿ ನಾನು? ಪ್ರೀತಿಯ ಅಭಿಮಾನಿಗಳೇ, ನನ್ನನ್ನ ಸ್ವಾಗತ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲಾಲ್ ಸರ್ ಹಾಡು ಹೇಳ್ಬೇಕು. ಇವತ್ತು ನಾನು ಇಲ್ಲಿ ಹಾಡೋದಕ್ಕೆ ಬಂದಿಲ್ಲ, ಅದಕ್ಕೆ ನೀವೇ ಇವತ್ತು ಆಡ್ಕೊಂಬಿಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ನೋಡಿ. ಸುಮ್ಮನೆ ಕೂಗಾಡ್ಬೇಡ್ರ, ಕೂತ್ಕೊಳ್ರ. ಏಯ್ ಸುಮ್ಮನೆ ಕೂತ್ಕೊಳ್ರ. ಇನ್ನು ಯಾರು ಒಂದೇ ಒಂದು ಶಬ್ದ ಕೂಡ ಆಡಬಾರ್ದು. ಕ್ಷಮಿಸ್ಬೇಕು, ಮುಖ್ಯಮಂತ್ರಿಗಳ ಬದಲಾಗಿ ಅವ್ರಿಗಿಂತ ಸ್ವಲ್ಪ ಕೆಳಗಿನ ಮಂತ್ರಿಗಳು ಬಂದಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಬೋದಾ ಫಾದರ್? ಅಥವಾ ಇದು ಕೂಡ ಮಾಸ್ಕ್ ಏನಾ? ಮಾಸ್ಕ್ ಅಲ್ಲ ಕಣೋ, ಒರಿಜಿನಲ್ ಮಂತ್ರಿಗಳೇ ಇವರು, ಅಲ್ವೇನಾ? ಹೌದು ಹೌದು ಹೌದು. ಸನ್ಮಾನ್ಯ ಶ್ರೀ ಮಂತ್ರಿಗಳಾದ ಶ್ರೀಯುತ ನಾಗರಾಜ್ ಸರ್ ಅವರನ್ನ, ಅದೇ ರೀತಿಯಾಗಿ MLA ಶ್ರೀಯುತ SI ತಮ್ಮಣ್ಣನವರನ್ನ ಮತ್ತೆ ನಮ್ಮ PA ದಾಸಣ್ಣನವರನ್ನ ಸ್ವಾಗತ ಮಾಡ್ತೀವಿ. ಪ್ರೀತಿಯ ಸ್ನೇಹಿತರೆ, ಆಳವಾದ ಸಮುದ್ರದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಂದ್ರೆ ಎಜುಕೇಶನ್ ಮುಳುಗಿ ಹೇಳುತ್ತಿರೋ ಸ್ಟೂಡೆಂಟ್ಸ್ಗಳೇ ಎಲ್ರಿಗೂ ಸಹ ಪ್ರಿಯವಾದ ಮಂತ್ರಿಗಳಾದ ಅವರ ಸಾಧನೆಯನ್ನು ಹೇಳದೆ ನನ್ನ ಕರ್ತವ್ಯ. ಅದರಲ್ಲಿ ನನಗೆ ಹೆಮ್ಮೆ ಇದೆ. ಪ್ರೀತಿಯ ಬಾಂಧವರೇ,
ನಾನು ನಮ್ಮ ಪಕ್ಷದ SCPU ತುಂಬಾ ಖುಷಿಯಾಗಿದ್ದೀವಿ. ಯಾಕೆ ಅಂತಂದ್ರೆ ಸುನಾಮಿಲಿ ಬಂದ ಅಲೆಗಳ ತರ ಈ ರಾಜಕೀಯದಲ್ಲಿ ನಮ್ಮ ಮಂತ್ರಿಗಳ ಹೆಸರನ್ನ ಕೆಡಿಸೋದಿಕ್ ಬಂದ ಒಂದು ದೊಡ್ಡ ಕೇಸ್ನ ಗೆದ್ಬಿಟ್ವಿ ಅನ್ನೋದೇ ನಮ್ಮ ಖುಷಿ. ವಾದಗಳ ನಂತರ ನಮ್ಮ ಕೋರ್ಟು ನಮ್ಮ ಮಂತ್ರಿಗಳನ್ನ ನಿರಪರಾಧಿ ಅಂತ ಘೋಷಿಸಿದೆ. ಕಳೆದ 20 ವರ್ಷದಿಂದ ಸೋಲು ಏನು ಅಂತ ಗೊತ್ತಿಲ್ಲದೆ ರಾಜಕೀಯ ಜೀವನದಲ್ಲಿ ಗೆದ್ದು 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 ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಮಂತ್ರಿಗಳ ತಾಕತ್ತು. ಇವರೇ ಮಂತ್ರಿಗಳು. ಇದರ ನಂತರನೂ ಈ ತರ 100 ಕೇಸ್ಗಳು ಬಂದ್ರು ಕೂಡ ಮತ್ತೆ ಅದನ್ನ ಗೆದ್ದು 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 ತೋರಿಸ್ತಾರೆ. ಜೈ STPS, ಜೈ STPS. ಥ್ಯಾಂಕ್ ಯು. ಗೌರವಾನ್ವಿತರಾದ ಪ್ರಿನ್ಸಿಪಲ್ ಫಾದರ್ ಅವರೇ, ಶಾಲೆ ಟೀಚರ್ಸ್ಗಳೇ, ಗಾರ್ಡಿಯನ್ಗಳೇ, ಪ್ರಿಯ ವಿದ್ಯಾರ್ಥಿನಿಯ ಬಂಧುಗಳೇ, ಮುಖ್ಯಮಂತ್ರಿಗಳು ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಡೆಲ್ಲಿಗೆ ಹೋಗಿರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ತಗೊಂಡು ನಾನು ಬಂದಿದ್ದೀನಿ. MLA ಸಾಹೇಬ್ರು ಹೇಳಿರೋ ಪ್ರಕಾರ ನಾನೀಗ ತುಂಬಾ ಸಂತೋಷವಾಗಿದ್ದೀನಿ. ಸತ್ಯವನ್ನ ಇವರೆಲ್ಲ ಮುಚ್ಚಾಕಿ ಮಹಾತ್ಮ ಗಾಂಧಿ ನಡೆದಿರೋ ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಬೇಕಾಗಿ ಬರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ನಂಬಿರುವಂತಹ ದೇವರು ಅದು ನಮ್ಗೆ ಕೈ ಕೊಡ್ಲಿಲ್ಲ. ಅದೇ ನನಗೆ ಸಂತೋಷ. ನನ್ನ ಜೀವನನೇ ಈ ರಾಜಕೀಯಕ್ಕೆ ಪಣವಾಗಿಡಬೇಕು ಅಂತ, ಅಧಿಕಾರಕ್ಕೆ ಬೆಲೆ ಕೊಟ್ಟು ನನ್ನಲ್ಲಿರುವಂತಹ ಗೌರವವನ್ನ ತೆಗಿಬೇಕು ಅಂತ ನೋಡ್ತಾರೆ. ಆದ್ರೆ ಒಂದು ತಪ್ಪನ್ನು ಮಾಡದೇ ಇರೋನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ನಾವು, ಅದು ಆಗೋವಂತ ಕೆಲ್ಸನ? ಅದು ನಮ್ಮ ಸ್ವಂತ ಜಾಗದಲ್ಲೇ ನನ್ನ ಹೆಸರನ್ನ ಹಾಳು ಮಾಡಿ ಮಜಾ ತಗೋಬೇಕು ಅಂತ ಹೇಳಿ ಒಂದು ಹೆಂಗಸು, ಅದು ನನ್ನ ಸ್ಟಾಫ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಆ ಹೆಂಗ್ಸ್ ಮಾಡ್ತಿದ್ದಂತಹ ನಾಟಕನ ನನ್ನ ಕಣ್ಣಾರೇನೆ ಗುರುತಿಸಿದ್ದಾದ್ಮೇಲೆನೆ ಮದುವೆ ಆಗಿದ್ರು ಕೂಡ ವಿಧವೆ. ನಮ್ಮ ಭಾರತ ಮಾತೆಗೆ ಇದೊಂದು ಕಳಂಕ ತರುವಂತಹ ಕೆಲಸನ ಮಾಡ್ದಂಗಾಯ್ತು. ತನ್ನ ಆಸೆನ ಈಡೇರಿಸಿದ ಮೇಲೆ ನನ್ನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇದ್ದು ಆ ಹೆಂಗ್ಸು. ವಿದ್ಯೆ ಕಲಿಯುವಂತಹ ಈ ದೇವಸ್ಥಾನದಲ್ಲಿ ಆ ಹೆಂಗಸು ಇದ್ದಾಳೆ ಅಂತಂದ್ರೆ ಖಂಡಿತವಾಗ್ಲೂ ಏನೋ ಒಂದು ಮಾಡಿರ್ತಾಳೆ. ಹಾಗಿದ್ದಾಗ ಒಂದು ಮುಖ್ಯವಾದ ಕಾರಣವನ್ನ ಇಟ್ಕೊಂಡು ಒಂದು ಸುಂದರವಾದ ಸುಳ್ಳಿನ ಪ್ರಸಂಗ ಅಂತ ನಾನು ಬುಕ್ ಬರ್ದು ಇಲ್ದೇ ಇರೋ ಎಲ್ಲ ಕಟ್ಟುಕತೆಯನ್ನ ಹೇಳಿ ನನ್ನ ವಿರುದ್ಧವಾಗಿ ಒಂದು ಕೇಸ್ ಹಾಕಿ ಸತ್ಯ ಗೆಲ್ತು. ಕೋರ್ಟು ನನ್ನನ್ನ ನಿರಪರಾಧಿ ಅಂತ ಹೇಳ್ತು. ಇಷ್ಟೆಲ್ಲ ನಡೆದಿದ್ರು ಕೂಡ ನನ್ಗೆ ಅವ್ರ ಮೇಲೆ ಕೋಪನೂ ಇಲ್ಲ. ಅವರು ಮನಸಾರೆ ಅವ್ರು ಮಾಡಿರೋ ತಪ್ಪು ನಿಜ ಅಂತ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಎಲ್ಲ ತಪ್ಪು ಒಪ್ಪುಗಳನ್ನ ನಾನು ಕ್ಷಮಿಸೋದಿಕ್ ತಯಾರಾಗಿದ್ದೀನಿ. ಆದ್ರೆ ಇದುವರೆಗೂ ಇರುವಂತಹ ಅವಳ ಸೌಂದರ್ಯ ದೊಡ್ಡವ್ರ ಹತ್ರ, ಬೇಕಾದವ್ರ ಹತ್ರ ಈ ತರ ಮಿಸ್ಯೂಸ್ ಮಾಡಬಾರ್ದು ಅಂತ ನಾನು ಬೇಡ್ಕೋತೆ. ಪಾಪ ನಮ್ಮ ಊರಿನ ಹೆಂಗಸು ಅವ್ರಿಗೆ ಅಸಹ್ಯ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ. ಕ್ಷಮೆ ಕೇಳಲೇಬೇಕು ಅಂತ ನನ್ನ ಕಾಯ್ತಾ ಹೇಳ್ತಿದ್ದಾರೆ. ನಿಜಾನ ಇದು? ಈ ನಂಬಕ್ಕೆ ಆಗ್ತಾ ಇಲ್ಲ ಅಲ್ವಾ? ನೋಡಿದ್ರೆ ಹಂಗೆ ಕಾಣಿಸೋದಿಲ್ಲ ಮಾಡಲ್ಲ ಅನ್ಸುತ್ತೆ. ನನ್ನನ್ನ ಈ ಕಾಲೇಜ್ ಅವ್ರು ಕರೆಸಿದ್ದಕ್ಕೆ ತುಂಬಾನೇ ಧನ್ಯವಾದವನ್ನ ಹೇಳ್ತೀನಿ. ನೀವೇ ನೋಡಿ ನಮ್ಮ ದೇಶದ ಮುಂದಿನ ನಾಯಕರು. ನಾನು ಬರೋದಿಲ್ಲ ಅಂತ. ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ. ನೀನ್ ನಿನ್ ಬಹುಮಾನ ತಗೊಂಡ್ ಬಾ. ಅವನ ಕೈಯಿಂದ ಕೊಡೋ ಬಹುಮಾನ ನನಗೆ ಬೇಕಾಗಿಲ್ಲ. ಹಾಗೆಲ್ಲ ಹೇಳ್ಬಾರ್ದು. ಕಾಲೇಜ್ನವರು ನೀನು ಕೊಡ್ತಾ ಇರೋ ಗೌರವ ಅದು. ನೀನ್ ಆಸೆ ಪಟ್ಟಿದ್ದೆ ಅಲ್ವಾ, ಬೇಡ ಅನ್ಬಾರ್ದು. ಮೊದಲನೇದಾಗಿ ಗೆದ್ದಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಸಂಯಮದಿಂದ ಕೂತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ರಾಜ್ಕುಮಾರ್ನಾಗಿ ಈಗ ಮಾನ್ಯ ಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡ್ತಾರೆ. ಯಾರ್ಯಾರು ಗೆದ್ದಿದ್ದೀರೋ ದಯವಿಟ್ಟು ಅವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ಈ ಕಾಲೇಜಿನ ವಿದ್ಯಾರ್ಥಿ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಗೆದ್ದಿರುವಂತಹ PR ರಮೇಶ್ ಪ್ರಸಾದ್ನ ಇಂಡಿಯನ್ ಕ್ರಿಕೆಟ್ ಟೀಮ್ನ ಪ್ರಸಿದ್ಧ ಆಟಗಾರ ಸಚಿನ್ ತೆಂಡೂಲ್ಕರ್ ಸೈನ್ ಮಾಡಿರುವಂತಹ ಬ್ಯಾಟ್ ಅನ್ನ ಬಹುಮಾನವ ಕೊಡ್ತಾ ಇದೀವಿ. ಬಹುಮಾನ ಕೊಡೋದಿಕ್ ಮಂತ್ರಿಗಳು ಬರಬೇಕು ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಈಗ ಒಂದೆರಡು ಮಾತಾಡ್ಬೇಕು ಅಂತ ರಮೇಶ್ ನಾನು ಕೇಳ್ಕೊತೀನಿ. ನನ್ಗೇನು ಹೇಳಕ್ ಉಳ್ದಿಲ್ಲ ಫಾದರ್. ರಮೇಶ್ ಪ್ಲೀಸ್ ಕಮ್, ಬಾರೋ ಇಲ್ಲಿ. ನಾನೇ ಹೇಳಿದಲ್ವಾ. ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಮಗನಾಗಿ
ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಮಂತ್ರಿ ಹೇಳಿದ್ದು ಪ್ರತಿಯೊಂದು ಮಾತುಗಳು ಸುಳ್ಳುಗಳೇ. ನನ್ನ ತಾಯಿ ತುಂಬಾ ಒಳ್ಳೆಯವಳು. ಈ ಮಿನಿಸ್ಟರ್ MLA ನಮ್ಮ ಮನೆಗೆ ಬಂದು ಕೇಸ್ ಹಿಂದೆ ತಗೊಂಡಿಲ್ಲ ಅಂತಂದ್ರೆ ನಿಮ್ಮಿಬ್ಬರನ್ನ ಜೀವಂತವಾಗಿರಕ್ ಬಿಡಲ್ಲ ಅಂತ ಹೆದರಿಸಿದ್ರು. ಅಮ್ಮ ಕೇಸ್ ತಗೊಳ್ಳಲ್ಲ ಅಂತ ಹೇಳಿದಾಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಒಂದ್ ತಪ್ಪು ಮಾಡಿಲ್ಲ ಅಂತಂದ್ರು ಮತ್ತೆ ಯಾಕೆ ಇವತ್ತು ಈ ತರ ಮಾಡಿದ್ರು? ನಮ್ಮ ನಾಡಿನಲ್ಲಿ ನಿರಪರಾಧಿ ಪರವಾಗಿ ನ್ಯಾಯ ಇರೋದು. ದುಡ್ಡಿನ ಬಲದಿಂದ, ಅಧಿಕಾರದ ಬಲದಿಂದ ಇವ್ರು ಈ ಕೇಸ್ನ ಈಸಿಯಾಗಿ ಗೆದ್ಬಿಟ್ರು. ಏನ್ ಮಾತಾಡ್ತಾ ಇದೆಯೋ ಪುರ್ಕಿ? ವೇಶ್ಯ ಮಗನ್ ಬಾಯಲ್ಲಿ ವೇದವಾಕ್ಯ. ನಮ್ಮ ಅಮ್ಮನ್ಗೆ ಏನಂತ ಅಂದ್ರೆ ನಾನ್ ಹೇಳಿಲ್ವೇನೋ, ಇವತ್ತು ಅವನ್ ಕತೆ ಮುಗೀತಷ್ಟೇ. ಪೊಲೀಸ್ ಗಾಡಿ ಬಂದಿದೆ ನೋಡು. ಯಾರು ರಮೇಶ್ ಪ್ರಸಾದ್? ಎಲ್ಲಿದ್ದಾನ? ಹಿಂದೆ ಹೋಗೋ. ಏಯ್ ನಡಿರೋ, ಹಿಂದೆ ಹೋಗ್ರೋ. ಯಾರು ರಮೇಶ್ ಪ್ರಸಾದ್? ನನಗೆ ಗೊತ್ತಿಲ್ಲ. ಗೊತ್ತಿದೆ ಸರ್. ನಡೀರಿ ಇವ್ನ. ರಮೇಶ ಎಲ್ಲೋ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ತೀಯ ಮಗನೇ? ನಮ್ ಸ್ಟೂಡೆಂಟ್ಸ್ ಇವ್ ಮುಟ್ಟಂಗಿಲ್ಲ. ಕೈ ಏನೋ ಕಾಲೇ ಹೇಳ್ತೀನಿ. ನಡಿಯೋ. ಹಿಂದೆ ಹೋಗೋ. ಜಾಗ ಬಿಡ್ರಿ. ಜಾಗ ಬಿಡ್ರೋ. ಸ್ಟೂಡೆಂಟ್ ಸೈಲೆಂಟ್. ಏನ್ ಸರ್ ನೀವು ಮಾಡ್ತಾ ಇರೋದು? ಇವರೆಲ್ಲ ವಿದ್ಯಾರ್ಥಿಗಳು ಸರ್. ಮಂತ್ರಿಗಳಿಗೆ ಹೊಡೆಯೋದನ್ನ ಕಾಲೇಜಲ್ಲಿ ಹೇಳ್ಕೊಡ್ತೀರಾ? ಏನ್ ಸರ್ ನೀವೆಲ್ಲ ಒಬ್ರು ಪೊಲೀಸರ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು. ಮರ್ಯಾದೆನ ನಿಮ್ಮಿಂದ ಕಲಿಬೇಕಾಗಿಲ್ಲ. ಒಬ್ಬ ಮಂತ್ರಿನ ಕೊಲೆ ಮಾಡೋದಕ್ಕೆ ನೋಡಿರೋದಕ್ಕೆ ರಮೇಶ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದೀವಿ ನಾವು. ಎಲ್ಲಿದ್ದಾನ ಅವನು? ಅವನು ಎಲ್ಲಿ ಅಂತ ನಮ್ಗೆಲ್ಲ ಗೊತ್ತಿರುತ್ತೆ ಸರ್. ಅವನಾಗ್ಲೇ ಹೋದ. ಯಾರು? ಪ್ಯೂನು. ಏನೋಲೇ ರಮೇಶ್, ಹೀರೋ ತರ ಅಲ್ಲಿ ಮಂತ್ರಿನ ಹೊಡೆದ್ಬಿಟ್ಟು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ? ಸ್ಟಿಫಾ ಪ್ಲೀಸ್, ದ್ವೇಷ ತೋರಿಸೋ ಸಮಯ ಅಲ್ಲ ಇದು. ಹೋಗಿಲ್ಲಿಂದ. ಪೊಲೀಸ್ನ ಕರೀರೋ. ಇವ್ರಿಗೆಲ್ಲ 4 ಬಾರ್ಸದ್ರೇನೆ ಗೊತ್ತಾಗೋದು. ಎಲ್ಲೋ ರಮೇಶ್ ಎಲ್ಲಿದ್ದಾನ? ಬರ್ರೋ. ಅಯ್ಯೋ ರಮೇಶ್, ರಮೇಶ್ ಏನಾಗಿಲ್ಲ. ಎದಳು ಬಾ ಬೇಗ ಬಾ. ರಮೇಶ್, ರಮೇಶ್, ಹೇಳೋ, ಎಲ್ಲೋ ರಮೇಶ? ಗೊತ್ತಿಲ್ಲ ಸರ್. ಅಯ್ಯೋ ರಮೇಶ್, ಬೇಗ ಬನ್ನಿ. ಇದೊಂದೇ ಬ್ಯಾಟ್ ತಾನೆ? ಇದ್ರಲ್ಲೇ ತಾನೇ ಮಂತ್ರಿ ಅವ್ರು ಕೊಡ್ತಿರೋದು. ಇದು ನಿಮ್ ರೂಮಲ್ಲಿ ಸಿಕ್ಕಿದೆ. ನಿಜ ಹೇಳಿ ಫಾದರ್. ಇಲ್ಲ ಫಾದರ್ ಅಂತಾನು ನೋಡಲ್ಲ, ಮದರ್ ನೋಡಲ್ಲ. ಹೊಡೆದ ನೇತ ಹಾಕ್ಬಿಡ್ತೀನಿ. ಸರ್ ಅವ್ನ ಕರ್ಕೊಂಡು ಹೊರಟೋದ್ರು. ಎಲ್ಲಿಗೆ? ಲೇಡೀಸ್ ಹಾಸ್ಟೆಲ್ಗೆ ಸರ್. ಸ್ಟೀಫನ್ ಅವ್ನ ಫ್ರೆಂಡ್ಸ್ ಸುತ್ತಾಡಿದ್ರು. ಅವ್ನ ಹೊಡೆದು ಬಿಟ್ಟು ಹೊರಟೋದ್ರು ಸರ್. ಕಮ್ ಆನ್. ಬನ್ನಿ ಬನ್ನಿ. Police go back! 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 ಮರ್ಯಾದೆಯಿಂದ ಜಾಗ ಬಿಡಿ. ಹುಡುಗಿರ್ ಮಾತ್ರ ಇರೋ ಲೇಡೀಸ್ ಹಾಸ್ಟೆಲ್ ಇದು. ಲೇಡೀಸ್ ಪೊಲೀಸ್ ಇಂದ ಸರ್ಚ್ ಮಾಡಬಾರ್ದು. ನಾವೇನ್ ಹೆಣ್ಮಕ್ಳು ನಡೆಯೋದಕ್ಕೆ ಬಂದಿಲ್ಲ.
ಮಂತ್ರಿಗೆ ಹೊಡೆದಿರೋನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ದಾರಿ ಬಿಡಿ. ನೋಡಿ, ಈ ಹಾಸ್ಟೆಲ್ ಇನ್ಚಾರ್ಜ್ ನಾನೇ ಮೇರಿ ಅಂತ. ಇಲ್ಲಿ ಏನೇನ್ ನಡೆದ್ರು ಅದ್ ನನಗ್ ಗೊತ್ತಾಗ್ಬೇಕು. ಲೇಡಿ ಪೊಲೀಸ್ ಇಲ್ದೆ ನೀವು ಬರೋ ಹಾಗಿಲ್ಲ ಇಲ್ಲಿ. ನಮಗ್ ಡ್ಯೂಟಿ ಮಾಡೋದಕ್ ಬಿಡಿ. ಅವ್ನ್ ಒಳಗಡೆನೆ ಇದ್ದಾನೆ. ಅವನನ್ನ ಕರ್ಕೊಂಡು ಹೋಗದೆ ಹೋಗಲ್ಲ. ಇಲ್ಲಿ ಗಂಡಸ್ರಿಗೆ ಪ್ರವೇಶ ಇಲ್ಲ. ಹಾಗಿದ್ಮೇಲೆ ಹೇಗ್ ಬಚ್ಚಿಡ್ತೀವಿ? ಒಂದ್ ವೇಳೆ ಯಾರಾದ್ರೂ ಬಚ್ಚಿಟ್ಟಿದ್ರೆ ಅವ್ರ ಕೈನ ಕಟ್ ಮಾಡ್ಬಿಡ್ತೀನಿ. ಅದಕ್ ನೀವು ಬೇಕಾಗಿಲ್ಲ. ನಿಮ್ಗೆ ಅನುಮಾನ ಇದ್ರೆ ಹೋಗಿ ಸರ್ಚ್ ಮಾಡಿ. ಆದ್ರೆ ಲೇಡಿ ಪೊಲೀಸ್ ಬರ್ಬೇಕು. ಲೇಖಾ, ರೂಮ್ ಅಲ್ಲಿರೋ ಹುಡುಗಿರ್ನೆಲ್ಲ ಆಚೆ ಬರೋಕ್ ಹೇಳು. ಎಸ್ ಮೇಡಮ್. ಸರ್, ಜೂಲಿ, ಜೂಲಿ ಬಾಗ್ಲು ತೆಗಿ. ನಾನೇ. ಏನ್ ಮುಗೀತಾ? ಒಂದ್ ಪಕ್ಷ ಮುಗ್ದಿದೆ, ನೀನೇ ನೋಡು. ಹಾ, ಸಮಸ್ಯೆ ಏನಿಲ್ಲ. ಪೊಲೀಸ್ ಅವರೇ ರೂಮ್ಸ್ ಎಲ್ಲ ಸರ್ಚ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಲೇಡೀಸ್ ಪೊಲೀಸ್ ಇಲ್ದೆ ಸರ್ಚ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಒಪ್ಕೊಂಡ್ರು. ಅದರಿಂದ ನಮ್ಗೆ ಸ್ವಲ್ಪ ಟೈಮ್ ಇದೆ. ಬೇರೆ ಇನ್ನೇನ್ ಮಾಡೋದು? ಹಾ, ಮತ್ತೆ ಲೈಲಾ ಹತ್ರ ರಾಜಿ ಹತ್ರ ಎಲ್ಲ ಹೇಳಿದ್ದೀನಿ. ನೀವ್ ಅವ್ರ ಹಿಂದೆ ನಿಂತ್ಕೊಳ್ಳಿ, ಅಷ್ಟ್ ಸಾಕು. ನನ್ಗಾದ್ರೂ ಟೆನ್ಷನ್. ಈಗ್ಲೇ ಎಷ್ಟೊಂದು ಟೆನ್ಷನ್? ಧೈರ್ಯವಾಗಿ ಕರ್ಕೊಂಡ್ ಬಾ. ಹೋಗ್ತೀನಿ. ಹಾ, ಪೊಲೀಸ್ ಗೋ ಬ್ಯಾಕ್, ಪೊಲೀಸ್ ಕಮಿಷನರ್ ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ನೀತಿ ಕಾನೂನುಗಳನ್ನೆಲ್ಲ ಅವ್ರ ಮುಂದೆ ಹೇಳಿ. ಪೊಲೀಸ್ ಗೋ ಬ್ಯಾಕ್, ಪೊಲೀಸ್ ಗೋ ಬ್ಯಾಕ್, ಪೊಲೀಸ್ ಗೋ ಬ್ಯಾಕ್, ಪೊಲೀಸ್ ಗೋ ಬ್ಯಾಕ್, ಯಾರು ಬರ್ತಾರೆ ಅಂತ ನಾನು ಪೊಲೀಸ್ ಗೋ ಬ್ಯಾಕ್. ಏನಾಯ್ತು ಬರ್ಗೋ? ಸಮಸ್ಯೆ ಸಾಲ್ವ್ ಆಯ್ತಾ? ಇಲ್ಲ ಸರ್. ಸಂಶಯ ಬಂದಿರೋ ಹೆಣ್ಮಕ್ಳ ಹೆಸರೇನು? ಲೇಖಾ, ಜೂಲಿ ಅವರೇ ಸರ್, ಕಾಲೇಜ್ ಲೀಡರ್ಸ್. ಈ ಹುಡುಗಿನೇ ಸರ್ ಲೇಖಾ. ಸರ್ ನೀವೇ ಕಮಿಷನರ್? ನೋ, ಐ ಎಂ CI ವಿಘ್ನೇಶ್ವರ್. ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡಿರೋ, ಕಷ್ಟ ಅಂದಾಗ ಕೈ ಹಿಡಿಯೋ ಭಗವಂತ ವಿಘ್ನೇಶ್ವರನ್ ಬಗ್ಗೆ ಕೇಳಿರ್ಬೇಕಲ್ವಾ? ಓ, ಹಾಗಾದ್ರೆ ನೀವು ಗಣಪತಿ. ಈ SI ವಿಘ್ನೇಶ್ವರು ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡ್ ಮೇಲೇನೆ ಮೇಲಿನ ಅಧಿಕಾರಿಗಳು ಇಲ್ಲಿಗೆ ಬರೋದು. ಕರ್ತಾ ಸರ್ ಇಲ್ಲಿಗೆ ಬಂದ್ರು ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಅವ್ರು ಮಾತಾಡಲ್ಲ, ಲಾಟಿ ಮಾತಾಡುತ್ತೆ. ಅದೇ ನಮ್ಮ ಕರ್ತಾ ಸರ್. ರೆಡಿ ಸರ್? ನನ್ನ ಹೆಸರು ಏನಂತ ಅಂದೆ? ಇಡಿಯನ್ ಕರ್ತಾ ಅಂತ. ಒಂದ್ ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ ಹೇಳಿದೀನಿ. ಅನಾವಶ್ಯಕವಾಗಿ ಏನೇನೋ ಹೇಳಿದ್ರೆ ಜನರಿಗೆ ನನ್ನ ಮೇಲಿರುವಂತ ಇಂಪ್ರೆಷನ್ ಹೋಗ್ಬಿಡು. ಅದು ಹೆಂಗಿದ್ರು ಹೋಗುತ್ತಲ್ಲ ಸರ್. ಅದಕ್ಕೆ ಕೋಟ್ ಹಾಕೊಂಡು ಕವರ್ ಮಾಡಿದ್ದೀನಿ. ಇಲ್ಲಿ ಸಿಚುವೇಶನ್ ಹೇಗಿದೆ? ಎಲ್ಲ ಓಕೆನೆ ಸರ್. ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೋತರ ಹೇಳಿದೀನಿ. ಪೀಪಲ್ ಲ್ಯಾಕಿಂಗ್ ಇಂಟೆಲಿಜೆನ್ಸ್ ಅಂಡ್ ಯೂಸಿಂಗ್ ಮದರ್. ಎಲ್ಲರಿಗೂ ಕೇಳಿಸಲ್ಲ. ಅದ್ರ ಮೀನಿಂಗ್ ಮಾತ್ರ ನಾನು ಕೇಳ್ಬಿಡಿ ಸರ್. ಓಕೆ, ಕಮ್ ಆನ್. ಕಮಿಂಗ್ ಸರ್. ಇದಕ್ ಬದಲು ನಾನೊಂದು ಜರ್ಮನ್ ಶೆಫರ್ಡ್ ನಾಯಿನ ಸಾಕಿದ್ದೆ. ಆ ನಾಯಿಗೆ ಒಂದಿನ ತಲೆ ಕೆಟ್ಟು ಅದು ನನ್ನನ್ನೇ ಕಚ್ಚೋದಕ್ಕೆ ಎಗಿರ್ತು. ನನ್ನ ಪಿಸ್ತೂಲ್ ತಗೊಂಡು ಡಿಶುಮ್ ಡಿಶುಮ್ ಡಿಶುಮ್. ನನ್ನನ್ನ ಯಾರಾದ್ರೂ ಎದುರು ಹಾಕೊಂಡ್ರೆ ಯಾರೇ ಆಗಿದ್ರು ಕೂಡ ಇದೇ ಪರಿಸ್ಥಿತಿ. ಸರ್, ಇಲ್ಲಿ ಬೇರೆ ಕತೆ ಹೇಳ್ತೀರಾ ಅನ್ಕೊಂಡಿದ್ದೆ. ಪ್ರೊಸೀಜರ್ ಕೋಡ್ ಡಿಮ್ಯಾಂಡ್ಸ್ ವಿಮೆನ್ ಪೊಲೀಸ್ ಪಾರ್ಟಿಸಿಪೇಷನ್. ದುರ್ಗಾ ಸರ್, 98 kg ತೂಕ ಇರೋ, 8.5 ಹಾರ್ಸ್ ಪವರ್ ಇರೋ ಏಕೈಕ ವ್ಯಕ್ತಿ ನಮ್ಮ ಕಾನ್ಸ್ಟೇಬಲ್ ದುರ್ಗಾ. ನಿಮ್ಮ ಹಾಸ್ಟೆಲ್ ಅನ್ನ ಸರ್ಚ್ ಮಾಡೋದಕ್ಕೆ ಇವ್ರು ಸಾಕಲ್ವಾ? ಪ್ಲೀಸ್ ಪ್ಲೀಸ್, ದಾರಿ ಬಿಡಿ, ದಾರಿ ಬಿಡಿ. ಗುಡ್ ಮಾರ್ನಿಂಗ್ ಕಮಿಷನರ್. ನಾನು ಫಾದರ್ ತರತರ. ಯಾವ ತರ? ಯಾವ ತರ ಅಲ್ಲ ಸರ್, ತರತರ. ಇದು ನಮ್ಮ ಫ್ಯಾಮಿಲಿ ನೇಮ್. ಮತ್ತೆ ಇವರು ನಮ್ಮ ಹಾಸ್ಟೆಲ್ ವಾರ್ಡನ್ ಮೇರಿ ಪಯಸ್. ವಾಟ್ ಎ ಸ್ಟ್ರೇಂಜ್ ನೇಮ್. ಮೇರಿ ಪೈಲ್ಸ್ ಅಂತೆ. ಪೈಲ್ಸ್ ಅಲ್ಲ, ಪಯಸ್. ಪಯಸ್ ಸಿಸ್ಟರ್ ಅಂತ. ಅದು ಸರಿ, ಮಿಸಸ್ ಮೇರಿ ಪೈಸ್. ಪೈಸ್ ಅದೇ. ಇದು ನಾವು ಈ ಹಾಸ್ಟೆಲ್ ಅನ್ನ ಸರ್ಚ್ ಮಾಡ್ಬೇಕು. ಇಲ್ಲಿ ಲೇಖಾ, ಜೂಲಿ ಯಾರು? ನಾನೇ ಸರ್ ಲೇಖಾ. ಜೂಲಿ ಯಾರು? ನಾನೇ ಸರ್, ಜೂಲಿ. ಲೇಖಾ ಮತ್ತೆ ಜೂಲಿ ಈಗ ನನ್ನ ಜೊತೆ ಬನ್ನಿ. ನಿಮ್ ರೂಮ್ ಅನ್ನ ನಾನು ನೋಡ್ಬೇಕು. ಓಕೆ ಸರ್. ವಿಘ್ನೇಶ್ ಸರ್, ಎಲ್ಲಾ ರೂಮ್ ಅನ್ನು ತುಂಬಾ ನೀಟಾಗಿ ಚೆಕ್ ಮಾಡ್ಬೇಕು. ಓಕೆ ಸರ್. ಬನ್ನಿ. ಪೊಲೀಸ್ ಫೋರ್ಸ್ ಇಲ್ಲೇ ಇದ್ರೆ ಸಾಕು. ಹೆಣ್ಮಕ್ಳನ್ನ ಓಡಾಡದೆ ಇರೋದಕ್ಕೆ ಬಿಟ್ರೆ ಸಾಕು. ವಾರ್ಡನ್, ಯು ಕಮ್ ವಿತ್ ಮೀ. ನಿಮ್ಮಿಬ್ರು ಮುಖದಲ್ಲೂ ಏನೋ ಕಳತನ ಕಾಣ್ತಿದ್ಯಲ್ಲ? ಹಂಗೆಲ್ಲ ಏನಿಲ್ಲ ಸರ್. ಈ ತರ ಅನುಭವ ಎಲ್ಲ ಫಸ್ಟ್ ಟೈಮ್, ಅದಕ್ಕೆ. ನಿಮ್ಮ ನೋಡಿ ಭಯ ಆಯ್ತು ಸರ್. ಓಹೋ, ನನ್ನನ್ನು ನೋಡಿ ನೀವೇನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ತುಂಬಾ ಫ್ರೆಂಡ್ಲಿ ಆಗಿರುವಂತ ಒಬ್ಬ ಪೊಲೀಸ್ ಆಫೀಸರ್ ನಾನು. ಹಾರ್ಟ್ ಫುಲ್ ಆಫ್ ಲವ್. ನಿಮ್ಮಿಬ್ರಲ್ಲಿ ರಮೇಶ್ ಯಾರಿಗೆ ಲವರು? ಹೆದರ್ಕೋಬೇಡಿ. ಲವ್ ಅನ್ನೋದು ಮನ್ಸಲ್ಲಿ ಹೇಳುವಂತ ಒಂದು ಪ್ಲೆಸೆಂಟ್ ಫೀಲಿಂಗ್ ತಾನೆ. ಅದಕ್ಕೆ ವಯಸ್ಸಿನ ಭೇದ ಇಲ್ಲ. ಐ ಲೈಕ್ ಇಟ್. ರಮೇಶ್ ಏನು ನಮ್ಗೆ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್? ಬೆಸ್ಟ್ ಫ್ರೆಂಡ್ ಅಷ್ಟೇ ಸರ್. ಯೋರ್ ಬಾಯ್ ಫ್ರೆಂಡ್? Yes sir. ನನ್ನನ್ನು ಹಾಗೆ ಒಂದು ಫ್ರೆಂಡ್ ಅಂತ ನೋಡಿದೀವು. ನಾನು ಕೂಡ ಈಗ ಒಬ್ಬ ಯಂಗ್ ಮನಸ್ಸಿನ ಸ್ಟೂಡೆಂಟ್ ಇದ್ದಾಗೆ. ಸ್ಟಿಲ್ ಐ ಆಮ್ ಎ ಬ್ಯಾಚುಲರ್ ಬಾಯ್, ಯು ನೋ. ಈ ರಮೇಶ್ಗೆ ಯಾರ್ಯಾರಿದ್ದಾರೆ? ಅಮ್ಮ ಮಾತ್ರ ಇದ್ದಾರೆ. ನಂದಿನಿ ಪ್ರಸಾದ್ ತಾನೆ? ಹೌದು ಸರ್. ಅವ್ರು ಗೊತ್ತಾ? ಗೊತ್ತು ಸರ್. ಅದರ್ ರಿಲೇಟಿವ್ಸ್? ಗೊತ್ತಿಲ್ಲ ಸರ್. ಸರ್, ಈ ಕಡೆ ಹೋಗ್ಬೇಕು. ಥ್ಯಾಂಕ್ ಯು. ಈ ಹಾಸ್ಟೆಲ್ ಚರಿತ್ರೆನಲ್ಲೇ ಫಸ್ಟ್ ಟೈಮ್ ಪೊಲೀಸ್ನವ್ರು ಬರ್ತಾ ಇರೋದು. ಪೊಲೀಸು ಲೇಡೀಸ್ ಹಾಸ್ಟೆಲ್ ಒಳಗಡೆ ಬರೋದು ನಿಮ್ಗೆ ಕಷ್ಟನಾ ಮಿಸ್ಟರ್ ಮೇರಿ ಪೈಲ್ಸ್? ಯಾವ ರೂಮು ಬಿಡದಂಗೆ ಎಲ್ಲ ರೂಮು ಚೆಕ್ ಮಾಡಿ ಸರ್. ಒಬ್ರುನಲ್ಲ, ಈ ಜಾಗ ನೋಡ್ತಾ ಇದ್ರೆ 5 ಜನ ಬಚ್ಚಿಡ್ಬೋದು ಅನ್ಸುತ್ತೆ. ನೋ ಸರ್, ಮೇರಿ ಮೇಡಮ್ ತುಂಬಾನೇ ಸ್ಟ್ರಿಕ್ಟ್. ಆದ್ರೂ ಕೂಡ ಬಚ್ಚಿಟ್ಟಿದ್ದೀರಾ. ಸರ್, ಇದೇ ನಮ್ ರೂಮು. ಏನು ಸರ್? ಒಂದು ಗಂಡಸಿನ ವಾಸನೆ.
ಇಲ್ಲಿ ಖಂಡಿತ ಗಂಡಸಿನ ವಾಸನೆ ಬರ್ತಿದೆ. ಅದು ಸರ್ ನೀವು ಕೂಡ ಗಂಡಸ ಅಲ್ಲ, ಅಲ್ವಾ? ಅಲ್ಲ. ಅಯ್ಯೋ ಅಲ್ವಾ ಸರ್? ಅಲ್ಲ, ನಾನು ಬೇರೆ ಗಂಡಸಿನ ವಾಸನೆ ಬರ್ತಿದೆ ಅಂತ ಹೇಳಿದ್ದು. ನಿಮ್ಗೇನೋ ಅನ್ಸಿರ್ಬೇಕು. ಅನ್ಸಿದಕ್ಕೆ ತಾನೇ ಕೇಳ್ತಾ ಇರೋದು. ಇಲ್ಲ ಸರ್, ನಿಮ್ಮನ್ ಬಿಟ್ಟು ಬೇರೆ ಯಾವ ಗಂಡಸಿಲ್ ಬಂದೇ ಇಲ್ಲ. ನಮ್ ಕಸಿನ್ಸ್ ಬಂದ್ರು ಗೆಸ್ಟ್ ರೂಮ್ ಅಲ್ಲೇ ಇರ್ತಾರೆ ಹೊರತು ಮೇರಿ ಮೇಡಮ್ ಇಲ್ಲಿ ರೂಮ್ ಅಲೋ ಮಾಡಲ್ಲ ಸರ್. ಈ ರೂಮ್ ತುಂಬಾನೇ ಸ್ಪೇಷಿಯಸ್ ಆಗಿದೆಯಲ್ಲ. ಹಾಸ್ಟೆಲ್ ಅಲ್ಲಿ ಎಲ್ಲ ರೂಮು ಹೀಗೆ ಇದೆಯಾ? ಇಲ್ಲ ಸರ್, ಇವ್ರ ತಾತ ಏನು ಮ್ಯಾನೇಜ್ಮೆಂಟ್ ಅಲ್ಲಿ ಇದಾರೆ ಅಂತ ನಮ್ಗೆ ಸ್ಪೆಷಲ್ ರೂಮ್ ಸಿಕ್ಕಿದೆ ಅಷ್ಟೇ. ಯಾರ್ ತಾತ ಅವರು? ಲೇಖಾ KR ಅವರ ಮೊಮ್ಮಗಳಲ್ವಾ ಸರ್? ಅದು ಅಷ್ಟೇ ಅಲ್ಲದೆ ಇವಳಪ್ಪ ಇಲ್ಲಿ ಡೊನೇಷನ್ ಕೂಡ ಮಾಡ್ತಾರೆ ಸರ್. ಓ, ನೀವಿಬ್ರು ಇಲ್ಲಿ ತುಂಬಾ ದೊಡ್ಡ VIPs. ಆತರ ಏನಿಲ್ಲ ಸರ್. ಇವತ್ತು ಗೋಲ್ಡನ್ ಜೂಬ್ಲಿ ಡೇ ಅಂತ ನಾವು ಮೇಕಪ್ ಎಲ್ಲ ಮಾಡ್ತಿದ್ವಿ ಸರ್. ರೇಸರ್ ಇಲ್ಲಿ ಕೆಲವರು ಮೀಸೆ ಇರೋರು ಇದಾರೆ ಸರ್ ಹಾಸ್ಟೆಲಲ್ಲಿ. ಅದಕ್ಕೆ ಡ್ಯಾನ್ಸ್ ಮಾಡುವಾಗ ಮೇಕಪ್ ಮಾಡಕ್ಕೆ. ಜೂಲಿ ಚೆನ್ನಾಗಿ ಮೇಕಪ್ ಮಾಡ್ತೀಯಲ್ಲ? ಹಾಗೆಲ್ಲ ಏನಿಲ್ಲ ಸರ್, ಮೇಕಪ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಲ್ಲ. ಇವಳು ಆರ್ಟ್ ಕ್ಲಬ್ ಸೆಕ್ರೆಟರಿ ಕೂಡ. ಅದಷ್ಟೇ ಅಲ್ಲದೆ ನಾರ್ಕೋಟಿಕ್ ಸೆಲ್ ಅಲ್ಲಿ 3 ವರ್ಷ ಕೆಲಸ ಮಾಡ್ದ ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಬ್ರೌನ್ ಶುಗರ್ ತಂದ ಮೊಹಮ್ಮದ್ ಅನ್ಸಾರಿನ ಬರೀ ಸ್ಮೆಲ್ ಅಲ್ಲೇ ಕಂಡು ಹಿಡಿದು ಕಸ್ಟಡಿಗೆ ತಗೊಂಡಂತ ನಾನಿರ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನಾಯಿಗಳಿಗೆ ಕೆಲಸನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಐ ಹ್ಯಾವ್ ಮೈ ಓನ್ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್, ಯು ನೋ. ಐ ಆಮ್ ಟೂ ಇಂಟೆಲಿಜೆಂಟ್. ಇವಾಗ ಹೇಳಿ, ರಮೇಶನ್ನ ನೀವು ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಾನು ಹೇಳ್ದಲ್ವಾ ಸರ್? ನೀವು ಹೇಳಲೇ ಇಲ್ವಲ್ಲ. ರಮೇಶ್ನ ನಾವ್ಯಾಕ್ ಸರ್ ಬಚ್ಚಿಡ್ಬೇಕು? ಗೆಸ್, ಇದ್ಯಾರು ಬರ್ದಿತ್ತು? ಇವಳೇ ಬರ್ದಿದ್ದು. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಬರ್ದ್ಬಿಡ್ತಾಳೆ. ಹೇಳೋದೇ ಕೇಳಲ್ಲ, ಬರ್ದ್ಬಿಡ್ತಾಳೆ ಸರ್. ಎಸ್, ಗೆಸ್. ನೀವ್ಯಾಕೆ ರಮೇಶ್ನ ಬಚ್ಚಿಡ್ಬೇಕು? ಸ್ಟೆಫಿ ಗ್ರಾಫ್, ಸಾನಿಯಾ ಮಿರ್ಜಾ, ನೀವು ದೊಡ್ಡ ಫ್ಯಾನ್ಸಾ? ಹೌದು ಸರ್. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟನಾ? ಹೌದು ಸರ್. ರಮೇಶ್ ತುಂಬಾ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಲ್ವಾ? ಹೌದು ಸರ್. ನಿಮ್ಗೊಂದು ತುಂಬಾ ಬೇಕಾದವನಲ್ವಾ? ಇಲ್ಲ ಸರ್. Shut up! ಬೇಕಾಗಿರೋ ಒಬ್ಬ ಅಪರಾಧಿನ ಬಚ್ಚಿಡೋದು ಎಷ್ಟು ತಪ್ಪು ಗೊತ್ತಾ? ಏನು ಸರ್? ಕೋಬ್ರಾ. ನೋಡಿದ್ಯಾ ನೋವಲ್ಲಿ ಎಷ್ಟು ನರಳ್ತಾ ಇದಾರೆ ನೋಡಿದ್ಯಾ? ಆ ತರ ಹೊಡೆದಾಕ್ಬಿಟ್ಟ ಅವನು. ಏನೋ ಒಂದೇ ಒಂದ್ ಬಿದ್ದೈತೆ. ಏನ್ ಹೇಳ್ದೆ? ಇಲ್ಲ, ಅವನು ಹೊಡೆದಿದ್ ನೋಡಿದ್ರೆ ಒಂದ್ 5-6 ಬರೇನಾದ್ರೂ ಇರ್ತದೆ ಅನ್ಕೊಂಡಿದ್ದೆ. ಹಂಗ ನನ್ಗೆ ಜಾಸ್ತಿ ಏಟ್ ಬೀಳಿಲ್ಲ ಅಂತ ನಿಂಗೆ ಹೊಟ್ಟೆ ಕಿಚ್ಚಲ್ವಾ? ಹಂಗೆಲ್ಲ ಏನಿಲ್ಲ ಸರ್, 1-2 ಇದ್ರೆ ನೋಡಕ್ ಖುಷಿ ಆಗುತ್ತೆ ನೋಡಿ. ಇಲ್ಲ, ನನ್ನ ಉದ್ದೇಶ 1-2 ಇದ್ರೆ ನೋವು ಕಮ್ಮಿ ಅಲ್ವಾ ಅಂತ. ಹಂಗ ನಾನ್ ಜಾಸ್ತಿ ಮಾತಾಡಲ್ಲ. ನಾನು ಹೋಗಕ್ ಮುಂಚೆ ನೀನ್ ಹೊಟ್ಟೋಗು. ಒತ್ತೆ ತಿಂದಿದಾರಲ್ವಾ ಮಿನಿಸ್ಟರ್, ಸ್ವಲ್ಪ ರಿಸ್ಕ್ ಎತ್ಕೋಬೇಕು. ರಿಸ್ಕು ತಪ್ಪಾಗಿ ಹೇಳ್ತಿದಾನಲ್ಲ. ಅದು ನಿಮ್ಮನ್ನ ನೋಡೋದಕ್ಕೆ ಆ ಯೂತ್ ವಿಂಗ್ ಲೀಡರ್ ವಿಜಯ್ ಅವ್ರು ಬಂದಿದ್ದಾರೆ. ಯಾಕೆ ನನ್ ಡ್ಯಾನ್ಸ್ ಆಡೋದನ್ನ ನೋಡೋದಕ್ಕ? ಅಲ್ಲ ಸಾರ್ನ ಅದೆಲ್ಲ ಇರ್ಲಿ ಬಿಟ್ಟಾಕೋ. IGL ಹೋದ್ರೆ ನೋಡೋಕೆ? ಇಲ್ಲ, ಟಿವಿಲಿ ನ್ಯೂಸ್ ನೋಡ್ತಿದ್ದಾರೆ. ಈಗ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾ ಇದಾರಂತೆ. ಹೊಡಿಸ್ಕೊಂಡು ಹಾಗೆ ನೀವು ಸ್ಲೋ ಮೋಷನ್ ಅಲ್ಲಿ ಬೀಳೋ ಹುಚ್ಚನ್ನ ಈ ರೂಮಿಂದ ಆಚೆ ಕಳ್ಸೋ. 24 ಗಂಟೆ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ನನ್ ಜೊತೆನೆ ಸುತ್ತಾನೆ ಇರ್ತಾನೆ. ಪರದೇಸಿ, ಸುಮ್ನೆ ನಿಂತ್ಕೋಬೇಡ, ಟಿವಿ ಆಫ್ ಮಾಡು. ಇವ್ರುಗಳಿಗೆಲ್ಲ ಒಂದ್ ನ್ಯೂಸ್ ಸಿಕ್ಕಿದ್ರೆ ಸಾಕು, ಅಷ್ಟೇನೆ. ಅದ್ಯಾರು? ಹಲೋ, ಹೌದು, ನಾನೇ ಮಾತಾಡ್ತಾ ಇರೋದು. ನೀನೇನು ಹೇಳ್ತಾ ಇದ್ಯಾ? ಮಂತ್ರಿ ಆಗಿದ್ದಿದ್ರೆ ಈ ತರ ತಪ್ಪು ನ್ಯೂಸ್ಗಳೆಲ್ಲ ಬರ್ತಾ ಇರ್ಲಿಲ್ಲ. ಅಸೂಯೆ, ಹೌದು ತಾನೆ? ನಿನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವೇನೋ? ಗಾಂಧಿ ಅವ್ರ ಮೊಮ್ಮಗ ಆದ ನಟೇಶನ್ ಆತರ ಮಾಡ್ತಾನೆ ಅಂದ್ರೆ ನಂಬ್ತೀಯಾ? ಏನಿಲ್ಲ, ಮಾತಾಡಿ. ಟಿವಿ ನೋಡ್ಬೇಕಾ? ಸುಮ್ನೆ ಕ್ಯಾಮ್ರಾ ಟ್ರಿಕ್ಕು. ಸರಿ. ಅಯ್ಯೋ, ಈ ಟಿವಿದವ್ರು ಸುಮ್ನೆ ಇರೋದಿಲ್ವಲ್ಲೋ? ಲಂಡನ್ ಇಂದ ದಿನೇಶ್ ಫೋನ್ ಮಾಡಿದ. ಗೊತ್ತು, ಲಂಡನ್ ನಲ್ಲಿರೋ ಡೂಪ್ಲಿಕೇಟ್ ದಿನೇಶ್ ತಾನೆ. ತಪ್ಪಾಯ್ತಾ? ತಪ್ಪು. ಒಂದು ದಿನ ಏನಾದ್ರೂ ಸುಳ್ಳು ಹೇಳ್ಬೇಕಲ್ವೇನೋ? ಇಲ್ಲಾಂದ್ರೆ MLA ಆಗಿ ವೇಸ್ಟ್. ಡ್ಯೂಪ್ಲಿಕೇಶನ್ ಅಲ್ಲ ಕಣೋ, ರೆಪ್ಯುಟೇಷನ್. ನಾನು ಹೇಳ್ಬೇಕಾಗಿದ್ದೆ ಅದೇನೆ, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಏನಾಯ್ತು? ಕಾಲೇಜು ಹಾಸ್ಟೆಲ್ ಎಲ್ಲ ಹುಡುಕಿದ್ವಿ ಸರ್, ಎಲ್ಲಿ ಸಿಗ್ಲಿಲ್ಲ ಅವನು. ಸಿಟಿಲಿ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಊರಲ್ಲಿ ಮಿನಿಸ್ಟರ್ ಕಡೆ ಹುಡುಗರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ಬಸ್ಗೆ ಕಲ್ಲು ಹೊಡೆದಿದ್ದಾರೆ. ಮತ್ತೆ ಪೊಲೀಸ್ ಜೀಪ್ನು ಸುಟ್ಟಾಕಿದ್ದಾರೆ. ಮತ್ತೆ ಈ ಟಿವಿ ನ್ಯೂಸ್ ಚಾನೆಲ್ ನಲ್ಲಿ ಅವ್ರಿಗೆ ಹೊಡೆದಿದ್ದನ್ನೇ ಹಾಕಿ ತೋರಿಸ್ತಾನೆ ಇದ್ದಾರೆ. ಕರಾಟೆ ಗೊತ್ತಿರೋದ್ರಿಂದ ಅವನು ಎಗ್ರಿ ಹೊಡೆದಿದ್ದಾನೆ. ನಮ್ ಮಿನಿಸ್ಟರ್ ಕರಾಟೆ ಕಲ್ತಿದ್ರೆ ಸ್ವಲ್ಪ ಆದ್ರೂ ಒದೆ ಕಮ್ಮಿ ಬಿದ್ದಿರೋದು. ಶಟ್ ಅಪ್. ಈಗ ಮಿನಿಸ್ಟರ್ ಹೇಗಿದ್ದಾರೆ ಸರ್? ಏನು ಸಮಸ್ಯೆ ಇಲ್ಲ, ಆದ್ರೆ ಯಾರನ್ನೂ ಅವರು ಅಲೋ ಮಾಡ್ತಾ ಇಲ್ಲ. ಡಾಕ್ಟರ್ಸ್ನು ಕೂಡ ಅಲೋ ಮಾಡ್ತಾ ಇಲ್ಲ. ಯಾರೇ ಆದ್ರೂ ಅದನ್ನೇ ಮಾಡ್ತಾರಲ್ವಾ? ಯಾಕೆಂದ್ರೆ ಮರ್ಯಾದೆ ಹೋಗಿದೆಯಲ್ಲ.
ಆ MLA ತಮ್ಮಣ್ಣಿಗೆ ಅವ್ರ PAಗಳು ಬಿಸಿ ಶಾಖ ಕೊಡ್ತಾ ಇದಾರೆ. ನಿನ್ನ ನೋಡ್ಬೇಕು ಅಂತ ಹೇಳಿದ್ರು. ಹೋಗಿ ಏನಾದ್ರೂ ಸಮಾಧಾನ ಮಾಡಪ್ಪ. ಸರ್. ಕಮಿಷನರ್ ಸಾಹೇಬ್ರೆ, ನಮ್ಮ ಮಿನಿಸ್ಟರ್ನ ಓಡ್ದವ್ನ ನೀವ್ ಹಿಡ್ದಿಲ್ಲ ಅಂದ್ರೆ ನಾವ್ ಹಿಡಿತೀವಿ. ಅಮ್ಮ ಮಗ ಇಬ್ರು ಮರ್ಯಾದೆ ತೆಗ್ದಿದ್ದಾರೆ ಮಿನಿಸ್ಟರ್ದು. ಅಮ್ಮ ಮಗ ಇಬ್ರನ್ನು ಸಾಯಿಸ್ತೀವಿ. ಏನಕ್ಕೆ ಸರ್ ಈ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದೀರಾ? ಈ ಟೋಪಿ ಹಾಕೊಂಡು ಓಡಾಡ್ತಿರೋದು ರಾಜಕಾರಣಿಗಳಿಗೆ ಎಸ್ಕಾರ್ಟ್ ಕೊಡೋದಿಕ್ಕೆ ಮತ್ತೆ ಬಡವರಿಗೆ ಪ್ರೊಟೆಕ್ಷನ್ ಕೊಡೋದಿಕ್ಕೆ. ಹೋಗಲೇ ಎಲ್ಲೋ ಇದ್ದವನ್ನ ಇಲ್ಲಿ ಕರೆಸ್ಕೊಂಡು MLA ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಎಷ್ಟೊಂದು ವರ್ಷ ಆಯಿತು. ಏನು ಮೇಕಿರೋದು ಇದೊಂದು ಲಾಟ್ರಿ ಅಷ್ಟೇ. ಹಂಗೋ ಹಿಂಗೋ ಮಾಡಿರೋ ನಂಬರ್ ಬಂದ್ಬಿಟ್ರೆ. ದಾಸ್ ತುಂಬಾನೇ ಬಿಸಿ ಇದ್ದೀರಾ ಅನಿಸ್ತಾ ಇದೆ. ನಾನು ಈ ಲಾಟ್ರಿ ಉಚ್ತಾ ಇದೆ ಕಣ ಹೇಳಿ. ಈಗಾಗ್ಲೇ ತುಂಬಾ ಕೆರೆದ್ ಬಿಟ್ಟಿದ್ದೀರಾ, ಅದ್ ಸಾಲೋದಿಲ್ವಾ? ಅಂದ್ರೆ ಇಲ್ಲ, ಲಾಟ್ರಿ ಚೀಟಿ ನೋಡ್ತಾ ಕೂತಿದ್ದೀರಾ ಅಂತ ಕೇಳ್ತಿದ್ದಾರೆ ಸಾಹೇಬ್ರು. ಎರಡೇ ನಂಬರ್ ಬಂದ್ರೆ ಚಿನ್ನ ಗೆಲ್ಲೋದೆ. ಮಿನಿಸ್ಟರ್ ಒದೆ ತಿನ್ ಮಲ್ಕೊಂಡಿದ್ದಾರೆ, ನಿನಗೆ ಚಿನ್ನ ಬೇಕಾ? ಮಿನಿಸ್ಟರ್ಗೆ 2 ಅಲ್ಲುದ್ರೋಗಿದೆ ಅಂತ ಕೇಳಿದೆ, ನಿಜಾನಾ? ಅದಕ್ಕಿಂತ ತುಂಬಾ ಟೈಮ್ ಇದೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಮಿನಿಸ್ಟರ್ ಹೊಡಿರಿ ಚೆನ್ನಾಗಿ ಸಲ್ಯೂಟ್ ಹೊಡಿರಿ. ಇದಕ್ಕೆಲ್ಲ ನೀವೇನು ಕಮ್ಮಿ ಇಲ್ಲ. ನನ್ಗೆ ನಿಮ್ ಸಲ್ಯೂಟು ಮಣ್ಣಂಗಟ್ಟಿ ಏನು ಬೇಕಾಗಿಲ್ಲ. ಆ ರಾಸ್ಕಲ್ನ ಹಿಡಿದ್ರೆ ಅವ್ನು ಹಿಡಿಯೋದಕ್ಕೆ ಒಂದೊಳ್ಳೆ ಬಲೆ ಬೀಸಿದಿ ಸರ್. ಬಲೆ ಬಿಸಿ ಕಾಯ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಅವಯ್ ಇಲ್ಲಿ ನೋಡಯ್ಯ, ಬಲೆನ್ ಸರಿಯಾಗಿ ಬಿಡಿಸಿ ಹಿಂಗ್ ಜೋರಾಗಿ ತೆಗೆದು ಹಿಂಗ್ ಬೀಸ್ಬೇಕು. ಬೀಸಿದೀವಿ. ಚೆನ್ನಾಗಿ ಅರ್ಥ ಆಯ್ತಾ? ನಿನ್ನೆ ಕಣೋ ಕಿಂಡಲ್ ಮಾಡ್ತಾ ಇರೋದು. ನಾನ್ ಮಾತಾಡ್ತಿರೋದು ಕಮಿಷನರ್ ಹತ್ರ, ನಿನ್ನ ಹತ್ರ ಅಲ್ಲ. ಮಿನಿಸ್ಟರ್ ತುಂಬಾ ತಮಾಷೆ ಮಾಡ್ತಾರೆ. ಇಷ್ಟು ದೊಡ್ಡ ಪದವಿಲಿದ್ದೀನಿ ನಾನು. ಇಷ್ಟೇಷ್ಟು ಮರ್ಯಾದೆ ಕೊಡ್ಬೇಕನ್ನೋ ಬೆಲೆ ಗೊತ್ತಿಲ್ವಾ ನಿಮ್ಗೆ? ಅದು ಇವ್ರ ಹತ್ರ ಹೇಳಿ ಏನ್ ಪ್ರಯೋಜನ? ಬಲೆ ಬೀಸಿ ಹಿಡಿಬೇಕಾದ್ರೆ ಚಿಕ್ಕ ಪುಟ್ಟ ಮೀನು ಸಿಗಲ್ಲ, ಬಿಡಿಸ್ಕೊಂಡು ಹೊಟ್ಟೋಗತ್ತೆ. ಏನಂತೀರಾ? ಅನುಭವಶಾಲಿ ನೀವ್ ಹೇಳ್ಬೇಕಾದ್ರೆ ಇಲ್ಲ ಅಂತ ನಾನು ಹೇಗೆ ಹೇಳಿ? ಏನಂದೆ ಸರ್? ಅದು ಜನರಲ್ ಆಗಿ ಮೀನ್ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಇದು ಕಿಂಡಲ್ಲ. ಮತ್ತಿನ್ನೇನೋ ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನ 24 ಗಂಟೆಯಲ್ಲಿ ಅವನನ್ನ ಹಿಡಿಲಿಲ್ಲ ಅಂತಂದ್ರೆ ನಿಮ್ ಕೆಲ್ಸ ಹೋಯ್ತು ಅಂತಾನೆ ಅರ್ಥ. ಈ ತರ ಟೈಮ್ ಕೊಟ್ಟು ಹೆದರ್ಸೋದೆಲ್ಲ ತುಂಬಾ ಹಳೆ ಸ್ಟೈಲು ಸರ್. ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ. ಹೀಗೆ ವೇಸ್ಟ್ ಆಗಿ ಮಾತಾಡೋದ್ರ ಬದಲು ಕೇಸ್ ಬಗ್ಗೆ ನಾವು ಗಮನ ಹರಿಸಬಹುದು. ವಿತ್ ಯುವರ್ ಪರ್ಮಿಷನ್ ಸರ್. ವಿಘ್ನೇಶ್ವರ್ ಕಮಾನ್. ದೊಡ್ಡ ಬೇಟೆಗಾರ. ಏನ್ ಬೇಟೆಗಾರ? ಬೇಟೆಗಾರ ಅಂತ ಹೆಸರಿಟ್ಕೊಂಡು ಏನು ಕೂಡ ಹಿಡ್ದಿಲ್ಲ. ಮತ್ತಾರೋ ಅವನ್ಗ ಹೆಸರಿಟ್ಟಿದ್ದು ಅದು ಗೊತ್ತಿಲ್ವಾ? ಇವ್ರ ಅಪ್ಪ ಹೆಸರು ಬೇಟೆಗಾರ ಭಾಸ್ಕರ, ಇವ್ರ ತಾತ ಹೆಸರು ಬೇಟೆಗಾರ ಚಂದಿರ. ಅಂದ್ರೆ ಕುಟುಂಬದವ್ರೆಲ್ಲ ಪೊಲೀಸಾ? ಏನ್ ಪೊಲೀಸು? ಮಜ್ಗೆ ಕಡಿಯೋದಲ್ವಾ ಇವ್ರ ಕುಲ ಕಸ್ಬು. ಅದಕ್ಕೆ ಇವನ ಹೆಸರು ಬೇಟೆಗಾರ ಅಂತ. ಅಹಂಕಾರಕ್ಕೇನು ಕಡಿಮೆ ಇಲ್ಲ ನೋಡು. ಇವನ್ನೆಲ್ಲ ಸರ್ವಿಸ್ ನಿಂದ ಟರ್ಮಿನೇಟ್ ಮಾಡ್ಬೇಕು. ತಪ್ಪಾಯ್ತಾ? ಕರೆಕ್ಟ್ ಆಗಿ ಹೇಳ್ಬಿಟ್ಟಿಲ್ಲ ದೇವ್ರೆ. ಇವತ್ತು ಇಡೀ ದಿನ ಭಯಂಕರವಾಗಿರುತ್ತೆ. ಹಂಗಿದ್ರೆ ಅವಮಾನ ಸರಿ ಇಲ್ಲ ಅಂತ ಬೇಟೆಗಾರರಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಅಯ್ಯೋ ನಿನ್ನ. ರಮೇಶ್ ನಮ್ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್. ಅಷ್ಟು ಅಲ್ಲದೆ ನಮ್ಗೆಲ್ಲ ಬೆಸ್ಟ್ ಫ್ರೆಂಡ್ ಕೂಡ. ಈಸ್ ನಾಟ್ ಅ ಕ್ರಿಮಿನಲ್. ಹೇಳು ಹೇಳು. ಅಯ್ಯೋ ಎಂತತ ಹಿಂಗ್ ಹೇಳ್ತಿದ್ದೀರಾ? ರಮೇಶ್ ಎಲ್ಲ ಅಂತ ನಮಗ್ ಗೊತ್ತಿಲ್ಲ. ಪೊಲೀಸ್ ಬಂದಾಗ ಕಾಲೇಜಿಂದ ಮಿಸ್ಸಿಂಗ್ ಆದ. ಇವಾಗ ಎಲ್ಲಿ ಬಚ್ಕೊಂಡಿದ್ದಾನಂತ ಗೊತ್ತಿಲ್ಲ. ಇದಕ್ಕೆ ನಾನೇನ್ ಮಾಡ್ಲಮ್ಮ? ಸಮಸ್ಯೆ ಏನಾದ್ರೂ ಕಾಂಪ್ರಮೈಸ್ ಆದ್ರೆ ಅವ್ನ್ ವಾಪಸ್ ಬರ್ತಾನೆ ಅಂತ ನಂಗೆ ಖಂಡಿತ ಗೊತ್ತು. ಅಷ್ಟೇ ಅಲ್ದೆ ಪೊಲೀಸ್ ಅವ್ರ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅವನ್ನ ಸಾಯಿಸೇ ಬಿಡ್ತಾರೆ ತಾತ. ಇಷ್ಟೊಂದು ಹೇಳ್ತಿದ್ಯಾ? ಮಾತಾಡ್ ನೋಡ್ತೀನಿ. ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್ ತಾತ. ಏನಾಯ್ತು? MLA ಹತ್ರ ಮಾತಾಡಿ ಮತ್ತೆ ವಾಪಸ್ ಕಾಲ್ ಮಾಡ್ತಾರಂತ ತಾತ ಹೇಳಿದ್ರು. ಆ ವಿಷಯ ಯಾಕೆ ಬಿಚ್ಚಿದೆ? ವಿಗ್ ಹಾಕೊಂಡು ವೇಷ ಹಾಕೊಂಡು ಎಷ್ಟೊತ್ತಂತಿರೋದು? ಮೈಕೆ ಎಲ್ಲ ಕಡಿತಾ ಇದೆ. ಹುಡುಗಿ ವೇಷದಲ್ಲಿದ್ದಾಗ ರೂಮಿಗೆ ಯಾರಾದ್ರೂ ಬಂದ್ರೆ ಏನಾದ್ರೂ ಹೇಳ್ಬೋದು. ಹೇ, ಡೋರ್ ಲಾಕ್ ಮಾಡಿಲ್ಲ, ಬೇಗ ಹೋಗಿ ಲಾಕ್ ಮಾಡು. ಲೇಖಾ. ಅಯ್ಯೋ ವಾರ್ಡನ್ ಮ್ಯಾಮ್, ಬೇಗ ಹೋಗು. ಏನು ಇಬ್ರು ಮುಖ ಒಂಥರ ಇದೆ? ಹಾಗೆಲ್ಲ ಏನಿಲ್ಲ ಮೇಡಮ್, ನಾವಿಬ್ರು ಒಂದೇ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ವಿ ಅಷ್ಟೇ. ಇಲ್ಲ, ಆ ಪೊಲೀಸ್ನವ್ರು ಹೇಳ್ದಾಗೆ ಆ ಹುಡುಗನ್ನ ಇಲ್ಲೆಲ್ಲಾದ್ರೂ ಬಚ್ಚಿಟ್ಟಿದಿರೋ ಹೇಗೆ? ನಾವಾ? ಮೇಡಮ್ಗೆ ನಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತಲ್ಲ, ಈಗಿನ ಹುಡುಗಿಯನ್ನ ನಂಬೋ ಹಾಗಿಲ್ವಲ್ಲ. ಅಂದ್ರೆ ಮೇಡಮ್ಗೆ ನಮ್ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ರೂಮ್ ಎಲ್ಲ ಚೆಕ್ ಮಾಡ್ಬಿಡಿ ಮೇಡಮ್. ಚೆಕ್ ಮಾಡಿ ಮೇಡಮ್, ಪರವಾಗಿಲ್ಲ. ಬೇಡ ಬೇಡ, ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಮೇರಿ ಕಣ್ ತಪ್ಸಿ ಒಂದ್ ಸೂಜಿ ಕೂಡ ಈ ಹಾಸ್ಟೆಲ್ ಅಲ್ಲಿ ಬಚ್ಚಿಡೋಂತ ಹುಡುಗಿರು ಇದುವರೆಗೂ ಯಾರು ಹುಟ್ಟಿಲ್ಲ. ಐ ಆಮ್ ಪ್ರೌಡ್ ಆಫ್ ಇಟ್. ಅದು ಸರಿ ಮೇಡಮ್. ನಿಮ್ಗೆ ಹೇಳ್ಬೇಕಾಗಿರೋ ವಿಷಯ ಹೇಳಲೇ ಇಲ್ವಲ್ಲ? ಏನ್ ಮೇಡಮ್? ಆ ರಮೇಶನ್ ಮನೆಗೆ ಹೋಗಿ ಮಿನಿಸ್ಟರ್ ಕಡೆಯವರು ಮನೆಗೆ ಕಲ್ಲು ಹೊಡೆದು ಅವ್ರ ತಾಯಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಅವ್ರಿಗೆ BP ಜಾಸ್ತಿ ಆಗಿ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ದು? ಟಿವಿ ನ್ಯೂಸ್ ಅಲ್ಲಿ ಬರ್ತಿತ್ತು. ಅವ್ರನ್ನ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಪ್ರಸಾದ್ ಕನ್ಸ್ಟ್ರಕ್ಷನ್ ಅಂದ್ರೆ ಎಷ್ಟು ದೊಡ್ಡ ಕಂಪ್ನಿ ಆಗಿತ್ತು. ಬೆನ್ಸ್ ಕಾರು, ಎಷ್ಟು ದೊಡ್ಡ ಬಂಗ್ಲೆ ಎಲ್ಲ ಅವ್ರ ಹತ್ರ ಇತ್ತು. ಯಾರೋ ಅವ್ರ ಬಿಸ್ನೆಸ್ ಎಲ್ಲ ಹಾಳ್ ಮಾಡ್ಬಿಟ್ರು. ಕೊನೆಗೆ ಸಾಲ ಜಾಸ್ತಿಯಾಗಿ ಕೇಸ್ ಜಪ್ತಿ ಮಾಡಿದ್ರು. ಪಾಪ ಸೂಸೈಡ್ ಮಾಡ್ಕೊಂಡ್ರು. ಏನೇ ಆದ್ರೂ ಆ ಟಿವಿ ನ್ಯೂಸ್ ನೋಡಿದ್ಮೇಲೆ ತುಂಬಾ ಟೆನ್ಷನ್ ಆಯ್ತು. ಇವತ್ ನನ್ಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಇಲ್ವೋ. ನೀವು ಹೋಗಿ ನಿದ್ದೆ ಮಾಡಿ.
ಅಬ್ಬಾ ದೇವ್ರೆ, ಇವತ್ತೆರಡು ಸ್ಮಾ ನೋಡಿದ್ರೇನೆ ನನಗೆ ನಿದ್ದೆ ಬರೋದು. ನಾನು ಆದಷ್ಟು ಬೇಗ ಅಮ್ಮ ನೋಡ್ಲೇಬೇಕು. ದಯವಿಟ್ಟು ಏನಾದ್ರೂ ಮಾಡಿ ಸಹಾಯ ಮಾಡಿ. ತಾತ ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾದ್ರೂ ತೀರ್ಮಾನ ತಗೋತೀನಿ ಅಂತ ಹೇಳಿದ್ರು. ಎಲ್ಲಾ ತೀರ್ಮಾನ ಆದ್ಮೇಲೆನೆ ಹೋಗೋಣ. ಅದು ಸರಿನೇ, ಇವಾಗ ರಿಸ್ಕ್ ತಗೊಳೋದ್ ಬೇಡ. ನನ್ನ ಪೊಲೀಸ್ ಹಿಡ್ಕೊಳ್ಳಿ, ಆದ್ರೆ ನಾನು ನಮ್ಮನ್ನ ನೋಡ್ಲೇಬೇಕು. ರಮೇಶ್, ಡೋಂಟ್ ಬಿ ಸಿಲ್ಲಿ. ಪೊಲೀಸ್ ಕೈಗೆ ನೀನ್ ಏನಾದ್ರೂ ಸಿಕ್ಕಾಕೊಂಡ್ರೆ ನಿನಗ್ ಗೊತ್ತಲ್ವಾ? ಏನಾಯ್ತು ತಾತ? ಅಯ್ಯೋ, ಒಂದು ಪ್ರಯೋಜನ ಇಲ್ಲ ಮಗಳೇ. ಅವನು ಅವ್ರ ಮನೇಲಿ ನೋವು ತಡೆಯಕ್ಕಾಗದೆ ಹಾಸಿಗೆ ಹಿಡ್ದಿದ್ದಾನೆ. ಆ ಹುಡುಗ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಒಂದು ಪೊಲೀಸವ್ರು ಸಾಯಿಸ್ತಾರೆ, ಇಲ್ಲ ಪಾರ್ಟಿ ಹುಡುಗ ಸಾಯಿಸ್ಬಿಡ್ತಾರ ಅಷ್ಟೇ. ತಾತ, ಹಾಗಾದ್ರೆ ನೀವ್ ಅವ್ರ ಹತ್ರ ಕೇಳಿಲ್ವಾ? ಇಲ್ಲ, ಅವನು ಕಾಂಪ್ರಮೈಸ್ಗೆ ಒಪ್ತಾ ಇಲ್ಲ. ಆ ಹುಡುಗ ಸ್ಟೇಜ್ ಮೇಲೆ ಫುಟ್ಬಾಲ್ ಓದಿಯೋ ತರ ಮಿನಿಸ್ಟರ್ನ ಓದಿತಾನೆ ಇದಾರೆ. ಟಿವಿಯವರು ಮತ್ತೆ ಮತ್ತೆ ತೋರಿಸ್ತಾನೆ ಇದಾರೆ. ಅದನ್ನ ನೋಡ್ಬಿಟ್ಟು ಪಕ್ಷದವ್ರು ಕೋಪದಲ್ಲಿದ್ದಾರೆ. ಅವನ ರಾಜಕೀಯ ಕರ್ಕೊಂಬಂದಿದ್ ನಾನೇ, ಆದ್ರೆ ಅವನ್ ಇವಾಗ ಬೇರೆ ಪಕ್ಷದಲ್ಲಿದ್ದಾನೆ. 15 ವರ್ಷ ಸಿಎಂ ಆಗಿದ್ರು ಏನು ಪ್ರಯೋಜನ ಇಲ್ಲಮ್ಮ. ನಿಮ್ ತಾತ ಇವಾಗ ಅಧಿಕಾರದಲ್ಲಿ ಇಲ್ವಲ್ಲ. ಬೇಡದೇ ಇರೋ ರಿಸ್ಕ್ ಎಲ್ಲ ನೀನ್ ತಗೊಳಕ್ ಹೋಗ್ಬೇಡ, ಸರಿನಾ? ಏನ್ ಹೇಳಿದ್ರು ತಾತ? ನೋ ಸ್ಕೋಪ್. ಏನಾಗಲ್ಲ, ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡೋಣ. ತಾತ ಹತ್ರನಾ? ನೋ, ಮಿನಿಸ್ಟರ್ ಹತ್ರ. ನಾವ್ ಒಬ್ರೇ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಬೇರೆ ದಾರಿ ಏನಾದ್ರೂ ಇದೆಯಾ? ನಾವ್ ಒಂದ್ಸಲ ಟ್ರೈ ಮಾಡೋಣ. ಏನೇ ಆದ್ರೂ ಸಮಸ್ಯೆ ಮುಗಿಯೋಕ್ಕಿಂತ ಮುಂಚೆ ರಮೇಶ್ ಹೊರಗಡೆ ಹೋದ್ರೆ ಅವನ್ನ ಖಂಡಿತ ಎಲ್ರು ಸಾಯಿಸ್ತಾರೆ. ಅಷ್ಟು ಅಲ್ದೆ ನಾವ್ ಎಷ್ಟ್ ಸಮಯ ಅಂತ ರಮೇಶ್ನ ಹೈಡ್ ಮಾಡ್ಸಕ್ಕಾಗುತ್ತೆ? ನೀನ್ ಗೊತ್ತಿದೆ ಮಾತಾಡ್ತಿದ್ಯಾ? ಈ ಟೈಮಲ್ಲಿ ಮಿನಿಸ್ಟರ್ನ ನೋಡಕ್ಕಾಗತ್ತಾ? ಜಾಸ್ತಿ ಏನು ಯೋಚನೆ ಮಾಡ್ಬೇಡ. ಮಿನಿಸ್ಟರ್ಗೆ ನಾವ್ ಯಾರು ಅಂತ ಮೊದ್ಲೇ ಗೊತ್ತು. ಅದ್ರಿಂದ ಮಾತಾಡೋಣ ಅಂತ ಅದಾದ್ಮೇಲೆ ಎಲ್ಲಿ ಹೋಗೋದು? ಮಿನಿಸ್ಟರ್ ಅಂತೂ ಅವ್ರ ಮನೆ ಬಿಟ್ಟು ಹೊರಗಡೆನೆ ಬರಲ್ಲ. ಅಷ್ಟು ಜೋರಾಗಿ ಇವ್ನು ಹೊಡೆದಿದ್ದಾನಲ್ಲ ಅವ್ರಿಗೆ. ನೋಡು, ನಾವಿಬ್ರು ಹೋಗಿ ಟ್ರೈ ಮಾಡಿ ನೋಡ್ತೇವೆ. ಈ ರಾತ್ರಿ ಒಳಗಡೆ ಸಮಸ್ಯೆ ಪರಿಹಾರ ಆಗುತ್ತಾ ನೋಡೋಣ. ಹೊರಗಡೆ ಹೋಗಿ ಸಾಮ್ನ ನಿನ್ ಮೇಲೆ ತರಬೇಡ. ನಾವಿಬ್ರು ಬರೋವರೆಗೂ ಹೊರಗಡೆ ಒಂದ್ ಶಬ್ದ ಕೂಡ ಕೇಳಬಾರ್ದು. ಜೂಲಿ, ನೀನ್ ಬೇಗ ರೆಡಿ ಆಗು. ಭಯ ಪಡೋದೇನು ಇಲ್ಲ. ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ರೆಸ್ಟ್ ಮಾಡಿ. ಹೇಳಿದ್ ಕೇಳಿಸ್ತಾನಮ್ಮ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಇದ್ಬಿಡು. ಏನೇ ಆದ್ರೂ ನಾವ್ ನಿಮ್ ಜೊತೆ ನಿಂತಿರ್ತೀವಿ. ಆ ಭಗವಂತ ನಮ್ ಕೈ ಬಿಡೋದಿಲ್ಲ. ರಸಿಯಾ, ನಿನ್ನ ಜ್ಯೂಸ್ ಮಾಡ್ಕೊಡು. ನನ್ಗೇನು ಬೇಡ ಕಾದರಣ್ಣ. ಏನು ಬೇಡ ಅಂದ್ರೆ ಹೆಂಗಮ್ಮ? ಹುಷಾರಾಗೋದ್ ಬೇಡವಾ? ನನ್ಗೆ ನನ್ ಮಗನ್ ನೋಡಿದ್ರೆ ಸಾಕು. ಪೊಲೀಸ್ನವರು ಕಾಲೇಜಿಂದ ಹುಡುಗರ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ರಮೇಶನ್ನ ಅವ್ರು ಕರ್ಕೊಂಡು ಹೋಗಿರಲ್ಲ ಅಲ್ವಾ ಕಾದರಣ್ಣ? ಅವನೇನಾದ್ರೂ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ರೆ? ನೀನ್ ಹತ್ತು ಆರೋಗ್ಯ ಕೆಡ್ಸ್ಕೋಬೇಡ. ನಾನು ಹೋಗಿ ಏನಂತ ವಿಚಾರಿಸ್ತೀನಿ. ಆ ಪ್ರಿನ್ಸಿಪಲ್ನ ಫಾದರ್ನ ಹೋಗಿ ಭೇಟಿ ಮಾಡ್ಕೊಂಡ್ ಬರ್ತೀನಿ. ಹಲೋ, ಯಾರು ಇಷ್ಟೊತ್ತಲ್ಲಿ? ಅಯ್ಯೋ ನೇಹಾ, ನೀನಾ? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಮ್ಮ ಇಲ್ಲಿ? ಆ ಅಂಕಲ್ ನ ನೋಡೋಣ ಅಂತ ಬಂದೆ. ತುಂಬಾ ಮುಖ್ಯವಾದ ಕೆಲ್ಸ ಆಯ್ತು. ಅಯ್ಯೋ, ಅವ್ರು ಮನೇಲಿ ಇಲ್ವಲ್ಲ? ಎಲ್ಲಿ ಹೋದ್ರು? ಸ್ವಲ್ಪ ಅರ್ಜೆಂಟ್ ಇತ್ತಲ್ವಾ, ತಾತನೇ ಕಳ್ಸಿದ್ದು. ನೀನಾಗಿದ್ಕೆ ಒಂದ್ ಮಾತು ಹೇಳ್ತೀನಿ. ಇಲ್ಲೇ ನೆಲಮಂಗಲ ರೂಟ್ ಅಲ್ಲಿ ನಟೇಶ್ ಸರ್ದು ಒಂದು ಪರ್ಸನಲ್ ಗೆಸ್ಟ್ ಹೌಸ್ ಇದೆಯಲ್ಲ? ಹೌದು, ಆ ಪೆಟ್ರೋಲ್ ಬಂಕ್ ಮುಂದ್ಗಡೆ. ಅದೇ ನಾನ್ ಹೇಳ್ದೆ ಅಂತ ಗೊತ್ತಾಗದ್ ಬೇಡ. ಇಲ್ಲ ಬಾರೆ. ಇವಾಗ ಏನಕ್ಕೆ ಅಲ್ಲಿ ಹೋಗ್ಬೇಕು? ನಾವಿಬ್ರು ಅಲ್ಲಿ ಏನ್ ಖುಷಿಯಿಂದ ಹೋಗ್ತಾ ಇಲ್ಲ. ಅವ್ರ ಹತ್ರ ಮಾತಾಡಿ ರಮೇಶ್ನ ಹೇಗ್ ಕಾಪಾಡ್ಬೇಕಂತ ನೋಡೋಣ. ನಿನ್ ಕೂತ್ಕೋ. ಲಾಕ್ ಹಾಕಿದಾರಲ್ಲ? ಒಳಗಡೆ ಇದಾರೆ ಅಂತ ಅನ್ಸುತ್ತೆ. ಅಲ್ಲೊಂದ್ ಕಾರ್ ಇದೆ ನೋಡು. ಯಾರು ಇಲ್ದಿರೋ ಬಂಗ್ಲೆಲಿ ಏನಮ್ಮ ಬಗ್ ನೋಡ್ತಿದ್ದೀರಾ? ನಾವ್ ಮಿನಿಸ್ಟರ್ ನೋಡಕ್ ಬಂದ್ವಿ. ಮಿನಿಸ್ಟರ್ ಇಲ್ಲಿ ಇಲ್ವಲ್ಲ? ಮಿನಿಸ್ಟರ್ ಕರೆದಿದ್ದಕ್ಕೆ ನಾವ್ ಬಂದಿದ್ದು. ಹಾಗ ಇದನ್ನ ಮೊದ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ? ನಾನು ವಾಚ್ಮ್ಯಾನ್ ವೇಲಾಯುಧ. ಇದನ್ನ ಹಿಡ್ಕೊಳ್ಳಿ. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ, ಇವಾಗ್ಲೇ ಬಂದಿದ್ದು. ಒಳಗ್ ಬನ್ನಿ. ಸರ್ಗೆ ಚಿಕನ್ ಊಟ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಇಲ್ಲಿ ಬಂದ್ರೆ ಸರ್ ಊಟ ಎಲ್ಲ ಹೊರಗಡೆಯಿಂದಾನೆ. ಡ್ರೈವರ್ ಮನೆಗೆ ಹೋಗಿದ್ದ, ಅದಕ್ಕೆ ನಾನೇ ಹೋಗಿ ತಗೊಂಡ್ ಬಂದೆ. ಇಲ್ಲಿ ಕುಕ್ ಇಲ್ವಾ? ಕುಕ್ಕು ಒಬ್ಬ ಇದ್ದ, ಅರುಣ್ ಅಂತ. ಅವನು ಕೂಡ ಹೊರಟೋದ. ಅದ್ ಸರಿ, ಏನ್ ನಿಮ್ ಹೆಸರು? ಸ್ಟೆಫಿ ಗ್ರಾಫ್. ಏನಂದ್ರೆ? ಸ್ಟೆಫಿ ಗ್ರಾಫ್. ಈ ಹುಡುಗಿ ಹೆಸರು? ಸಾನಿಯಾ ಮಿರ್ಜಾ. ಬಾಯಲ್ಲಿ ಹೇಳ್ದೇ ಇರೋ ತರ ಹೆಸರು ಇಟ್ಕೊಂಡಿದ್ರ. ಅಲ್ಲ, ಶ್ರೀದೇವಿ ಪಾರ್ವತಿ ಅಂತ ಇಟ್ಕೋಬೇಕಲ್ವಾ?
ಹೆಸರಿಟ್ಟಿದ್ ನಾವಲ್ಲ ಅಲ್ವಾ? ಈ ಚಿಕನ್ ಊಟನ ನಾವೇ ಹೋಗಿ ಕೊಡ್ಬೋದಲ್ವಾ ಸರ್? ಬೇಡ ಬೇಡ ಬೇಡ, ನನ್ ಕೆಲ್ಸ ನೀವ್ ಯಾಕೆ ಮಾಡ್ತೀರಾ? ಅದು ನಾವ್ ಮಿನಿಸ್ಟರ್ ಜೊತೆ ಸ್ವಲ್ಪ ಸೀಕ್ರೆಟ್ ಆಗಿ ಮಾತಾಡ್ಬೇಕಿತ್ತು. ಗೊತ್ತಾಯ್ತು ಗೊತ್ತಾಯ್ತು, ಅರ್ಥ ಆಯ್ತು. ಸರಿ ತಗೊಂಡೋಗ್ ಕೊಡಿ. ಸರ್ ಜೊತೆ ನಾನೇ ತಗೊಂಡ್ ಬಂದಿದ್ದು ಅಂತ ಹೇಳ್ಬೇಕು. ಅದೆಲ್ಲ ಹೇಳ್ತೀವಿ ಸರ್. ಸಾರ್ ಈ ಗೆಸ್ಟ್ ಹೌಸ್ ಬಂದ್ರೆ ಸಾಕು, ಈ ತರ ಬೆಳ್ಗಿರೋ ಹುಡುಗಿರೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾನೆ ಇರ್ತಾರೆ. ಬಾಗ್ಲು ಓಪನ್ ಆಗೇ ಇರುತ್ತೆ, ತಳಿದ್ರೆ ಸಾಕು ಹೋಗುತ್ತೆ. ಈ ತರ ಎಲ್ಲ ಅವ್ರ ಹತ್ರ ಕೆಲಸ ಮಾಡಕ್ ಆಗಲ್ಲ ಅಂತಾನೆ ಅಡಿಗೆ ಮಾಡೋನು ಕೆಲಸ ಬಿಟ್ಟು ಓಡೋಗ್ಬಿಟ್ಟ. ಇಂಥವ್ರಿಗೆಲ್ಲ ಕಾವಲ್ಗಾರರಾಗಿ ನಿಂತ್ಕೋಬೇಕಲ್ಲಪ್ಪ ತಿರುಪತಿ ವೆಂಕಟರಮಣ. ಏನಾಯ್ತಮ್ಮ, ಏನಾಯ್ತು ಹೇಳಿ? ಏನಾಯ್ತು? ಸಾರ್ ಅಂತದ್ ಏನಪ್ಪ ಮಾಡಿದ್ರು? ಈ ತರ ಎಲ್ಲ ಮಾಡಲ್ವಲ್ಲ ಅವರು. ಏನಾಯ್ತು? ಪೆಟ್ರೋಲ್ ಖಾಲಿ ಆಯ್ತು. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ತಳ್ಬೇಕು. ಎಲ್ಲಿವರೆಗೂ ತಳ್ಳೋದು? ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಬರೋವರೆಗೂ. ನನ್ ಕೈಗಳೆಲ್ಲ ನೋವು ಬರುತ್ತೆ. ನೋಡು, ನೀನು ಭಯ ಪಟ್ಟು ನನ್ಗೂ ಭಯ ಪಡಿಸ್ಬೇಡ ಆಯ್ತಾ? ನಾವಲ್ಲಿ ಹೋಗೇ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ. ಆದ್ರೆ ನೀನ್ ಬಾಯ್ ಮುಚ್ಕೊಂಡು ತಳ್ಳು ಮೊದ್ಲು. ಜೂಲಿ, ಬೇಗ ತಳ್ಳು. ಅರುಣ, ಅರುಣ, ಎಲ್ಲಿಗೆ ಹೋಗ್ಬಿಡ್ತೀಯೋ? ಆಲ್ರೆಡಿ ಇಬ್ರು ಲೀವ್ ಅಲ್ಲ ಅವ್ರೆ. ಇರೋನ್ ಇವ್ನೊಬ್ಬ. ನೀನು ಹೋಗ್ಬಿಟ್ರೆ ಎಣ್ಣೆ ಹಾಕೋರ್ ಯಾರು? ಆ ಪೆಟ್ರೋಲ್ ಲೀಟ್ರಣ ಬಂದ್ಯಾ? ಎಲ್ಲಿ ಹೋಗ್ಬಿಟ್ಟಿದ್ದ? ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಿನ್ ಕೆಲ್ಸನೂ ನಾನೇ ನೋಡ್ಕೊಳ್ಳ. ಸಾರಿ ರಾಯಪ್ಪಣ, ಒಂದ್ ಟೀ ಕುಡಿಯಕ್ ಹೋಗಿದ್ದೆ. ನೀನ್ ಟೀ ಕುಡಿಯಕ್ ಹೋಗಿದ್ದ, ಎಣ್ಣೆ ಹೊಡಿಯಕ್ ಹೋಗಿದ್ದ, ಇಷ್ಟೊಂದ್ ಬೆವರ್ಕೊಂಡ್ ಬಂದಿದ್ಯಾ? ಅದು ಬಿಸಿ ಟೀ ಕುಡ್ದೆ, ಅದಕ್ಕೆ. ಸುಮ್ನೆ ಅದು ಇದು ಹೇಳಿ ಯಾ ಮರಸ್ತಂಗಲ್ಲ. ಮೊದ್ಲು ಪೆಟ್ರೋಲ್ ಹಾಕಲ್ಲಿ. ಹೋಗೋಣ. ಅಲ್ಲಿ ರಮೇಶ್. ರಮೇಶ ಎಲ್ಲಿ? ಅಲ್ಲಿ ಹೋಗ್ತಾ ಇದ್ದಾನೆ. ಬೇಗ ಹೋಗು, ಅಲ್ಲಿ ಹೋಗ್ತಿದ್ದಾನೆ. ಎಲ್ಲಿ? ನನಗೆ ಕಾಣಿಸ್ತಾ ಇಲ್ಲ. ಬೇಗ ಬನ್ನಿ ಸರ್. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಸರ್. ಅವ್ನು ಕರಾಟೆ ಎಲ್ಲ ಕಲ್ತಿದ್ದಾನೆ. ಹೋಗ್ರಿ ಆ ಕಡೆ ನೋಡಿ. ರಮೇಶ್, ಹತ್ತು ಹತ್ತು. ನಡಿ ನಡಿ, ಬೇಗ ನಡಿ, ಬೇಗ ನಡಿ. ರಮೇಶ್, ಇಲ್ಲೇ ಇಲ್ಕೋ. ಯಾವ ದಾರಿಯಲ್ಲಿ ಬಂದು ಅದೇ ದಾರಿಯಲ್ಲಿ ರೂಮಿಗೆ ಬಾ. ಏನ್ ರಮೇಶ್? ಅಲ್ಲ, ಇಲ್ಲೇ ಉಳ್ಕೊಂಡ್ರೆ ಮತ್ತೆ ರಾತ್ರಿ ಎಲ್ಲಿ ಹೋಗ್ತೀಯಾ? ಪೊಲೀಸ್ ಹತ್ರ ಸಿಗಾಕೊಂಡ್ರೆ? ಮೊದ್ಲು ನೀನು ಒಳಗಡೆ ಬಾ, ಆಮೇಲೆ ಯೋಚನೆ ಏನ್ ಮಾಡ್ಬೇಕಂತ. ಯೋಚನೆ ಮಾಡ್ಬೇಡ, ಯಾರಿಗೂ ಕಾಣಿಸ್ಬೇಡ. ಈಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ರೆ ಮೇಡಮ್ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗಿತಾರೆ.
ತಗೊಳ್ಳಿ. ಅಕ್ಕವ್ರೆ ಗಾಡಿ ನಾನು ಬೆಳಕಾಗ್ತೀನಿ. ನಿಜನಾ ನೀನ್ ಹೇಳಿದ್ದು? ನಿಜಾನೇ, ನಾವ್ ಹೋಗಿ ನೋಡ್ದಾಗ ನೆಲಕ್ ಬಿದ್ದು ಸತ್ತೋಗಿದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಒಳ್ಳೇದೇ ಆಯ್ತು. ಅವನು ನಮ್ಮ ಅಮ್ಮನ ಕೊಟ್ಟಿರೋ ಕಷ್ಟಕ್ಕೆ ಒಳ್ಳೆ ದಂಡನೇನೆ ಆಗಿದೆ. ಅವನ್ಗದಾಗ್ಬೇಕಿತ್ತು. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ತಲೆ ಯಾಕೋ ನೋವ್ತಾ ಇದೆ, ಮೈನು ಬಿಸಿಯಾದಂಗಿದೆ. ರಮೇಶ್, ನೀನ್ ಯಾಕೆ ಎಷ್ಟೊತ್ತಲ್ಲಿ ಹೊರಗಡೆ ಬಂದೆ? ನೀನ್ ಎಲ್ಲೂ ಹೋಗ್ಬೇಡ ಅಂತ ನಿಂಗೆ ಹೇಳಿದ್ವಿ ತಾನೆ. ಅದು ನಿನ್ ರೂಮಲ್ಲಿ ಇರೋದಕ್ಕೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಅಮ್ಮನ ಬಗ್ಗೆ ನೆನೆಸ್ಕೊಂಡಾಗ ಹೋಗಿ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಎಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಅಮ್ಮನ್ ನೋಡ್ತೀನಿ ಅಂತ ಅಷ್ಟೇ ನನ್ನ ಮನ್ಸಲ್ಲಿತ್ತು. ನೀನ್ ಹೇಳ್ದಂಗೆ ಬಾಗ್ಲ ಮೇಲೆ ಇರೋ ಬೀಗ ತೆಗ್ದೆ. ಮತ್ತೆ ನಾನು ಆಸ್ಪತ್ರೆ ಹೆಂಗ್ ತಲುಪ್ದೆ ಅಂತ ಈಗಲೂ ನಂಗೆ ಗೊತ್ತಾಗ್ತಾನೆ ಇಲ್ಲ. ಹಾಸ್ಪಿಟಲ್ ಸ್ಯಾಟಲೈಟ್ ಅಲ್ತಾನೆ, ಮತ್ತೆ ಯಾಕೆ ನೀನ್ ನಾಯಿಂದಳೆ ಅದು ನೋಡ್ತಿದ್ದೆ? ಆಸ್ಪತ್ರೆ ಹತ್ರ ಹೋದಾಗ ತುಂಬಾ ಪೊಲೀಸ್ ತುಂಬಿಕೊಂಡಿದ್ರು. ಒಬ್ಬ ಪೊಲೀಸ್ ಕಣ್ಗೂ ಕಾಣಿಸ್ಕೊಳ್ದಲೆ ಮತ್ತೆ ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗ್ದೆ ಸಿಕ್ಕಿ ದಾರಿಗೆಲ್ಲ ಓಡ್ದೆ. ಏನು ದೊಡ್ಡ ಸಮಸ್ಯೆ ಬಂತು. ಜೂಲಿ, 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 ಏನು? ಬಾಗ್ಲು ತೆಗಿ. ಸೋಪ್ ಹಾಕೋತಾ ಇದೆ ನೀರು. ಈ ಪೊಲೀಸ್ ಬಂದಿದೆ, ಬಾಗ್ಲು ತೆಗಿ. ನನ್ ಮೇಡಮ್ ಹತ್ರ ಒಂದ್ ಮಾತು ಹೇಳ್ತೀನಿ ಸರ್. ಓಕೆ. ಯಾರು? ನಾನು ಕಮಿಷನರ್ ಕರ್ತಾ. ನಾವು ಪರಿಚಯ ಆದ್ಮೇಲೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತು. ಕರ್ತ ಸರ್, ಒಂದ್ ನಿಮಿಷ ಸರ್. ಏನಂತ ಕರೆದ್ರಿ? ನನ್ನ ಕ್ಷಮಿಸ್ಬಿಡಿ, ಪ್ರಿನ್ಸಿಪಲ್ ಸರ್ ಇನ್ನೂ ಬಂದಿಲ್ಲ ಸರ್. ಫಾದರ್ ಬಂದ್ಮೇಲೆ ನೋಡ್ಕೊಳ್ಳೋಣ. ಫಾದರ್ನಲ್ಲ, ಇವರು ನೋಡಕ್ ಬಂದಿದ್ದು. ಲೇಡೀಸ್ ಹಾಸ್ಟೆಲ್ ಅಲ್ಲಿ ಎಣ್ಣೆ ವಾಸನೆ ಬರ್ತಾ ಇದೆ. ನಾನು ಹೋಗಿ ಫಾದರ್ಗೆ ಫೋನ್ ಮಾಡಿ ಬರ್ತೀನಿ. ತುಂಬಾನೇ ಧೈರ್ಯಶಾಲಿ ಕಾಲೇಜಿನ ಚೇರ್ಪರ್ಸನ್ ಹೀಗೆ ಬೆವುತ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾರಣ ಆದ್ರೂ ಏನಮ್ಮ? ರಮೇಶ್ ಬಗ್ಗೆ ಗೊತ್ತಿದ್ದೆಲ್ಲ ನಿಮಗೆ ಹೇಳಿದ್ವಿ ಅಲ್ವಾ ಸರ್? ರಮೇಶ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಬರ್ಲಿಲ್ಲ, ಮಿನಿಸ್ಟರ್ ಮರ್ಡರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. MLA ಸರ್ ಅವ್ರು ಸತ್ತೋದ್ರಾ? ಸತ್ತಿದ್ದಲ್ಲ, ಕೊಲೆ ಮಾಡಿದ್ದು. ಯಾರು ಸರ್ ಕೊಂದಿದ್ದು? ನನಗ್ ಗೊತ್ತಿಲ್ಲ, ಕೊಂದಿದ್ ಯಾರು ಅಂತ ನನ್ಗೆ ಹೇಳಿಲ್ಲ ಅವರು. ನಿಮ್ಮ ಹತ್ರ ಹೇಳಿದ್ರ? ನಮಗೇನ್ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ ಸರ್. ದುರ್ಗಾ ಸರ್, ಹಮೀದ್ ಇವ್ರು ಗೊತ್ತಾ? ಅದು ಅದಲ್ಲ, ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ನೀನ್ ಹೇಳಿದಿಬ್ರು ಹುಡುಗಿರಲ್ಲಿ ಇವಳು ಇದ್ಲ? ಹೌದು ಸರ್, ಈ ಹುಡುಗಿ ಹೆಸರೇ ಸೋಫಿಯಾ ಗ್ರಾಪೋ. ಹಮೀದ್, ವೇಲಾಯುಧನ ಕರ್ಕೊಂಡು ಹೋಗು. ಈಗ ಸಾನಿಯಾ ಮಿರ್ಜಾ ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? ಎಲ್ಲಿ ಅಂತ ಹೇಳೋ. ಸ್ನಾನ ಮಾಡ್ತಿದ್ದಾಳೋ ಇಲ್ಲ ಸ್ನಾನ ಮಾಡೋ ತರ ನಟಿಸ್ತಾ ಇದ್ದಾಳೋ? ನೀವು ಹೋದಂತ ಗಾಡಿ ಸ್ಕೂಟಿ ಪೆಪ್. ನೀವಿಬ್ರು ಹೋದ್ರಿ, ಹೋಗಿ ಮಾಡ್ಬೇಕಾಗಿರೋ ಕೆಲ್ಸನ ಮುಗಿಸಿದ್ರಿ, ಮತ್ತ ಅಲ್ಲಿಂದ ತಪ್ಪಿಸ್ಕೊಂಡ್ರಿ. ಇಲ್ಲ ಸರ್, ನಾವಲ್ಲಿ ಹೋಗೋಕ್ಕಿಂತ ಮುಂಚೆನೆ ಮಿನಿಸ್ಟರ್ ಸತ್ತಿ ರಕ್ತದಲ್ಲಿ ಬಿದ್ದಿದ್ರು ಸರ್. ಹಾಗಿದ್ರಲ್ಲಿಗೆ ಹೋಗಿದ್ರಿ. ದುರ್ಗಾ ಸರ್, ಸಾನಿಯಾ ಮಿರ್ಜಾ ಇರೋ ಬಾತ್ರೂಮ್ ತೆಗಿಯಮ್ಮ. ಪುಟ್ಟಿ, ಬಾಗ್ಲು ತೆಗಿರಿ. ಓಪನ್ ದ ಡೋರ್. ದರ್ವಾಜಾ ಖೋಲೋ. ಬಹುಭಾಷೆ ಬೇಡಮ್ಮ, ಕನ್ನಡದಲ್ಲೇ ಹೇಳು. ಬಾಗ್ಲು ತೆಗಿರಿ ಅಂದೆ. ತೆಗಿರಿ. ಲೇಖಾ, ಯಾರದು? ಕಮಿಷನರ್ ಸರ್ ಬಂದಿದ್ದಾರೆ, ನೀನ್ ಬಾಗ್ಲು ತೆಗಿ. ಅಯ್ಯೋ, ನಾನ್ ಸ್ನಾನ ಮಾಡ್ತಿದ್ದೀನಿ. ನೀರಲ್ಲೇ ಇದ್ರೆ ಮೊಳಕೆ ಹೊಡೆದ್ಬಿಡ್ತೀಯಾ, ಬೇಗ ಬಾಗ್ಲು ತೆಗಿ. ಸರ್ ಹೇಳಿದ್ ಕೇಳಿಸ್ಲಿಲ್ವಾ? ಬಾಗ್ಲು ತೆಗಿ. ಬಾಗ್ಲು ತೆಗಿ ಅಂದೆ. ಬಾಗ್ಲು ತೆಗಿ. ಅಯ್ಯೋ, ಬಾಗ್ಲು ಹಾಕೊಂಡ್ ಬಾಮ್ಮ. ಸರ್
ಸ್ನಾನ ಮಾಡ್ತಾ ಇರ್ಲಿ ಮಾಡದೇ ಇರ್ಲಿ ಆದ್ರೆ ಡಿಪಾರ್ಟ್ಮೆಂಟ್ ಜೊತೆಗೆ ಹೀಗ್ ನಡ್ಕೋಬಾರ್ದಾಗಿತ್ತು. ನಾನು ಏನ್ ಆಕ್ಷನ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನ್ ಕಿಸಿತಾ ಇದ್ಯಾ? ಡಿಪಾರ್ಟ್ಮೆಂಟ್ ಮರ್ಯಾದೆ ಬಗ್ಗೆ ಯೋಚಿಸ್ ನೋಡು. ಅಯ್ಯೋ ಸರ್, ಅದ್ ಗೊತ್ತಿಲ್ದಿರ ನನ್ ಲೈಫಲ್ಲೇ ಇದೇ ಮೊದಲನೇ ಸಲ ಈ ತರ ನಡೆದಿದ್ದು. ಆ ಹುಡುಗಿಗೆ ಯಾವ್ದೋ ಕೈಗೆ ಸಿಕ್ಕಿದ್ ಬಟ್ಟೆನ್ ಹಾಕೊಂಡು ಹೊರಗಡೆ ಬರೋದಕ್ಕೆ ಹೇಳು. ಎಸ್ ಸರ್. ಲೆಕ್ಕ ನೀನ್ ಬಾಮ್ಮ. ನೋಡಮ್ಮ, ಬೇಗ ಡ್ರೆಸ್ ಹಾಕೊಂಡ್ ಬಾ, ನಾನು ಆಚೆ ಇರ್ತೀನಿ. ಸರಿ. ನೀವು ಮಿನಿಸ್ಟರ್ ನೋಡಕ್ಕೆ ಆ ಟೈಮಲ್ಲಿ ಯಾಕೆ ಹೋದ್ರಿ? ರಮೇಶ್ ಏನಾದ್ರೂ ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ರೆ ಅವ್ನ್ ಬಾಡಿ ಕೂಡ ಸಿಗಲ್ಲ ಅಂತ ಸ್ಟೀಫನ್ ಹೇಳಿದ್ದ. ಅದನ್ನ ಕೇಳಿ ನಮ್ ಭಯ ಆಯ್ತು. ಸ್ಟೀಫನ್ ಅಂತ ಅಂದ್ರೆ ರೆಬೆಲ್ ಗ್ರೂಪ್ ನ ಲೀಡರ್ ತಾನೆ? ಹೌದು ಸರ್, ಅವನೇ ನಿಮ್ ಹತ್ರ ನಾವೇ ರಮೇಶ್ ನ ಬಚ್ಚಿಟ್ಕೊಂಡಿದಂತ ಹೇಳಿದ್ದು. ರಮೇಶ್ ನ ಪೊಲೀಸರು ಹಿಡ್ಕೊಂಡು ಅದನ್ನ ನೀನ್ ತಿಳ್ಕೊಬೇಕಾಗಿಲ್ಲ. ರಮೇಶ್ ರಮೇಶ್ ಹೆದರ್ಕೋಬೇಡ, ಅವ್ರ ಹೋಗಾಯ್ತು. ಇಲ್ಲಿ ನೋಡು, ನಮ್ ಜೀವ ಅಡೆ ಇಟ್ಟು ನಿನ್ನ ಕಾಪಾಡ್ತೀವಿ. ನಿನ್ನನ್ ಬಿಟ್ಕೊಡೋದಿಲ್ಲ, ಸತ್ಯ. ಆಗ ಟೈಮ್ ಎಷ್ಟು ಅಂತ ನಿನ್ಗೆ ನೆನ್ಪಿದ್ಯಾ? 8:09 ಆಗಿರ್ಬೋದು ಸರ್. ಹಾಗೆ ಹೇಳಿದ್ರೆ ಹೇಗೆ? ಒಂದು 8:30 ಅಥವಾ 9 ಗಂಟೆ. ಹೇಳೋ ಮಾತನ್ನ ಸರಿಯಾಗಿ ಹೇಳ್ಬೇಕು. ನಿನ್ನ ಉತ್ತರ ತಪ್ಪಾಗಿದ್ರೆ ನೀನೇ ಕೊಲೆಗಾರಿ ಆಗ್ಬಿಡ್ತೀಯ. ನನಗೆ ನಿಜವಾಗ್ಲೂ ನೆನಪಿಲ್ಲ ಸರ್. ಇವತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿರುವಂತ ಘಟನೆ ನಿನಗ್ ನೆನಪಿಲ್ಲ ಅಂತಂದ್ರೆ ನಾನು ನಿನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸರ್, ಲೇಖ ನೀನ್ ಹೊರಗಡೆ ಇರು, ಸರಿ ಸರ್. ಆಮೇಲೆ ಕರಿತೀನಿ. ಜುಲಿ ನೀನ್ ಬಾ. ಬಾರಮ್ಮ. ಸ್ನಾನ ಮಾಡ್ಬೇಕಾದ್ರೆ ಬಾಗ್ಲು ತೆಗೆ ಅಂದ್ರೆ ಈ ತರನ ಮಾಡೋದು, ಅದು ಬ್ಯಾಚುಲರ್ ಆಗಿರೋ ನನ್ನಂತವನ್ಗೆ. ಸಾರಿ ಸರ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ನಾನ್ ಹೆದರ್ಕೊಂಡೆ. ಯಾಕೆ ಹೆದರ್ಕೊಂಡೆ? ಅದು ಹೇಳ್ತೀನಿ ಸರ್. ಹೆದರ್ಕೋಬೇಡ, ನಾನ್ ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ ಆಯ್ತು. ಹೇಳ್ತೀನಿ ಸರ್. ಭಯ ಪಡಬೇಡ. ಹಿಂಗ್ ಬದಲಾಯಿಸಿ ಕ್ವಶನ್ಗಳು ಕೇಳೋದು ನಮ್ಗೆ ಅಭ್ಯಾಸನೇ. ನೀವಿಬ್ರು ಹೇಳೋದು ನಿಜಾನ ಸುಳ್ಳ ಅಂತ ಗೊತ್ತಾಗತ್ತೆ ಇವಾಗ. ನೀನ್ ಹೇಳಿದ್ದೆಲ್ಲ ನಿಜ ತಾನೇ? ಹೌದು ಸರ್. ಸುಳ್ಳು ಹೇಳ್ತಿಲ್ವಲ್ಲ? ಎಕ್ಸ್ಕ್ಯೂಸ್ ಮಿ ಸರ್, ಪ್ರಿನ್ಸಿಪಲ್ ಅವರು ದೊಡ್ಡ ಫಾದರ್ನ ನೋಡಕ್ ಹೋಗಿ ಇನ್ನೂ ಬಂದಿಲ್ಲ. ಈಗಾಗ್ಲೇ ಲೇಟ್ ಆಗ್ತಿದೆ. ಇನ್ನೇನಾದ್ರೂ ವಿಚಾರಿಸೋದಿದ್ರೆ ನಾಳೆ ವಿಚಾರಿಸಬಹುದಲ್ಲ ಸರ್? ಅದನ್ನ ತೀರ್ಮಾನ ಮಾಡೋದು ನೀವಲ್ಲ. ಇವ್ರನ್ನ ಕಸ್ಟಡಿಗೆ ತಗೊಳಕ್ಕೆ ಅಂತ ಬಂದಿರೋದು. ಪ್ರಿನ್ಸಿಪಲ್ ಬಂದ್ಮೇಲೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಆದ್ರೆ ಈ ರಾತ್ರಿಲಿ ಈ ಹಾಸ್ಟೆಲ್ ಪ್ರೆಸ್ಟೀಜ್ ಪ್ರಾಬ್ಲಮ್ ಸರ್. ನಾವೆಲ್ಲಿಂದ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ಓಕೆ, ನಾಳೆ ನಾನು ಹೇಳಿದಂತ ಜಾಗಕ್ಕೆ ಇವ್ರನ್ನ ಕರ್ಕೊಂಡ್ ಬರ್ಬೇಕು. ಜರ್ಮನ್ ಶೆಫರ್ಡ್ಗೆ ಏನಾಯ್ತು ಅಂತ ಗೊತ್ತು ತಾನೆ? ದುರ್ಗಾ, ಕಮಾನ್. ಸರ್, ನನ್ಗೇನು ಬೇಕಾಗಿಲ್ಲ. ಕೊನೆಯದಾಗಿ ನನ್ ಮಗನ ಎಲ್ಲಿ ನೋಡಿದ್ರಿ? ಅವನು ಎಲ್ಲಿಗೆ ಹೋಗಿದ್ದಾನೆ? ಅವನಿಲ್ದೆ 1 ನಿಮಿಷ ಕೂಡ ನಾನ್ ಬದುಕಿರೋದಿಲ್ಲ. ಏನು ಅಮ್ಮ ಸೆಂಟಿಮೆಂಟಲ್ ಹೊಡಿತಾ ಇದಾರೆ. ಏನ್ರಿ ಸಾಹೇಬ್ರೆ? ಪಾಪಚ್ಚಿ ಕಾಂಟ್ರಾಕ್ಟರ್ ಮಗ ನೀನು? ಅಲ್ಲ, ಈ ಸ್ಟೀಫನ್ ಅವ್ರ ಅಪ್ಪನೇ ಆ ಕಾಂಟ್ರಾಕ್ಟ್ರು. ಅದ್ ನಿನಗೆ ಗೊತ್ತಾ? ನೋಡ್ರ ಅವನ್ಗೆ ಗೊತ್ತಿಲ್ಲ. ಏಯ್, ಬಾಯ್ ಮುಚ್ಚೋ. ನಿನ್ ಕೈಗೇನಾಯ್ತು? ಬೈಕಿಂದ ಬಿದ್ದಿದ್ದು. ಕರ್ತ ನಿಮ್ಮನ್ನ ರಕ್ಷಣೆ ಮಾಡ್ಲಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಶಿಕ್ಷೆ ಆಗತ್ತೆ. ಕೊಲೆ ಆಗಿರೋದು ಹೋಮ್ ಮಿನಿಸ್ಟರ್, ನೆನಪಿರ್ಲಿ. ಈ ಅಮ್ಮನು ಈ ಫಾದರು ಸೇರಿ ರಮೇಶ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಸರ್, ಅಪರಾಧ ಹೊರಿಸ್ಬೇಡಿ. ಅವತ್ತು ಅವ್ರ ತಾಯಿ ಬಗ್ಗೆ ಹಾಗೆ ಮಾತಾಡಿದಕ್ಕೋಸ್ಕರ ಕೋಪದಿಂದ ಆ ರೀತಿ ಮಾಡಿರ್ಬೋದೇ ಹೊರತು ಅದನ್ನೇ ಇಟ್ಕೊಂಡು ಈ ಕೊಲೆ ಅಪರಾಧನ ಅವನ ತಲೆಗೆ ಮಾತ್ರ ಕಟ್ಟೋದಿಕ್ ಹೋಗ್ಬೇಡಿ. ಅವನ ಈ ತರ ಎಲ್ಲ ಮಾಡಲ್ಲ ಸರ್. ನನ್ ಮಗನ ಕಸ್ಟಡಿಗೆ ತಗೊಂಡು ಅವನ್ನ ಏನ್ ಮಾಡಿದ್ರಿ ಅಂತ ಹೇಳಿ. ಓ, ಚೆನ್ನಾಗಿದೆ. ಹೋಮ್ ಮಿನಿಸ್ಟರ್ ಮೇಲೆ ಕಟ್ಟುಕತೆಗಳನ್ನ ಹೇಳಿದವಳು ಈಗ ಪೊಲೀಸ್ನವ್ರ ಮೇಲೂ ಕತೆಗಳನ್ನ ಕಟ್ತಾ ಇದ್ದಾಳೆ. ಅವನೆಲ್ಲಿದ್ದಾನೆ ಅಂತ ಹೇಳೋ. ಅವನ್ನ ಹಿಡ್ಕೊಂಡ್ ಕೊಂದು ಸಾಯಿಸ್ಬಿಟ್ಟು ಊರವರೆಲ್ಲರ ಮುಂದೆನೂ ನಾಟಕ ಆಡೋದಕ್ಕೆ ಬಂದಿದ್ದಾರೆ ಕಮಿಷನರ್ ಸರ್. ಇಂಥ ಆಟಗಳನ್ನೆಲ್ಲ ಪೊಲೀಸ್ ಅವ್ರು ಎಷ್ಟು ಸಲ ಆಡಿರ್ತಾರೆ ಹೇಳಿ? ರಾಜೇಶನ್ ಕೊಲೆ ಕೇಸಲ್ಲಿ ಏನ್ ನಡೀತೋ ರಾಮೇಶನ್ ಕೇಸಲ್ಲೂ ಅದೇ ನಡೆಯುತ್ತೆ. ನಿನ್ ಗತಿ ಅದಕ್ಕಿಂತ ಕೆಟ್ಟದಾಗಿರುತ್ತೆ. ಇಫ್ ಯು ಶಟ್ ಯುವರ್ ಮೌತ್ ಅಂಡ್ ಗೆಟ್ ಲಾಸ್ಟ್. ನನ್ ಮಗ. ನಂದಿನಿ, ಏನಮ್ಮ ಇದು? ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಮಗನ್ಗೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ಖಂಡಿತ ಬದುಕಿರೋದಿಲ್ಲ. ನಂದಿನಿ, ದುಡುಕ್ ತೀರ್ಮಾನ ತಗೋಬೇಡಮ್ಮ. ಆಂಟಿ, ಮೇರಿ ಮೇಡಮ್ ಕಣ್ ತಪ್ಸಿ ನಿನ್ನ ಹಾಸ್ಟೆಲ್ ಇಂದ ಹೊರಗಡೆ ತರಕ್ಕೆ ನನ್ ಪ್ರಾಣನೇ ಹೋಯ್ತು. ಜಸ್ಟ್ ಎಸ್ಕೇಪ್. ದೇವ್ರಿ ಕಾಪಾಡಿದ್ದು. ಇದೆಲ್ಲ ನಿಮ್ಮ ಅಮ್ಮಂಗೋಸ್ಕರನೇ. ನಿನ್ನ ನೋಡಿಲ್ಲ ಅಂದ್ರೆ ಅವ್ರು ಸತ್ತೋಗ್ತೀನಿ ಅಂತಾನೆ ಹೇಳಿದ್ರು. ಅದಕ್ಕೆ ರಿಸ್ಕ್ ತಗೊಂಡೆ. ಅಮ್ಮ ಏನಾದ್ರೂ ತಪ್ಪು ನಿರ್ಧಾರ ತಗೊಂತಾರೆ ಅಂತ ಭಯ ಆಗ್ತಿದೆ. ಸುಮ್ನೆ ಟೆನ್ಷನ್ ಎಲ್ಲ ತಗೋಬೇಡ, ಏನೂ ಆಗಲ್ಲ.
ನೋಡು, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಯಾರಿಗಾದ್ರೂ ಕಾಣಿಸಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅಮ್ಮನ ನೋಡಿ ಬೇಗ ಬಂದ್ಬಿಡು. ಹಲೋ. ಹೆದರ್ಕೋಬೇಡಿ. ಐ ಎಂ CI ವಿಘ್ನೇಶ್. ಇಲ್ಲಿ ಬರೋರ್ನ ಹೋಗೋರ್ನ ವಿಚಾರಿಸೋದಿಕ್ಕೆ ಅವಾಗ ಪೊಲೀಸ್ ಬಿಟ್ಟಾಕ್ತಾ ಇರ್ತೀವಿ. ವಿಚಾರಿಸೋದಿಕ್ಕೆ ಅಂತಾನೆ ಬಂದೆ. ನಿಮ್ಮ ಹೆಸರೇನು? ನೀನ್ ಅವನೇ ಅಲ್ವಾ? ಇಟ್ಕೊಂಡೆ. ಓಡ್ಬೇಡ. ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊಳ್ಳಿ. ಏನಯ್ಯ ಮಕ್ಕ ನೋಡ್ಕೊಂಡಿದ್ದೀವಿ? ಹೋಗಿದ್ದೀವಿ. ನಾನೇ ಹೋಗ್ಬೇಕಾ? ಹಂಗಂದ್ರೆ ಹಲೋ, ದಿನಚರಿ ಪತ್ರಿಕೆನಾ? ಅದೇ ನಮ್ಮ ಹೋಮ್ ಮಿನಿಸ್ಟರ್ನ ಕೊಲೆ ಮಾಡೋದ್ನಲ್ಲ ರಮೇಶ್. ಅವನೇ. ಅವನ್ನ CI ವಿಘ್ನೇಶ್ ಹಿಡ್ಕೊಂಡಿದ್ದಾರೆ. ಅವ್ನ ಫೋಟೋನ ಇವಾಗೇ ನಾನು ಆಫೀಸಿಗೆ ಕೊಟ್ಟು ಕಳಿಸ್ತೀನಿ. ಅದನ್ನ ನೀವು ಒಂದ್ಸಲ ನೋಡಿ. ಹಲೋ, ಸಂಜಯ್ ವಾಣಿನಾ? ಇವಾಗ ತೋರಿಸ್ತೀನಿ ಕೊಡೋ ನಿಂಗೆ CI ವಿಘ್ನೇಶ್ ಯಾರು ಅಂತ. ಇಟ್ಕೊಳ್ರ ಇನ್ನ. ಸ್ಟುಡಿಯೋದವ್ರಿಗೆ ಫೋಟೋ ಕಳ್ಸೋದು. ಸರ್ ಅವ್ನು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಸರ್. ಏನ್ ಸರ್ ಹೇಳ್ತಿದ್ದೀರಾ? ಪೊಲೀಸ್ಗೆ ಹೊಡಿಕೇನೋ? ತೋರಿಸಿ ಪೊಲೀಸ್ ಮಾರ್ಗ. ಕಲ್ಲು ಎತ್ಕೊಂಡು ಬೀಸೋ ಅವನ್ಗೆ. ಮಾಡ್ತೀನಿ ನೋಟಿಂಗೆ. ಇದು ನೋಡಿಯೋ. ತೋರಿಸಿ ಅವನ ಹಿಡಿದ್ಯಾ? ಇಲ್ಲ ಸರ್. ಅದೇನಂದ್ರೆ ಒದೆ ಬಿದ್ದಿರೋ ನಿಮ್ಮನ್ನ ಹಾಸ್ಪಿಟ್ಲಿಗೆ ಸೇರ್ಸೋದಾ ಇಲ್ಲ ಹೋಗ ಅವ್ನು ಹಿಡಿಯೋದಾ? ಮತ್ತೆ ನೀನೇ ಹಿಡ್ದೆ ಅಂತ ಎಲ್ಲ ನ್ಯೂಸ್ ಚಾನೆಲ್ಗೂ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ? ಅದಂಗಲ್ಲ ಸರ್. ಕತ್ತಾ ಸರ್ ನೇತೃತ್ವದಲ್ಲಿ CI ವಿಘ್ನೇಶ್ ಹಿಡ್ಕೊಂಡ. ಸಸ್ಟೈನ್ ಮಾಡ್ಕೊಬಿಡಿ. ಎದೆಲಿ ಸೆಂಟ್ರ್ ಪಾಯಿಂಟ್ಗೆ ಹೊಡೆದ್ಬಿಡ್ತು ಕಣೋ ಅದು. ಅದಕ್ಕೆ ಅಂತಾನೆ ಸರ್ ನೇರವಾಗಿ ಇಲ್ಲಿ ಕರ್ಕೊಂಬಂದೆ. ಅವನ್ನ ಹಿಡಿಯೋದಿಕ್ಕಾಗ್ಲಿಲ್ವೇ? ಸಿಟಿ ಫುಲ್ ಅವನ್ನ ಸರ್ಚ್ ಮಾಡ್ತಾ ಇದೀವಿ ಸರ್. ಅವನು ಸಾಧಾರಣವಾದವನಲ್ಲ ಸರ್. ಅವನು ಓದಿರೋ ಕಳ್ಳ ಸರ್. ಎಷ್ಟು ಓದವನಪ್ಪ? ಅದಲ್ಲ ಸರ್, ಅವನು ಬುದ್ಧಿವಂತ ಅಂತ ಹೇಳಕ್ ಬಂದೆ. ಅವನು ಕಿಲಾಡಿ ಆದ್ರೆ ನಾನು ಕಿಲಾಡಿ ಅಂತ ಕಿಲಾಡಿ ಕಣ್ಣು. ಅಂದ್ರೆ ಗೊತ್ತು ಸರ್. ಯೋ, ಮಿನಿಸ್ಟರ್ ಪರ್ಸನಲ್ ನಂಬರ್ ಬಂದ ನಂಬರ್ಗಳನ್ನ ಟ್ರೇಸ್ ಔಟ್ ಮಾಡಿದ್ಯಾ? ಬಂದಿದೆ ಸರ್. 7 ಗಂಟೆಗೆ ಕಾಲ್ ಮಾಡಿರೋದು ಲೀಡರ್ KR. 7:15ಕ್ಕೆ ಬಂದಿರೋದು ಸಿಟಿ ಹಾಸ್ಪಿಟಲ್ ಇಂದ. 7:30ಕ್ಕೆ ಕಾಲ್ ಬಂದಿರೋದು ಪುಟ್ಸ್ವಾಮಿ ಗ್ರೂಪ್ MD ಪುಟ್ಸ್ವಾಮಿ. 7:40ರಿಂದ 7:45 ಒಳಗಡೆ ಮಿನಿಸ್ಟರ್ದು 2ನೇ ಪಕ್ಷದ್ದು. ಅದ್ಯಾರಪ್ಪ? ಮಿನಿಸ್ಟರ್ ಅವರ 2 ವೀಕ್ನೆಸ್. ಅವ್ರು ಆ ಸಮಯಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಬೇರೆ ಕಡೆ ಎಂಗೇಜ್ ಆಗಿರ್ತಾರೆ ಸರ್. ಸಂವೇರ್ ಇಸ್ ವಿತ್ ಸಮ್ ಅದರ್ ಪರ್ಸನ್. ನಮ್ಗೆ ಯಾಕೆ ಸರ್ ಬೇಕದಲ್ಲ? ಅಪ್ಪ, ಎಷ್ಟು ಬಿಸಿಲು. ತರೋ ಅಷ್ಟೊತ್ತಿಗೆ ಪ್ರಾಣನೇ ಹೋಗ್ಬಿಡ್ತಪ್ಪ. ಅಯ್ಯೋ, ನಿಂತ್ಕೊಳ್ಳ ಅಲ್ಲೇ.
ನನ್ಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ. ಮತ್ತೆ ತಮ್ಮನ್ ನೋಡ್ಬಿಟ್ಟು ಯಾಕೆ ಓಡ್ತಾ ಇದ್ಯಾ? ಭಯ ಆಯ್ತು ಸರ್. ಮಂತ್ರಿನ ಕೊಂದಿದ್ ನಾನೇ ಅಂತ ಪೊಲೀಸ್ ಅವ್ರು ತಪ್ಪಾಗಿ ವಿಚಾರಿಸ್ತಾ ಇದಾರಂತೆ. ನಿಜವಾಗ್ಲೂ ನಾನೇನು ಮಾಡಿಲ್ಲ. ಕೊಲೆಗಾರನ್ನ ನಾನು ನೋಡ್ಲೂ ಇಲ್ಲ. ಸರ್ ನಮ್ಗೊಂದು ಕ್ಲೂ ಸಿಕ್ಕಿದೆ ಸರ್. ಮಿನಿಸ್ಟರ್ನ ಕೊಂದವ್ರನ್ನ ಇವ್ನು ನೋಡಿದಾನೆ ಸರ್. ಏನೋ ನಿನ್ ಹೆಸರು? ಅರುಣ್ ಮೂರ್ತಿ ಸರ್. ಓ, ಮಿನಿಸ್ಟರ್ ಮನೇಲಿ ಕುಕ್ ಆಗಿದ್ದವನಲ್ವಾ? ನೀನೇನೋ ಇಲ್ಲಿಗೆ ಬಂದಿರೋದು? ನಾನ್ ಕೆಲ್ಸ ಮಾಡ್ತಿರೋ ಜಾಗದ ಓನರ್ಗೆ ಹುಷಾರಿಲ್ಲ. ಅವರು ಪಕ್ಕದ ರೂಮಲ್ಲಿ ಅವ್ರೆ. ನಾನ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟೆ. ಮಿನಿಸ್ಟರ್ನ ಕೊಲ್ಲಕ್ ಬಂದವ್ರನ್ನ ನೀನೆಲ್ಲಿ ನೋಡ್ದೆ? ಅದು ಸರ್. ಸರ್ ಇವ್ನ ನಂಬೇಡಿ ಸರ್. ಇವ್ನು ಹೇಳ್ತಾ ಇರೋದು ನೋಡಿದ್ರೆ ಇವ್ನಿಗೂ ಕೊಲೆಗೂ ಸಂಬಂಧ ಇದೆ ಅನ್ಸುತ್ತೆ. ಇಲ್ಲ ಸರ್, ಮಿನಿಸ್ಟರ್ ಸಾಯಕ್ಕೂ 2 ದಿನದ ಮುಂಚೆ ನನ್ನ ಕಾಲರ್ ಹಿಡ್ಕೊಂಡು ಕೆಲ್ಸ ಎಲ್ಲ ಹೋಗು ಅಂತ ತಳ್ಬಿಟ್ರು. ನನ್ ತಂಗಿ ಮದ್ವೆಗೆ ಅಂತ ಸ್ವಲ್ಪ ಸಾಲ ಕೇಳಿದ್ದೆ ಅಷ್ಟೇ, ಬೇರೇನು ಕೇಳಿರ್ಲಿಲ್ಲ. ಮಿನಿಸ್ಟರ್ ಸತ್ತೋದ್ ರಾತ್ರಿ ಅಲ್ಲೊಂದ್ ಕಾರ್ ಹೋಗಿದ್ ನೋಡ್ದೆ. ಅವ್ರ ಮುಖ ನೋಡಿ ಒಂದೆರಡು ಮಾತಾಡೋಣ ಅಂತ ಅವ್ರ ಹತ್ರಕ್ಕೆ ಹೋದೆ. ಆಮೇಲೆ ಏನಾಯ್ತು? ಆಮೇಲೆ ಪೆಟ್ಟಿ ಅಂಗಡಿ ಹತ್ರ ಒಂದ್ ಪೊಲೀಸ್ ಜೀಪ್ ನಿಂತಿರೋದ್ ನೋಡ್ದೆ. ಪೊಲೀಸ್ ಜೀಪಾ? ಅದೇ ಸರ್. ನೀನ್ ನೋಡ್ದೇನೋ? ನೋಡ್ದೆ ಸರ್. ಸುಮ್ನೆ ಇಲ್ದಿರೋದೆಲ್ಲ ಹೇಳಿದ್ರೆ ಮುಖ ಮೂತಿ ಹೊಡೆದಾಕ್ಬಿಡ್ತೀನಿ. ನೋಡ್ದೇನೋ? ನೀನ್ ಸ್ವಲ್ಪ ಸುಮ್ನೆ ಇರೋ, ಅವ್ನು ಹೇಳಿ. ಅಲ್ಲ ಸರ್, ಇವ್ನು ಹೇಳ್ತಿರೋದು ನೋಡಿದ್ರೆ ಪೊಲೀಸರೇ ಮಾಡಿರೋ ತರ ಇದೆಯಲ್ಲ ಸರ್. ಪೊಲೀಸ್ನವರು ಮಾಡೋದಿಲ್ವಾ? ಅಯ್ಯೋ, ನೋವಾಗ್ತಿದ್ಯಾ? ಪೊಲೀಸರು ತುಂಬಾನೇ ಹೊಡೆದ್ರ ಅಲ್ವಾ? ರಮೇಶ್, ನಾನ್ ನಿನ್ಗೆ ಒಂದ್ ವಿಷಯ ಹೇಳಲಾ? ಏನು? ಹುಡುಗರ್ನೆಲ್ಲ ನಾನು ನಂಬಲೇಬಾರ್ದು ಅಂತ ಇವತ್ವರೆಗೂ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನಿನ್ ಜೊತೆ ಇಷ್ಟು ದಿನ ಜೊತೆಯಲ್ಲಿದ್ದಾಗ ಐ ಥಿಂಕ್ ಯು ಆರ್ ಅ ಜೆಂಟಲ್ ಮ್ಯಾನ್. ನನ್ನಂತೊಬ್ಳು ಹುಡುಗಿಗೆ ಇದೇ ಫಸ್ಟ್ ಟೈಮ್ ಫೀಲಿಂಗ್. ಮನಸ್ಸು ಯಾಕೋ ಬದಲಾಗ್ತಿದೆ ಅಂತ ಅನಿಸ್ತಿದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತು ನೀನು ನನ್ನ ಬೆಡ್ ಮೇಲೆ ಇರೋದು ಸರಿಯಲ್ಲ. ನಾನು ಹೇಳ್ದೆ ಅಲ್ವಾ, ಎಲ್ಲ ನಮ್ಮ ಅಮ್ಮನಿಗೋಸ್ಕರ. ಇಲ್ಲ ಯಾವತ್ತೋ ಊರ್ ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಭಯಪಟ್ಟ್ಯಾ? ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ರಮೇಶ್, ನೀನು ಎಲ್ಲೂ ಹೋಗ್ಬೇಡ. ನಿಜ ಹೇಳ್ತೀನಿ, ನಿನ್ನ ನೋಡ್ದೆ ನನ್ಗಿರಕ್ಕಾಗಲ್ಲ ರಮೇಶ್. ನೀನ್ ಯಾವಾಗ್ಲೂ ನನ್ನ ಹತ್ರನೇ ಇರ್ಬೇಕಂತ ಅನ್ಸುತ್ತೆ. ಎಸ್, ನಾನ್ ದಿನೇಶ್ ಮಾತಾಡ್ತಿದ್ದೀನಿ. ಯಾವ ಸಿಬಿಐ? ಎಲ್ಲಿ ಸಿಬಿಐ? ಸಿಬಿಐನು ಸಿಬಿಐ ಶಂಕರು ಸಿನಿಮಾದಲ್ಲಿ ಮಾತ್ರ ಬರೋದಪ್ಪ. ಕಮಿಷನರ್ ಕರ್ತಾರ್ ಅಂತ ಬುದ್ಧಿವಂತರಾದ ಆಫೀಸರ್ ಈಗ ಇಲ್ಲೇ ಇದಾರಪ್ಪ. ಈ ಕೇಸಲ್ಲಿ ಬೇರೆ ಯಾರು ತಲೆ ಹಾಕುವಂತ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಸರ್, ಹೊಸ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ. ಇಲ್ಲಿಗೆ ಬಂದಿದ್ದಾರಾ? ಮಿನಿಸ್ಟರ್ನ ಕೊಲೆ ಮಾಡಿದಂತ ಕೊಲೆಗಾರನ್ನ ಕಂಡು ಹಿಡಿತೀನಿ ಅಂತ ಅವ್ರ ಹತ್ರ ಹೇಳಿದ್ದೆ ನಾನು. ಚೆನ್ನಾಗಿದ್ದೀರೇನ್ರಿ? ಏನ್ ಸರ್, ಏನು ಹೇಳಿದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಮಿನಿಸ್ಟರ್ ಅಂದ್ಮೇಲೆ ಹಂಗೆ ಇರ್ತಾರೆ, ಸುನಾಮಿ ತರ ಬರ್ತಾರೆ ಹೋಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಮಾರ್ಟಿಫಿಕೇಶನ್ ಗಾಗಿ ಸ್ಟ್ರಾಟಜಿ ಅದೊಂಥರ. ಸ್ಟ್ರಾಟಜಿ ಅಂತ ಸರ್ ಹೇಳ್ತಾ ಇದಾರೆ. ಎಸ್ ಅದನ್ನೇ ಹೇಳಕ್ ಬಂದೆ ನಾನು. ಸರ್ ಬನ್ನಿ ಸರ್ ಒಳಗಡೆ. ಅಯ್ಯೋ, ವೈ ನಾಟ್? ಯಾರು ತುಂಬಾ ಹಿಂದುಳಿದವರು, ಬಡವರು, ಶ್ರೀಮಂತರು ಅನ್ನೋ ಭೇದನೇ ಇಲ್ಲ. ಬೇಕಾದ್ರೂ ಹೋಗ್ತಾರೆ. ನೋಡಿದ್ಯಾ? ಬರಯ್ಯ. ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಸರ್. ಇಟ್ಸ್ ಓಕೆ. ಬೈ ದ ಬೈ, ನೀವ್ ಕೇಸ್ ವಿಷಯವಾಗಿ ಯಾರ ಕೈಲೋ ಏಟ್ ತಿನ್ರಿ ಅಂತ ನಾನು ಕೇಳಿದ್ನಲ್ಲ. ಅಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ. ಎಸ್ ನಾನು ಅದನ್ನೇ ಕೇಳ್ದೆ. ಈ ಪಾರ್ಟಿ ಅಧ್ಯಕ್ಷರು ಮತ್ತೆ ಮೆಂಬರ್ಸ್ ಎಲ್ಲಾರು ಸೇರಿ ನನ್ನ ಮಿನಿಸ್ಟರ್ ಮಾಡಿದ್ದಾರೆ. ಹಂಗಂತ ನಾನ್ ನಿಮ್ಮಂತ ಪೊಲೀಸ್ ಆಫೀಸರ್ನ ಮರೆಯಕ್ಕಾಗತ್ತಾ? ನಾನ್ ನಿಮ್ಮನ್ನ ನೇರವಾಗಿ ನೋಡಿ ವಿಚಾರಿಸೋಣ ಅಂತ ಬಂದೆ. ನಮ್ಮ ಈ ಪಕ್ಷದ ಭಾವಿ ಮಂತ್ರಿಗಳಾದ ಕೊಲೆ ಕೇಸ್ ವಿಚಾರವಾಗಿ ನೀವು ತುಂಬಾ ತೀಕ್ಷ್ಣವಾಗಿ ಕೆಲಸ ಮಾಡ್ತಿದ್ದೀರಂತ ಬೆಳಿಗ್ಗೆ ಡಿಜಿಪಿ ಹೇಳಿದ್ರು. ಗೊತ್ತಾದ್ ಕೂಡ್ಲೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರು. ಅವಾಗ ಗೊತ್ತಾಯ್ತು ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ ಅಂತ. ಹ್ಯಾಪಿ ನ್ಯೂಸ್ ಕೇಳಿದ ತಕ್ಷಣ ಸಂತೋಷ ಆಯ್ತು ಸರ್. ಸಾರ್ ನಿಮ್ಮ ಹತ್ರ ಹೇಳ್ಬೇಡ, ನೇರವಾಗಿ ಬಂದು ಹೇಳ್ತೀನಿ ಅಂದ್ರು ಸರ್. ಕಲ್ಬೆರ್ಕೆ ಪೆಟ್ರೋಲ್ ಅಂತ ನೀವು ಅವತ್ತು ಆಟೋ ರಿಕ್ಷಾಗೆ ಹೇಳ್ದಾಗ್ಲೇ ನಾನ್ ನಿಮ್ಮ ಮೇಲೆ ಸ್ವಲ್ಪ ಸಂದೇಹ ಪಟ್ಟೆ. ಆದ್ರೆ ಇವಾಗ ನಾನು ಅಂಡರ್ಸ್ಟ್ಯಾಂಡ್, ಯು ಆರ್ ವೆರಿ ವೈಲೆಂಟ್, ಇಂಟೆಲಿಜೆಂಟ್ ಅಂತ ಹೇಳ್ತಾ ಇದಾರೆ ಸರ್. ಅಬ್ಬೋ, ಹೌದಲ್ಲ? ಅದೇ ಅಲ್ವಾ? ಅಂದ್ರೆ ಆಟೋನ ಕಂಡು ಹಿಡಿದ್ರ? ಕಂಡಿಡಿದೀವಿ ಸರ್. ಬೆಳಿಗ್ಗೆನೆ ಡ್ರೈವರ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದೀವಿ ಸರ್. ಅವನ್ನ ಕ್ವಶನ್ ಮಾಡಿದ್ರ? ವಿಚಾರಿಸಿದ್ವಿ ಸರ್. ಆಟೋದಲ್ಲಿ ಬಂದವರು ಗೊತ್ತು ಅಂತ ಹೇಳ್ತಾ ಇದಾರೆ. ಯಾರದು? ನಿಮಗ್ ಸಂಶಯ ಬಂದಿರೋ ವ್ಯಕ್ತಿನೇ ಸರ್.
ಆದಷ್ಟು ಬೇಗ ಆ ವ್ಯಕ್ತಿನ ಅರೆಸ್ಟ್ ಮಾಡಿ. ಸರ್. ನಾನ್ ಮಂತ್ರಿ ಸೀಟಲ್ಲಿ ಕುತ್ಕೊಂಡಿದ ತಕ್ಷಣ ಈ ಕೇಸ್ ನ ಮುಗಿಸ್ಬಿಟ್ರಿ ಅಂದ್ರೆ ಅದೊಂದು ಸರ್ಟಿಫಿಕೇಶನ್. ನಾನ್ ಕೊಡ್ಬೇಕಾಗಿರೋ ಪ್ರಮೋಷನ್ ನಿಮಗ್ ಕೊಟ್ಬಿಡ್ತೀನಿ. ಸರ್ ಕರ್ತಾ ಸರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಭಾಗಿಯಾಗಬೇಕಂತ ಆಸೆ ಸರ್. ನಿನಗೂ ಇದೆಯಾ ಪ್ರಮೋಷನ್? ನೀನ್ ಬರೀ SI ಆಗಿದ್ರೆ ಸಾಕಾ? ಹಂಗೆ ಒಂದು ASP ಆಗದ್ ಬೇಡವಾ? ಅಬ್ಬೋ ಬೋಟ್ ಎತ್ತೋ ಅಥೋ ಗಾಡಿ ಎತ್ತೋ. ನೀನ್ ASI ಆದ್ರೆ ನನ್ಗೆ ಅದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸರ್ ನನ್ನನ್ನ ನಂಬಿ ಸರ್, ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಓಕೆ, ಹಾಗಿದ್ರೆ ನಂದಿನಿ, ಮಿನಿಸ್ಟರ್ ಅವರ ಪರ್ಸನಲ್ ಬಂಗ್ಲೆಗೆ ನೀವು ಹೋಗ್ಲಿಲ್ಲ, ಅಲ್ಲೇನು ನೋಡ್ಲಿಲ್ಲ, ಈ ಕೊಲೆಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲ ಸರ್. ವಿಘ್ನೇಶ ಸರ್ ಭಾರ್ಗವ ಅವ್ರನ್ನ ಕರ್ಕೊಂಬ. ಈ ವ್ಯಕ್ತಿ ನಿಮಗೆ ಗೊತ್ತಾ? ನಿನಗೆ ಇವ್ರು ಗೊತ್ತಾ? ಓ ಗೊತ್ತು ಸರ್. ಹೇಗ್ ಗೊತ್ತು? ಯಾವಾಗ್ಲೂ ಟಿವಿಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೀನಿ. ನಾಗರಾಜ್ ಸರ್ ವಿರುದ್ಧವಾಗಿ ಕೇಸ್ ಕೊಟ್ಟಿದ್ದು ಇವರೇ ತಾನೇ? ಅವತ್ತು ಆಟೋದಲ್ಲಿ ಬಂದಿದ್ದು ಇವ್ರೇ ಅಂತ ನಿನಗೆ ಚೆನ್ನಾಗಿ ಗೊತ್ತಾ? ನಿಜ ಸರ್, ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್. ಅದು ಇವರೇ ಸರ್. ಸರಿ, ನೀನ್ ಹೋಗು. ಆಯ್ತು ಸರ್. ನಂದಿನಿ ಅವ್ರು ಈಗ ಏನ್ ಹೇಳ್ತಾರೋ ಮರ್ಯಾದೆಗೆ ಇರೋ ಸತ್ಯ ಹೇಳಿಲ್ಲ ಅಂದ್ರೆ ದುರ್ಗನ ಬಿಟ್ಟು ಎನ್ಕ್ವೈರಿ ಮಾಡಿಸ್ತೀನಿ. 98 kg ತೂಕ. ಬರೀ ಆ 98 ಬಿಡಪ್ಪ. ಅವ್ರೇನೋ ಭಯದಲ್ಲಿ ಸುಳ್ಳು ಹೇಳ್ಬಿಟ್ರು. ಮನುಷ್ಯ ಎಲ್ಲ ಸಮಯದಲ್ಲೂ ನಿಜ ಹೇಳಕ್ಕಾಗತ್ತಾ ಅಲ್ವಾ ನಂದಿನಿ? ಮಿನಿಸ್ಟರ್ ವಿರುದ್ಧವಾಗಿ ಕೊಟ್ಟಂತ ಒಂದು ಸುಳ್ಳು ಕೇಸ್, ಕಾಲೇಜಲ್ಲಿ ಮಿನಿಸ್ಟರ್ ಜೊತೆ ನಡೆದಂತ ಸಂಭವ, ಮಗ ಅವನ ಕೈನಲ್ಲಿ ಸಿಕ್ಕಾಕೊಂಡ್ರೆ ಕೊಂದು ಬಿಡ್ತಾರೆ ಅನ್ನೋ ಭಯ. ಇಂಥ ಒಂದು ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಕೊಲೆಗಾರರಾಗಬಹುದು. ದಟ್ ಈಸ್ ಕ್ವೈಟ್ ನ್ಯಾಚುರಲ್ ಅಲ್ವಾ ನಂದಿನಿ? ಇಲ್ಲ ಸರ್, ನಾನು ಯಾರನ್ನೂ ಕೊಲೆ ಮಾಡಿಲ್ಲ. ಮತ್ತ್ಯಾಕೆ ನೀನ್ ಗೆಸ್ಟ್ ಹೌಸಿಗೆ ಹೋಗಿದ್ದು? ಘಟನೆ ನಡೆದ ದಿನ ಸಂಜೆ 7:15ಕ್ಕೆ ಸಿಟಿ ಹಾಸ್ಪಿಟಲ್ ಇಂದ ನೀವು ಮಿನಿಸ್ಟರ್ ಫೋನ್ಗೆ ಕಾಲ್ ಮಾಡಿದ್ದೀರಾ. ಬೇಡ ನಂದಿನಿ, ಸುಳ್ಳು ಹೇಳಿ ದಿನಗಳನ್ನ ದುಡಿ ತಪ್ಪಿಸ್ಕೊಳ್ಬಹುದು ಅಂತ ನೀವು ಅನ್ಕೊಂಡಿರ್ಬೋದು. ಯಾವ ಕಾರಣಕ್ಕೆ ನೀವು ಮಿನಿಸ್ಟರ್ ಫೋನ್ ಮಾಡಿದ್ದು? ಬೇರೆ ಯಾವ ದಾರಿನೂ ಇಲ್ದೇನೆ. ನಾನ್ ನಿನ್ಗೊಂದು ದಾರಿ ಹೇಳ್ತೀನಮ್ಮ. ಕೇಳೋದಕ್ಕೆ ನಿನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಈ ಪರಿಸ್ಥಿತಿಲಿ ನನ್ಗೆ ಆ ಯೋಚನೆ ಬಿಟ್ಟು ಬೇರೆ ಯಾವುದು ಬಂದಿಲ್ಲ. ಇಲ್ಲಿ ಜನಗಳು ಮಾತಾಡ್ತಿರೋದು ಕೇಳಿದ್ರೆ ರಮೇಶ ಇವಾಗ ಪೊಲೀಸವ್ರ ಕಸ್ಟಡಿಲಿ ಇದಾರಂತಮ್ಮ. ಅವ್ನ್ ರಮೇಶ ಏನಾದ್ರು ತಪ್ಪದಾರಿ ಹಿಡಿಯೋಕಿನ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕಮ್ಮ. ಇವಾಗ ನೀನು ಲಾಯರ್ನ ಕರೆಸಿ ಮಾತಾಡೋದೇ ಒಳ್ಳೇದು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಹೆಂಗಾದ್ರೂ ಮಾಡಿ ನಾವು ರಮೇಶನ್ನ ಕಾಪಾಡೋಣ. ಅದಕ್ಕೆ ನೀನು ವಕೀಲರ ಹತ್ರ ಮಾತಾಡ್ಲೇಬೇಕು. ಅದೊಂದೇ ದಾರಿ ಇರೋದು. ನಾನು ಕಾಲ್ ಮಾಡಿದೆ, ನಿನ್ ಮಗ ನನ್ನ ಕಸ್ಟಡಿನಲ್ಲಿದ್ದಾನೆ, ನಿನ್ ಗೆಸ್ಟ್ ಹೌಸ್ಗೆ ಬಂದು ಕ್ಷಮೆ ಕೇಳಿದ್ರೆ ಅವನ್ನ ಕೊಲ್ದೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಂತಾನೆ ನೀವು ಅಲ್ಲಿಗೆ ಹೋಗಿದ್ದಾ? ಅದಕ್ಕೆ ಮುಂಚೆ ನೀವು ಯಾವಾಗಾದ್ರೂ ಹೋಗಿದ್ರಾ? ಇಲ್ಲ, ಆದ್ರೆ ಆ ಜಾಗ ನನಗ್ ಗೊತ್ತು. ಗೆಸ್ಟ್ ಹೌಸಿಗೆ ಹೋದಾಗ ಮುಂದೆ ಇದ್ದಂತ ಗೇಟು ಕ್ಲೋಸ್ ಆಗಿತ್ತು ತಾನೆ? ಆಟೋದವನೇ ಹಿಂದಿನ ಗೇಟನ್ನ ನಿಮಗ್ ತೋರಿಸಿದ್ದು. ಅದೇ ಒಳಗ್ ಹೋಗ್ತಿದ್ದಾಗೆ ನೀವು ಮಾಡಿದಂತ ಟ್ರಾಪ್ಗೆ ಅವ್ರು ಸಿಕ್ಕಾಕೊಳ್ತಾರೆ ಅಂತ ನೀವ್ ಅನ್ಕೊಂಡ್ರಿ. ಚೆನ್ನಾಗಿ ಕುಡ್ದಿದ್ದಂತ ಮಿನಿಸ್ಟರ್ ನಿಮ್ಮನ್ನ ಹಿಡ್ಕೊಂಡ್ರು. ಚೆನ್ನಾಗಿ ಕುಡ್ದು ನಶೆಲಿದ್ದವ್ರಿಗೆ ನೀವ್ ಯಾವಾಗ್ಲೂ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದಂತ ಚಾಕುಯಿಂದ ಅವ್ರನ್ನ ಚುಚ್ಚಿ ಕೊಲೆ ಮಾಡಿದ್ರಿ. ಇಲ್ಲ, ನಾನ್ ಸಾಯಿಸ್ಲಿಲ್ಲ. ಮತ್ಯಾರು ಕೊಲೆ ಮಾಡಿದ್ದು? ನನಗ್ ಗೊತ್ತಿಲ್ಲ ಸರ್. ನಾನು ಅಲ್ಲಿಗೆ ಹೋದಾಗ ಮಿನಿಸ್ಟರ್ ರಕ್ತದ ಮಡವನಲ್ಲಿ ಬಿದ್ದಿದ್ರು. ನಾನಿದನ್ನ ನಂಬೇಕು ಅಲ್ವಾ? ದೇವರ ಆಣೆ ಆಗ್ಲೂ ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಗೆಸ್ಟ್ ಹೌಸ್ಗೆ ಹೋಗೇ ಇಲ್ಲ ಅಂತ ಹೇಳ್ದಂತ ನಂದಿನಿ ಈಗ ಕೊಲೆಯಾಗಿ ಬಿದ್ದಿದ್ದನ್ನ ನೋಡ್ದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಇರೋ ನೆಕ್ಸ್ಟ್ ಪ್ರೂಫ್ ಅನ್ನ ನಾನು ಹೇಳ್ಬೇಕಾದ್ರೆ ನೀವು ಸತ್ಯ ಹೇಳಲೇಬೇಕಾಗತ್ತೆ, ಕೊಲೆನಲ್ಲಿ ಭಾಗಿಯಾಗಿದೆ ಅಂತ. ಇವಾಗ ನೀವು ಹೋಗ್ಬೋದು. ಇವಳೊಬ್ಳು ಎಜುಕೇಟೆಡ್ ಕ್ರಿಮಿನಲ್ ಸರ್. ನೀವು ನನಗೆ ಪರ್ಮಿಷನ್ ಕೊಟ್ರೆ ಇವ್ರೇನೋ ಕೊಲೆ ಮಾಡಿರೋ ಆಯುಧನ ಎಲ್ಲಿಟ್ಟಿದ್ದಾರೆ ಅಂತ ನಾನು ಇವ್ರ ಕೈಯಲ್ಲಿ ಹೊಡೆದು ಬಾಯ್ ಬಿಡಿಸ್ತೀನಿ ಸರ್. ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್. ಒಬ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ರೆ ಈ ಕೇಸಿನ ದಿಕ್ಕೇ ಬದಲಾಗ್ಬಿಡುತ್ತೆ. ಹಂಗ ಸರ್? ಅಯ್ಯೋ ಸರ್, ಇವಳನ್ನ ಅರೆಸ್ಟ್ ಮಾಡಿ ಮೀಡಿಯಾ ಮುಂದೆ ನಿಲ್ಸಿ ಪಬ್ಲಿಸಿಟಿ ತಗೊಳ್ಳೋಣ ಅಂತ ಅಂದ್ರೆ ಏನ್ ಸರ್ ಇದು? ಕಣ್ಣು ಮುಂದೆ ಇರೋ ಅಪರಾಧಿನ ಬಿಟ್ಬಿಟ್ಟು ಕಣ್ಣಿಗೆ ಕಾಣಿಸ್ತಿರೋ ಸಾಕ್ಷಿನ ಹುಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಕಮಿಷನರ್ ಸಾಹೇಬ್ರು. ನೀನೇನೇ ಹೇಳು, ಹೆಣ್ಮಕ್ಳಂದ್ರೆ ಸ್ವಲ್ಪ ಸೆಂಟಿಮೆಂಟು. ನಿಮ್ಗೆ 100 ವರ್ಷ ಆಯ್ಸು ಸರ್. ಅಷ್ಟೆಲ್ಲ ಬೇಡ ಬಿಡಿ ಸರ್. 100 ವರ್ಷ ಕತ್ತೆ ತರ ಬದುಕೋದಕ್ಕಿಂತ 60 ವರ್ಷ ಸಿಂಹ ತರ ಬದುಕೋದು ನನಗಿಷ್ಟ. ಈಗಷ್ಟೇ ನಿಮ್ನ ಬರೋದಕ್ಕೆ ಹೇಳಿ ಅಂತ ಐಜಿ ಸರ್ ಹೇಳ್ತಾನೆ ಇದ್ರು. ಅದನ್ನ ನಾನು ಒಳಗಡೆ ಹೋಗಿ ಏನು ಅಂತ ನೋಡ್ಕೊಂಡು ಬರ್ತೀನಿ. ಇನ್ನೂ ಸಮಸ್ಯೆ ಮಾಡ್ತಾನೆ ಇದ್ರೆ ಹೋಮ್ ಮಿನಿಸ್ಟರ್ ಕಡೆಯವರು ಅಂತ ನೋಡೋ ಅವಶ್ಯಕತೆ ಇಲ್ಲ. ಸರಿಯಾಗಿ ಕೊಡ್ತಾ ಇರಿ. ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ?
ನಾನೀಗ ಡ್ಯೂಟಿಲಿದ್ದೀನಿ. ನೀನು ಒಳ್ಳೆ ಸಮಯಕ್ಕೆ ತಪ್ಪಿಸ್ಕೊಂಡೆ. ನಾಗರಾಜ್ ಸರ್ ಮರ್ಡರ್ ಕೇಸಿಂದ ನಿನ್ನನ್ನ ತೆಗೆದು ಬೇರೆಯವ್ರಿಗೆ ಚಾರ್ಜ್ ಕೊಡಿ ಅಂತ ನನಗೆ ಹೇಳಿದ್ದಾರೆ. ಸರ್, ನಿನ್ನ ವಿಚಾರಣೆ ಇಷ್ಟ ಆಗಿಲ್ಲ ಅಂತ, ಅಪರಾಧಿಗಳನ್ನ ಅಯ್ಯೋ ಅಂತ ಬಿಟ್ಬಿಡ್ತೀಯ ಅಂತ, ವಿಚಾರಣೆ ದಿಕ್ಕನ್ನ ಬದಲಾಯಿಸ್ತೀಯ ಅಂತ, ಅಪರಾಧಿಗಳನ್ನ ನೀನು ಬಿಟ್ಕಳಿಸ್ತೀಯ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಯಾರು ಕೊಟ್ಟಿದ್ ಕಂಪ್ಲೇಂಟ್ ಸರ್? ಯಾರೋ DGP ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಈ ನಿರ್ಧಾರ ಸರಿಯಲ್ಲ ಸರ್. ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್. ಅದನ್ನ ಇವಾಗ ಹೇಳಿ ಪ್ರಯೋಜನ ಇಲ್ಲ. ಇವಾಗ ಬಂದಿರೋ ರಿಪೋರ್ಟ್ಸ್ನ ಮಿಸ್ಟರ್ ಅಲೆಕ್ಸ್ ಪಾಲ್ ಕೊಡಬೇಕು ಅಂತ ಆದೇಶ ಬಂದಿದೆ. ತಗೋ. ಅಲೆಕ್ಸಾ ಸರ್, ನಾನು ಹೇಳಿದ್ನಲ್ಲ ಸರ್, ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಸಿಗ್ತಾರೋ ಮರ್ಯಾದೆ. ಇಲ್ಲಿ ನ್ಯಾಯವಾಗಿ ಕೆಲಸ ಮಾಡೋರ್ಗೆ ಬೆಲೆ ಇಲ್ಲ ಸರ್. ಸಾರ್, ನಿಮ್ ಸ್ಥಿತಿನೇ ಹಿಂಗಿರ್ಬೇಕಾದ್ರೆ ನನ್ನ ಪರಿಸ್ಥಿತಿ ಯೋಚನೆ ಮಾಡಿ. ರಿಸೈನ್ ಮಾಡ್ಬಿಟ್ಟು ಯಾವ್ದಾರ ಪೇಂಟಿಂಗ್ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡಿದೀನಿ ಸರ್. ದೋಣಿ ಬಿಸ್ನೆಸ್ ಅಷ್ಟೊಂದು ಒಳ್ಳೆ ಬಿಸ್ನೆಸ್ ಅಲ್ಲಪ್ಪ ಸರ್. ಅದಲ್ಲ ಸರ್, ನಿಮ್ ಕೈ ಕೆಳಗಡೆ ಕೆಲಸ ಮಾಡೋ ಆಫೀಸರ್ಗೆ ಈ ಕೇಸ್ನ ಹ್ಯಾಂಡಲ್ ಮಾಡಿದ್ರೆ ಅದು ಹೆಂಗೆ ಸರ್? ನಮ್ ಕೆಲ್ಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಷ್ಟು ಅಸಮಾಧಾನ ಆಗುವಂತ ಅವಶ್ಯಕತೆ ಇಲ್ಲ. ಡಿಪಾರ್ಟ್ಮೆಂಟ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಕೇಸ್ನ ನಾನು ತಗೊಳ್ಳಿಲ್ಲ. ಯಾವುದೇ ಕಾರಣಕ್ಕೂ ನಾನು ಈ ಕೇಸಿಂದ ಹಿಂದೆ ಸರಿಯಲ್ಲ. ಇನ್ಚಾರ್ಜ್ ಆಗಿ ಅಲ್ಲದೆ ಇದ್ರು ಇನ್ವೆಸ್ಟಿಗೇಷನ್ ಅಲ್ಲೇ ಮುಂದುವರಿತೀನಿ. ನಿನ್ ಸಹಾಯ ನನಗೆ ಬೇಕಾಗುತ್ತೆ ಸರ್. ಇಷ್ಟ ದಿನ ನೀನು ಯಾರ್ ಕಣ್ಣಿಗೂ ಬೀಳ್ದೆ ಇಲ್ಲೇ ಇದ್ದೀಯಾ ಅಂತ ನೆನ್ಸ್ಕೊಂಡ್ರೆ ನನಗ್ ನಂಬಕ್ ಆಗ್ತಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು ಅನ್ಕೊಂಡಿದ್ದೆ. ಇನ್ಮೇಲೆ ನನ್ಗೆ ಟೆಸ್ಟ್ ಎಲ್ಲ ಮಾಡಕ್ ಆಗಲ್ಲ. ಅದಕ್ಕೆ ಇವಾಗ ಏನ್ ಮಾಡೋದು? ನಾಗರ್ ಬಾವಿಯಲ್ಲಿ ನನ್ ತಾತನೊಂದು ಹಳೆ ಗೆಸ್ಟ್ ಹೌಸ್ ಇದೆ. ನೀನ್ ಅಲ್ಲೇ ಇದ್ಬಿಟ್ರೆ ನೀನನ್ ಹುಡ್ಕೊಂಡಲ್ಲಿ ಯಾರು ಬರಲ್ಲ. ಏನಾದ್ರೂ ಒಂದ್ ಸುಳ್ಳು ಹೇಳಿ ತಾತ ಹತ್ರ ಮನೆ ಕೀ ತಗೋಬೇಕಷ್ಟೇ. ಹಂಗಂದ್ರೆ ಜೂಲಿ ಅವಳು ಇಲ್ಲೇ ಇರ್ತಾಳೆ. ಆಗ ಪೊಲೀಸ್ ಅವ್ರಿಗೆ ಸಂಶಯ ಬರಲ್ಲ. ಅಮ್ಮನ ಜೊತೆಲಿ ಕರ್ಕೊಂಡ್ರೆ ಆ ಕೆಲ್ಸ ಎಲ್ಲ ಆಮೇಲೆ ನೋಡೋಣ. ಇದು ಲೀಡರ್ KR ಅವ್ರ ಮಗ್ಳು ಹೇಳ್ತಾ ಇರೋದು. ಇದನ್ನ ನಾನು ಯಾರಿಗೂ ಕೊಟ್ಟಿಲ್ಲ. ತುಂಬಾ ಜೋಪಾನವಾಗಿಟ್ಟಿದ್ದೆ ನಾನ್ ರಮೇಶ್ಗೋಸ್ಕರ. ಯಾಕೆ ಸರ್ ಪದೇ ಪದೇ ಬಂದು ನಮಗ್ ತೊಂದರೆ ಕೊಡ್ತಿದ್ದೀರಾ? ಇದು ಲೇಡೀಸ್ ಹಾಸ್ಟೆಲ್. ಸ್ವಲ್ಪ ಸುಮ್ನೆ ರೀ. ಮಿನಿಸ್ಟರ್ ನ ಕೊಂದವನು ಲೇಖಾ ರೂಮ್ ಅಲ್ಲಿ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲ, ಅಯ್ಯೋ ದೇವ್ರೆ. ಕಮ್ ಆನ್ ಸರ್ಚ್. ಸರ್, ಇವಾಗ ನೋಡಿ, ಆ ಕಡೆ ನೋಡಿ, ಅಲ್ಲೋಡಿ. ಇನ್ನೂ ಇಲ್ಲ ಸರ್. ಏನ್ ಕಾದರ್ ಇಷ್ಟೊತ್ನಲ್ಲಿ? ಯಾವಾಗ? ಯಪ್ಪ ದೇವ್ರೇ, ನೀನು ಕಾಪಾಡ್ಬಿಟ್ಟೆ. ಏನೇ ಆದ್ರೂ ಸರಿ, ನೀನ್ ಅಲ್ಲೇ ಇರೋ. ಓಕೆ. ಏನ್ ವಿಷಯ? ಆ ರಮೇಶ್ ಅಮ್ಮ ನಂದಿನಿ ಇದ್ದಾಳಲ್ಲ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲಂತೆ. ಅಯ್ಯೋ ದೇವ್ರೆ, ಆಮೇಲೆ ಏನಾಯ್ತು? ಕರೆಕ್ಟ್ ಟೈಮ್ಗೆ ಕಾದರ್ ನೋಡಿ ಅವಳನ್ನ ಕಾಪಾಡಿದಾನಂತೆ. ಮಗ ಸಿಕ್ಕಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅನ್ಲಂತೆ. ಅಯ್ಯೋ ದೇವ್ರೆ, ಈಗ ಅವಳ ಆತ್ಮಹತ್ಯೆಗೂ ನಾನೇ ಉತ್ತರ ಕೊಡ್ಬೇಕಲ್ಲಪ್ಪ. ಯಾರದು ಇಷ್ಟೊತ್ನಲ್ಲಿ? ಏನೋ ಏನಾಯ್ತು? ಅಯ್ಯೋ ದೇವ್ರೇ, ನಾನು ಏನಪ್ಪ ನೋಡ್ತಾ ಇದ್ದೀನಿ? ಯಾರಾದ್ರೂ ನೋಡ್ಬಿಡ್ತಾರೆ. ಬೇಗ ಒಳಗಡೆ ಬನ್ನಿ, ಬೇಗ ಬನ್ನಿ. ಅಯ್ಯೋ ದೇವ್ರೇ, ಇನ್ನಾನು ಎಲ್ಲಿ ಸಿಗ್ತಾ ಇವನು ನಿಮ್ಗೆ? ರಮೇಶ್ ನಮ್ ಜೊತೆನೆ ಇಷ್ಟ ದಿನ ಇದ್ದಿದ್ದು. ಯಾವತ್ತಿಂದ? ಮಿನಿಸ್ಟರ್ನ ಕಾಲೇಜಲ್ಲಿ ಹೊಡೆದಾಗಿಂದ ಇಲ್ಲೇ ಇದ್ದಾನೆ. ಮೇರಿ ಸಿಸ್ಟರ್ಗೆ ಈ ವಿಷಯ ಗೊತ್ತಿದ್ಯಾ? ಮೇರಿ ಮೇಡಮ್ ಗೊತ್ತಿಲ್ಲ. ಮತ್ತೆ ಬೇರೆ ಯಾರಿಗೆ? ನಮ್ ಫ್ರೆಂಡ್ಸ್ ಅಲ್ಲಿ ಒಬ್ರ ಅಥವಾ ಇಬ್ರಿಗೆ ಮಾತ್ರ. ಪೊಲೀಸ್ ಅವ್ರು ಬಂದ್ ಹೋದ್ಮೇಲೆ ಎಲ್ರು ತುಂಬಾ ಭಯ ಪಟ್ಕೊಂಡು ನಮ್ ರೂಮ್ ಹತ್ರನೂ ಯಾರು ಬರಲ್ಲ. ನಿಮ್ಮನ್ನಂತೂ ಚೆನ್ನಾಗಿ ಹೋಗಲೇಬೇಕು. ನನ್ನ ಅಮ್ಮನೊಂದ್ಸಲ ನೋಡ್ಬೇಕು. ನೀನು ಅಲ್ಲಿಗೆ ಹೋದ್ರೆ ನಿನಗೆ ರಿಸ್ಕೋ. ಬೆಳಿಗ್ಗೆ ಆಗ್ಲಿ ನಾನು ಅವ್ರ ಜೊತೆ ಮಾತಾಡಿ ನಿನ್ನ ಇಲ್ಲಿ ನೋಡೋದಿಕ್ ಬರಕ್ ಹೇಳ್ತೀನಿ.
ನಿನ್ ತಾಯಿನ ನೀನು ನೋಡಿದ್ಮೇಲೆ ನೀನು ಕೋರ್ಟಲ್ಲಿ ಸರೆಂಡರ್ ಆಗೋದೇ ಒಳ್ಳೇದು. ಹಲೋ. ಹಾಗ ಮೈ ಗಾಡ್. ನಿಮ್ಮನ್ನ ವಿಚಾರಿಸ್ಕೊಂಡು ಈಗ ಪೊಲೀಸ್ನವರು ಹಾಸ್ಟೆಲ್ಗೆ ಹೋಗಿದಾರಂತೆ. ಏನ್ ಜೂಲಿ, ಏನಾಯ್ತು? ಏನಿಲ್ಲ ಫಾದರ್, ನಾನು ಇವಳ ಕರ್ಕೊಂಡು ನನ್ನ ತಾತನ ಮನೆಗೆ ಹೋಗ್ತೀನಿ. ಪ್ರೇಸ್ ದ ಲಾರ್ಡ್ ಮೈ ಫಾದರ್. ಸುಮ್ನೆ ಹೋಗ, ಬೇರೆ ಕೆಲಸ ಇಲ್ವಾ ನಿನ್ಗೆ? ಓಹ್, ರಮೇಶ್ ಇಲ್ಲಿದ್ದಾನೆ ಅಂತ ಗೊತ್ತಾದ ಕೂಡಲೇ ನಂದಿನಿ ಒಂದೇ ಉಸಿರುಗಳ್ತಾ ಇದ್ದಾಳಂತ. ಅಯ್ಯೋ, ಹಾಗಾದ್ರೆ ಕಾರಲ್ಲೇ ಅವ್ರನ್ನ ಕರ್ಕೊಂಡ್ ಬರೋದಲ್ವಾ ಇಲ್ಲಿಗೆ? ಅದು ತಪ್ಪಾಗ್ಬಿಡುತ್ತೆ. ಪೊಲೀಸ್ನವರು ಈಗಾಗಲೇ ಹುಡುಕ್ತಿದ್ದಾರೆ. ಅದು ಅಲ್ಲದೆ ಅವತ್ತು ನಂದಿನಿ ಕಾಲೇಜ್ ನೋಡಕ್ ಬಂದಾಗ ಆ ಕಮಿಷನರ್ ಹಿಂದೆನೆ ಬಂದಿದ್ದ. ರಮೇಶ್ ಅಲ್ಲಿ ಅವನು ಊಟ ಮಾಡ್ದಾ? ಎಷ್ಟು ಹೇಳಿದ್ರು ತಿಂತಾನೆ ಇಲ್ಲ. ಅವನ್ ತಾಯಿನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾನೆ. ರಮೇಶ, ನೀನ್ ಇಲ್ಲಿ ಬಂದ್ ನಿಂತಿದ್ಯಾ? ಯಾಕೆ ನೀನೇನು ತಿಂತಿಲ್ಲ? ಅಮ್ಮ ಬಂದ್ಮೇಲೆ ತಿಂತೀನಿ. ಹಾಗಿದ್ರೆ ಸರಿ, ನಂದಿನಿ ಬಂದ್ಮೇಲೆ ನಾನು ಊಟ ಮಾಡ್ತೀನಿ. ಅದು ಬಂದ್ರು ನೋಡು, ಹೋಗು. ಅಯ್ಯೋ ದೇವ್ರೇ, ಇಲ್ಲಿ ಬಚ್ಚಿಟ್ಕೊಂಡು ಕೊಲೆಗಾರನಿಗೆ ಮನೇಲಿ ಆಶ್ರಯ ಮಾತಾಡ್ತೀರಾ? ಹಾಗಲ್ಲ ಸರ್, ರಾತ್ರಿ ಬರೋದಕ್ಕೆ ಇವನೇನು ಸೊಳ್ಳೆನಾ? ತೋರಿಸ್ತೀವಿ. ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಸರ್? ಮಿನಿಸ್ಟರ್. ನಾನು ಸ್ಟೇಷನ್ ಹೇಳ್ತೀನಿ. ನೀನ್ ಬೇಗ ಹೋಗಿ ವಿಷಯ ಹೇಳು. ಹಲೋ. ಅಯ್ಯೋ ದೇವ್ರಿ, ಯಾವಾಗ? ಇಲ್ಲ, ತಾತ ಅವರೆಲ್ಲ ಇಲ್ಲ. ಯಾರು? ಲೂಸಿಯಾ ಮಾಧವ್. ರಮೇಶ್ ಮತ್ತು ಪ್ರಿನ್ಸಿಪಲ್ ಫಾದರ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ನಾನೇ ಕಾರಣ ರಮೇಶ್ಗೆ, ನಾನೇ ಕಾರಣ. ಏನ್ ಸರ್ ಮಾಡ್ತಿದ್ರೆ? ಸ್ವಲ್ಪ ಮರ್ಯಾದೆ ಕೊಡಿ ಸರ್. ದೊಡ್ಡವರು ಅವ್ರಿಗೆ ಯಾರು ಕೊಡ್ತೀರ? ಬಿಟ್ಬಿಡಿ ಸರ್. ಏನಪ್ಪ ಇದು? ಅವನೇನು ಮಾಡಿಲ್ಲ ಸರ್. ಏನಾಗಿದೆ ನಿಮ್ಗೆ? ಮರ್ಯಾದೆಯಿಂದ ನಿಜ ಹೇಳು, ಇಲ್ಲಾಂದ್ರೆ ನಿನ್ ಶವ ಕೂಡ ಇಲ್ಲಿಂದ ಆಚೆ ಹೋಗಲ್ಲ. ಬಾಯ್ ಬಿಡೋ ರಾಸ್ಕಲ್. ಏನ್ ಮಾಡ್ತಿದ್ದೀರಾ ಸರ್? ಮಾಡ್ದಿರೋ ಅಪರಾಧನ ಅವನ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ? ನೀವು ಬೇರೆ ಧರ್ಮ ಅಲ್ವಾ? ಅದಕ್ಕೆ ಸಭೆ ಎಲ್ಲ ಚರ್ಚಲ್ಲಿ ಇಟ್ಕೊಳ್ಳೋ. ಸರ್, ಇವ್ರಿಗೆ ಜಾಮೀನ್ ಕೊಡೋದಕ್ಕೆ ವಕೀಲರು ಬಂದಿದ್ದಾರೆ ಸರ್. ನೀನ್ ಹೋಗು. ಬೇಡ, ನನಗ್ ಮಾತ್ರ ಈ ಜಾಮೀನೆಲ್ಲ ಬೇಡ. ಫಾದರ್, ಅವನಿಗೆ ಜಾಮೀನ್ ಅನ್ನೋದೇ ಸಿಗಲ್ಲ. ಫಾದರ್, ನೀವ್ ಹೋಗ್ಬಿಡಿ. ನನಗೆ ನಮ್ಮ ಅಮ್ಮನ ಒಂದ್ಸಲ ನೋಡ್ಬೇಕು, ಅಷ್ಟು ಮಾತ್ರ ಸಾಕು ನನಗೆ. ಅಲ್ಲಪ್ಪ ರಮೇಶ, ನಾನು ಸಾಕು, ಹೋಗ. ಏನು ಮಾಡಬೇಡಿ ಸರ್. ನಿನಗೆ ನಿಮ್ಮಮ್ಮ ನೋಡ್ಬೇಕಲ್ವಾ? ಅವರು ನನ್ನ ಕಸ್ಟಡಿಯಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ನಾನ್ ಕರೆಸ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಕೊಲೆ ಮಾಡಿರುವಂತಹ ಕತ್ತಿನ ಎಲ್ ಮುಚ್ಚಿಟ್ಟಿದ್ಯಾ ಅಂತ ಹೇಳ್ಬಿಡು ಸಾಕು. ಅಲ್ಲಿವರೆಗೂ ನಿಮ್ಮಮ್ಮನ ನೋಡೋದಕ್ಕಾಗಲ್ಲ. ನೀನೊಬ್ನೇ ಕೊಂದಿದ್ಯಾ ಅಥವಾ ನಿಮ್ಮಮ್ಮನ ಜೊತೆ ಸೇರ್ಸ್ಕೊಂಡ್ಯಾ? ನಿಜ ಹೇಳೋವರೆಗೂ ಈ ಅಲೆಕ್ಸ್ ಪೋಲ್ ಬಿಡೋದಿಲ್ಲ ಕಣ, ಅರ್ಥ ಆಯ್ತಾ? ಸುಳ್ಳು ಹೇಳ್ತೀಯಾ? ರಮೇಶ, ಏನು ಇದೆಲ್ಲ? ಓಹೋ, ನನ್ ಮಗ ಏನು ಮಾಡಿಲ್ಲ. ನಿಜ ಹೇಳ್ರಿ, ಅಮ್ಮ ಮಗ ಇಬ್ರು ಸೇರ್ಕೊಂಡೆ ತಾನೆ ಆ ಮಿನಿಸ್ಟರ್ನ ಕೊಂದಿದ್ದು? ಸರ್, ನಾನು ಯಾರನ್ನು ಕೊಂದಿಲ್ಲ ಸರ್. ನನ್ ಮಗನು ಆ ಕೆಲಸ ಮಾಡಿಲ್ಲ ಸರ್. ನಮ್ಮ ಅಮ್ಮನ ಮೇಲೆ ಕೈ ಮಾಡ್ದೆ ಇಟ್ರೆ ಏನೋ ಮಾಡ್ತೀಯಾ?
ನಾನೇ ಮಿನಿಸ್ಟರ್ನ ಕೊಂದಿದ್ದು. ಕಾದರಣ್ಣ ಹೇಳಿದ್ದನ್ನ ಕೇಳಿ ಮಿನಿಸ್ಟರ್ಗೆ ಫೋನ್ ಮಾಡಿದಾಗ ನನ್ ಮಗ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾನೆ ಅಂತ ನಾನು ಅಲ್ಲಿಗೆ ಹೋದೆ. ಆದ್ರೆ ನಾನೇ ಸರ್, ನಾನೇ ಕೊಂದಿದ್ದು. ಇಲ್ಲ, ನಮ್ಮಮ್ಮ ನನ್ನ ಕಾಪಾಡಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಮಗನೇ, ಹೌದು, ಅವ್ರನ್ನ ಕೊಂದಿದ್ ನಾನೇ, ನನ್ನ ಈ ಕೈಯಿಂದಾನೇ ಕೊಂದಿದ್ದು. ಇಲ್ಲ, ನಾನೇ ಕೊಂದಿದ್ದು. ಓಹೋ, ಅಮ್ಮ ಮಗ ಸೇರಿ ಇನ್ನೊಂದು ನಾಟಕ ಆಡ್ತಾ ಇದ್ದೀರಾ. ಹೇಳೋ, ನೀನೆಲ್ಲೋ ಮಿನಿಸ್ಟರ್ನ ಸಾಯಿಸಿದ್ದು? ಅವತ್ತು ರಾತ್ರಿ ಅಮ್ಮ ನೋಡ್ಬೇಕು ಅಂತ ಆಸ್ಪತ್ರೆ ಹತ್ರ ಹೋಗ್ಬೇಕಾದ್ರೆ ನಾನು ಗೆಸ್ಟ್ ಹೌಸ್ ಹತ್ರ ಇದ್ದೀನಿ ಅಂತ ಗೊತ್ತಾಗಿ ಅಮ್ಮ ಅಲ್ಲಿದ್ದಾರೆ ಅಂತ ಕಾದರ್ ಅವರು ಹೇಳಿದ್ರು. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿ ನಾನು ಗೆಸ್ಟ್ ಹೌಸ್ಗೆ ಹೋದೆ. ಇರುವೆ ಬಂದು ಆನೆ ಕಾಲ್ ಕೆಳಗೆ ಸಿಕ್ಕಾಕೊಂಡಂಗಾಯ್ತು. ಇದೇ ನೋಡ್ ಬರೀ ನನ್ ಜಾತಕ. ನನಗ್ ಬೇಕಾಗಿರೋದು ತಾನಾಗೆ ಹುಡ್ಕೊಂಬಂತು. ನಮ್ಮಮ್ಮ ಎಲ್ಲಿ? ತಲೆ ಕೆಡಿಸ್ಕೊಬೇಡ, ಅವಳಿನ ಮೇಲೆ ನನ್ ಜೊತೆನೆ ಇರ್ತಾಳೆ. ನೋಡ್ತೇನೋ? ಏನೋ ಒಂದು ಇವಾಗ ಒಳ್ಳೆ ಹುಡುಗನ್ ತರ ಹೇಳ್ದೆ ನೋಡು. ಇವಾಗ ನೋಡಿದ್ಯಾ, ಅವನ್ ನಿಜವಾದಿದ್ವಲ್ಲ, ಈ ಅಲೆಕ್ಸ್ ಪಾಲ್. ಸರ್, ತಗೋ, ಸರ್ ಬೇಡ, ನನ್ನ ಬಿಟ್ಬಿಡಿ. ಹಂಗಂದ್ರಿಂಗೋ, ನಾನ್ ಕೊಟ್ಟಿದ್ದನ್ನ ಕುಡಿತಾ ಇರ್ಬೇಕು. ದೇಹಕ್ಕೆ ಇದು ಒಂದ್ ರೀತಿಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆ ಕೊಲೆ ಕೇಸ್ನ ನೀವೇ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಹೇಳಿ ರೆಕಮೆಂಡ್ ಮಾಡುವಂತ ತಾನೇ ಕರ್ಕು ವಿಚಾರಣೆ ಮಾಡ್ಬೇಕು ಅಂತ ಕರೆದಿದ್ರೆ ನಿನ್ನ ಜೊತೆ ಬರ್ತಿದ್ದ. ಚಾರ್ಜ್ ಅಲ್ಲಿ ಇರ್ಬೇಕಾದ್ರೆ ನಿನ್ನ ಸ್ಟೇಷನ್ ಕರ್ಕೊಂಡ್ ಬಂದು ಈ ತರ ಎಲ್ಲ ಸರಿಯಾಗಿ ಹೊಡಿಯಕ್ಕಾಗತ್ತಾ ಹೇಳು? ಇಲ್ಲಿಗೆ ಬಂದಿದ್ದು ಎಷ್ಟು ಒಳ್ಳೇದಾಯ್ತು ನೋಡು. ಸುತ್ತಮುತ್ತ ಏರಿಯಾದಲ್ಲಿ ಯಾವ ಮನೇನೂ ಇಲ್ಲ. ಮೈಕ್ ಹಾಕಿ ಕೂಗಿದ್ರು ಕೂಡ ಯಾರು ಬರೋದಿಲ್ಲ. ಇದನ್ ಕುಡಿಯಪ್ಪ, ಕುಡಿಯಲೇ. ಇನ್ ಎಲ್ಲ ಹೇಳು. ನನಗೆ ಏನು ಗೊತ್ತಿಲ್ಲ. ಅಯ್ಯೋ,
ಯಾರ್ ಸರ್ ಇವ್ರುಗಳೆಲ್ಲ? ನಮ್ಮ ಇನ್ವೆಸ್ಟಿಗೇಷನ್ ರೈಟ್ ಟ್ರ್ಯಾಕ್ ಅಲ್ಲಿ ಇದೆ ಅಂತ ಹೇಳದ್ನಲ್ಲ, ಅದಕ್ಕೆ ಪ್ರೂಫ್ ಇದು. ನಮ್ಮ ವಿಚಾರಕ್ಕೆ ಅಂತ ಹೇಳ್ಬೇಡಿ ಸರ್, ಜೊತೆಲಿ ಇರ್ತೀನಿ ಹೊರತು ನನಗೆ ಬೇರೆ ಏನು ಗೊತ್ತಿಲ್ಲ ಸರ್. ಹಲೋ ಸರ್. ಹಲೋ. ನಾನು ಹೇಳೋದೇ ಬೇಡ, ನೋಡಿದ್ರೆ ಗೊತ್ತಾಗುತ್ತೆ. ಮಿನಿಸ್ಟರ್ ನಟೇಶ್ ಅವರ ತಮ್ಮ ದಿನೇಶ್ ಲಂಡನ್ ಎಂಬೆಸಿಲಿ ಕೆಲಸ ಮಾಡ್ತೀರಾ? ಹೌದು. ಈ ಕೇಸಿಗೆ ಬೇಕಾಗಿರುವಂತಹ ಮುಖ್ಯವಾದ ಪ್ರೂಫ್ ನನ್ನ ಹತ್ರ ಇದೆ, ಅದನ್ನ ಕೊಡೋಣ ಅಂತ ಬಂದೆ. ಕರೆಕ್ಟ್ ಟೈಮಲ್ಲೇ ನಾನು ದಿನೇಶ್ ಅವ್ರನ್ನ ನೋಡಿದೆ ಸರ್. ಯಾಕೆ ಸರ್? ನಾವು ಸಂದೇಹ ಪಟ್ಟಂತ ರೂಟಲ್ಲಿ ನಿಮ್ಮ ಹೆಲ್ಪ್ ಕೂಡ ಬೇಕಾಗತ್ತೆ, ಬನ್ನಿ. ದಾಸಪ್ಪ, ಆಸೆ ಪೂರ್ತಿ ಆಗದೆ ಇರುವಂತಹ ಕೆಲವು ಆತ್ಮಗಳಿಗೆ ಅಲಿಯೋದೊಂದೇ ಕೆಲಸ. ಅಲಿತಾ ಇರುವಂತಹ ಈ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಾನೆ ನನಗೆ ನಿನ್ ರಕ್ತ ಬೇಕು. ಸರ್, ದೇವ್ರ ಮೇಲೆ ಅಣೆಗೂ ನಾನೇನು ಮಾಡಿಲ್ಲ ಸರ್. ಅದ್ಯಾವ ನ್ಯಾಯ ದಾಸಪ್ಪ? ನನ್ ತಪ್ಪಿದ್ರು ಕೂಡ ನನ್ ಜೊತೆಗೆ ಇದ್ಕೊಂಡ್ ಬಂದು ನೀನು ಸ್ವಂತ ತಮ್ಮಂತರ ನಾನ್ ನಿನ್ನ ನಂಬಿದ್ದೆ ತಾನೆ. ಹಾಗಿದ್ದಾಗ ನೀನು ಬೇಡ, ನೀನ್ ಜೀವಂತವಾಗಿರಬಾರ್ದು, ನಿನ್ನ ಸಾಯಿಸಲೇಬೇಕು. ಇಲ್ಲ, ನನ್ನೇನು ಮಾಡ್ಬೇಡಿ, ನನ್ನೇನು ಮಾಡ್ಬೇಡಿ ಸರ್, ನಾನೇನು ಮಾಡಿಲ್ಲ, ನನ್ನ ಕ್ಷಮಿಸ್ಬಿಡಿ ಸರ್. ಇವತ್ತಿನ ಸಿಹಿ ಸುದ್ದಿ. ಮೊನ್ನೆ ನಮ್ಮ ಮಿನಿಸ್ಟರ್ನ ಕೊಲೆ ಮಾಡಿದ ಅಪರಾಧಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಸ್ಎಂವಿ ಕಾಲೇಜಿನ ವಿದ್ಯಾರ್ಥಿ ರಮೇಶ್ ಪ್ರಸಾದ್ ಕಸ್ಟಡಿಯಲ್ಲಿದ್ದಾನೆ. ಇವತ್ತೇ ಮಧ್ಯಾಹ್ನ 2 ಗಂಟೆಗೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಹಾಜರಾಗಬೇಕು. ಪಕ್ಷದ ನಾಯಕರು ಎಲ್ಲರೂ ಸೇರಿ ಆತನ ಕೊಲೆ ಮಾಡಬೇಕು ಅಂತ ಸಿದ್ಧವಾಗಿದ್ದಾರೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಪೊಲೀಸ್ ಅವರ ಬಂದೋಬಸ್ತಿ ಎಲ್ಲ ಹೆಚ್ಚಾಗಿದೆ. ಎಸ್ಟಿಸಿಪಿ ಜಿಂದಾಬಾದ್! ಮಿನಿಸ್ಟರ್ ಅವರ ಕೇಸ್ನ ವಿಚಾರಣೆ ಮಾಡಲೇಬೇಕು. ಎಸ್ಟಿಸಿಪಿ ಜಿಂದಾಬಾದ್! ನ್ಯಾಯಾಲಯ ಮಿನಿಸ್ಟರ್ ಕೇಸ್ನ ವಿಚಾರಣೆ ಮಾಡಲೇಬೇಕು. ನೋಡಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಪ್ರಿಯ ಬಾಂಧವರೇ, ಎಲ್ರೂ ಶಾಂತಿ ಕಾಪಾಡಬೇಕು, ಎಲ್ಲರೂ ಡಿಸಿಪ್ಲಿನ್ ಕಾಪಾಡ್ಕೊಳ್ಳಿ. ನೋಡಿದ್ರಾ ಹೇಳಿದ ತಕ್ಷಣ ಕೇಳ್ಬಿಟ್ರು, ನೋಡಿದ್ರಾ? ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ ಪಕ್ಷದವರೆಲ್ಲ ಸೇರಿ ತುಂಬಾ ದೊಡ್ಡ ಗಲಾಟೆ ಮಾಡ್ತಾರೆ. ನಿಮ್ ಕಾರ್ಯಕರ್ತರ ಮೇಲೆ ನಾವು ಕೈ ಇಡಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅದು ತುಂಬಾ ಒಳ್ಳೆ ವಿಷಯ, ನಾನೆಲ್ಲ ಸಾಲ್ವ್ ಮಾಡ್ಬಿಡ್ತೀನಿ. ಸುಮ್ನೆ ನೋಡ್ಕೊಂಡು ನಿಂತಿರೋ ಬದಲು ಹೋಗೋದನ್ನ ತಗೋಬಾರಯ್ಯ. ಅದು ಯಾವಾಗ ನಾನು ಯಾವ ಪಕ್ಷದವ್ರ ಜೊತೆ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಅದಕ್ಕೆ ನಾನು ಫುಲ್ ಸೆಟಪ್ ಅಲ್ಲೇ ಇರ್ತೀನಿ. ಪ್ರಿಯವಾದ ಪಾರ್ಟಿ ಮೆಂಬರ್ಗಳೇ, ನಾನು ಪದವಿ ಏರಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಈ ಕ್ಷಣದಿಂದಾನು ನಮ್ಮ ಪಕ್ಷದ ಭಾವಿ ಮಂತ್ರಿಗಳಾದ ಕೊಲೆ ಕೇಸನ್ನ ಕಂಡಿಡಿಯೋದಕ್ಕೆ ನನಗೆ ಅಭಿಮಾನ ಇದೆ. ಖಂಡಿತವಾಗಿ ನಮ್ ಸಾಹೇಬ್ರನ್ ಕೊಲೆ ಮಾಡಿದವ್ರನ್ನ ನಮ್ ದಯವಿಟ್ಟು ನೀವ್ಯಾರು ಕೂಡ ಗಲಾಟೆ ಮಾಡಬಾರ್ದು. ನಮ್ಮ ಪಕ್ಷದಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಅಪರಾಧಿನ ಕೋರ್ಟ್ಗೆ ಒಪ್ಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಆದ್ರಿಂದ ನಾನು ಹೋಗಿ ಅಪರಾಧಿ ನೋಡ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಇರಿ. ಅಯ್ಯೋ, ಎಷ್ಟೇ ಕೋಪ ಇದ್ರು ಒಬ್ರನ್ನ ಸಾಯಿಸೋದು ತಪ್ಪು. ನಿನಗೆ ಮನಸ್ಸಾದ್ರೂ ಹೇಗ್ ಬಂತು? ತಪ್ಪದು. ಕೋರ್ಟ್ಗೆ ಹೋಗೋದಕ್ಕೆ ಟೈಮ್ ಆಯ್ತು ಸರ್. ಕರ್ಕೊಂಡೋಗಿ, ಪಕ್ಷದವ್ರೇನು ಗಲಾಟೆ ಮಾಡೋದಿಲ್ಲ, ನಾನು ಹೇಳ್ಬಿಟ್ನಲ್ಲ ಆಗ್ಲೇ.
ಕೋಳ ಹಾಕ್ಬೇಕಿಲ್ಲ. ಡಿಜಿಪಿ ಅವರು ಬಂದ ಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಆರ್ಡರ್ ಆಗಿದೆ. ಏನ್ ಸರ್ ಮಾತಾಡ್ತಾ ಇದೀರಾ? ಇಲ್ಲೇನ್ ನಡೀತದೆ ಅಂತಾನೆ ನಿಮ್ಗೆ ಗೊತ್ತಿಲ್ಲ. ಅಮ್ಮ ಮಗ ಸಿಕ್ಕರೆ ಪಾರ್ಟಿ ಅವರೇ ಸಾಯಿಸ್ಬಿಡ್ತಾರೆ. ಅದೃಷ್ಟಕ್ಕೆ ಸಾಹೇಬ್ರು ಬಂದ್ರು ಅಂತ ಅವ್ರು ಸುಮ್ನೆ ಇದಾರೆ. ಅಪರಾಧಿ ಯಾರು ಅನ್ನೋದು ತೀರ್ಪು ಬಂದ ಮೇಲೆ ಗೊತ್ತಾಗುತ್ತೆ. ಅಲ್ಲ, ಈ ಕೇಸಲ್ಲಿ ನಿಮ್ಗೇನ್ ಸಂಬಂಧ? ಅಬ್ಬೋ, ನೀನ್ ಯಾಕಯ್ಯ ಎದುರ್ತಾ ಇದ್ಯಾ? ಡಿಜಿಪಿ ಬಂದ್ರೆ ಏನು? ಸರ್, ಅದ್ರ ಅವಶ್ಯಕತೆ ಇದೆಯಾ? ಕೇಸ್ ನಾನ್ ತಗೊಂಡಿದ್ದು, ಇವ್ರ ಯಾಕೆ ಮಧ್ಯದಲ್ಲಿ ಬರ್ತಾ ಇದ್ರೆ? ಈ ಕೊಲೆನ ಮಾಡಿದ್ದು ರಮೇಶ್ ಅಲ್ಲ. ತನ್ನ ತಾಯಿನ ಕಾಪಾಡೋದಿಕ್ಕೆ ಅವನು ಹಾಗೆ ಹೇಳಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ್ಲೇ ನನಗೆ ಸಂದೇಹ ಬಂದಿತ್ತು. ಅವರ ಮೈಮೇಲಿದ್ದಂಥ ಗಾಯ ದಿಢೀರಾಗಿ ಆದಂಥದ್ದಲ್ಲ ಅಂತ. ಅದು ಬೇರೆ ತರನೇ ಆಗಿದೆ. ಈಗಾಗಲೇ ಸಾಕಷ್ಟು ಕೊಲೆಗಳು ಮಾಡಿದವರು ಆ ಕೊಲೆನ ಮಾಡ್ದಾಗಿತ್ತು. ಆ ಪ್ರೊಫೆಷನಲ್ ಟಚ್. ಡಿಜಿಪಿ ಸಾಹೇಬರು ಬಂದ್ರು ಸರ್. ಸ್ವಲ್ಪ ಲೇಟ್ ಆಗ್ಬಿಡ್ತು ಸರ್. ಎನಿವೆ ದ ಕೇಸ್ ಇಸ್ ಸಾಲ್ವ್ಡ್. ಥ್ಯಾಂಕ್ಸ್. ದಿನೇಶನ ಯಾವಾಗ ಬಂದೆ? ನೈಟೇ ಬಂದ್ಬಿಟ್ಟೆ. ಆಕ್ಚುಲಿ ಇಂಟರ್ಫೇಸ್ ಅವರು ಇವ್ರನ್ನ ವಿಚಾರಣೆಯಿಂದ ತೆಗ್ದಿದ್ರು. ಕಮಿಷನರ್ ಕರ್ತಾ ಈ ವಿಚಾರಣೆನ ಕೈ ಬಿಡ್ಲಿಲ್ಲ. ಮಿನಿಸ್ಟರ್ ಅವರ ಕುಕ್ ಆರ್ಮುಗ ಹೇಳಿದಂತ ಸಾಕ್ಷಿಯಿಂದ ಗೆಸ್ಟ್ ಹೌಸ್ ಮುಂದೆ ಇರುವಂತ ಒಂದು ಪೆಟ್ಟಿ ಅಂಗಡಿನಲ್ಲಿ ನಾನೊಂದು ಇನ್ವೆಸ್ಟಿಗೇಷನ್ ಮಾಡಿದೆ. ಆರ್ಮುಗ ತಪ್ಪಾಗಿ ಒಂದು ಪೊಲೀಸ್ ಜೀಪ್ ಅಂತ ಹೇಳಿದ್ದ. ಆದ್ರೆ ಅದೊಂದು ನೀಲಿ ಬಣ್ಣದ ಕ್ವಾಲಿಸ್ ವ್ಯಾನ್ ಆಗಿತ್ತು. ಅದರಿಂದ ನನಗೊಂದು ಮುಖ್ಯವಾದಂತ ಎವಿಡೆನ್ಸ್ ಸಿಕ್ತು. ರಕ್ತದ ಕಲೆ ಇದ್ದಂತ ಒಂದು ಲೆಟರ್. ಅದು ಸಾಧಾರಣವಾದಂತ ಲೆಟರ್ ಅಲ್ಲ, ಒಂದು ಸಾಕ್ಷಿಯನ್ನು ಹೊರಗೆ ತರುವಂತ ಅ ಪೀಸ್ ಆಫ್ ಎವಿಡೆನ್ಸ್. ಪ್ರದೀಪ್ ಅವ್ರನ್ನ ನಾವು ಕಸ್ಟಡಿಗೆ ತಗೋತೀವಿ. ಇಬ್ರು MLA ಇರುವಂತ ಒಂದು ಪ್ರಾದೇಶಿಕ ಪಕ್ಷ. ಯಾರೇ ಗೆದ್ರು ಇದ್ರಲ್ಲಿರೋರೊಬ್ರು ಮಂತ್ರಿ ಆಗ್ತಾರೆ. 20 ವರ್ಷದಿಂದ ಹೀಗೆ ನಡೀತಾ ಇದೆ. ಕಾಲೇಜಲ್ಲಿ ಮಿನಿಸ್ಟರ್ಗೂ ರಮೇಶ್ಗೂ ಜಗಳ ಆದ್ಮೇಲೆ ಮಂತ್ರಿ ಅವ್ರ ಮನೆಯಲ್ಲಿ ಒಂದು ಜಗಳ ಆಯ್ತು. ಅದೇನು ಅಂತಂದ್ರೆ, ಏನಪ್ಪಾ ನೀನ್ ಇಷ್ಟು ದೊಡ್ಡ ಮುಟ್ಟಾಳ ಅಂತಾನೆ ಗೊತ್ತಿರ್ಲಿಲ್ಲ. ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ಹೋಗಿ ನೋಡ್ಕೋ. ಅಯ್ಯೋ, ನನ್ ಮಾನ ಕಳ್ದ್ಬಿಡ್ಬೇಡಿ. ನಾನ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದನ್ನ ನೋಡೋದಕ್ಕೆ ನನ್ನ ಹೆಂಡತಿ, ಮಕ್ಕಳು, ಪಕ್ಷದವರು ಎಲ್ರು ಹೊರಟಿದ್ದಾರೆ. ಅಲ್ಲ, ನನ್ನನ್ ಕೇಳ್ಬಿಟ್ಟು ಅವ್ರನ್ನ ಬರೋದಿಕ್ಕ ಹೇಳ್ದೆ ನೀನು? ನೀವು ತಾನೇ ಹೇಳಿದ್ರಿ ಕೇಸ್ ಗೆದ್ಮೇಲೆ ನಾನು ಏನ್ ಕೇಳಿದ್ರು ಮಾಡ್ತೀನಿ ಅಂತ. ನಮ್ ಪಕ್ಷದಿಂದ ನನ್ನನ್ನೇ ಮಂತ್ರಿ ಮಾಡ್ತೀನಿ ಅಂದ್ರಲ್ಲ. ನಾನ್ ಏನ್ ಹೇಳಿದ್ರು ಅದನ್ನ ನೀನ್ ಅಂತೀಯ ಅಲ್ವಾ ದಾಸಪ್ಪ? ಹೇಳಿ, ನನ್ಗಿರೋ 3 ವೀಕ್ನೆಸ್ ಯಾವ್ದು ಹೇಳು? ನೋಡಿದ್ಯಪ್ಪ, ಗೊತ್ತಾಯ್ತಾ ನಿಂಗೆ? ಪವರ್ ಇಲ್ಲ ಅಂದ್ರೆ ದುಡ್ಡಿಲ್ಲ, ದುಡ್ಡಿಲ್ಲ ಅಂದ್ರೆ ಹೆಣ್ಣಿಲ್ಲ. ಮಿನಿಸ್ಟ್ರು, ಇವಾಗ್ಲಾದ್ರೂ ಫೋನ್ ಮಾಡ್ಬೇಕು ಅನಿಸ್ತಾ ನಂದಿನಿ. ನೀನೇನ್ ಭಯ ಪಡ್ಬೇಡ ನಂದಿನಿ. ರಮೇಶ್ನ ಪೊಲೀಸ್ ಅವ್ರೇನ್ ಕೊಂದಿಲ್ಲ. ಅವನು ನನ್ನ ಕಸ್ಟಡಿಲಿ ನನ್ನ ಪರ್ಸನಲ್ ಗೆಸ್ಟ್ ಹೌಸ್ ಅಲ್ಲಿದ್ದಾನೆ. ನನಗ್ ಮಾತ್ರ ಅವನ ಮೇಲೆ ಕೋಪ ಆಯ್ತು ಅಂತಂದ್ರೆ ಇಷ್ಟೊತ್ತಿಗೆ ಅವ್ನ ಶವ ಕೂಡ ಈ ಭೂಮಿ ಮೇಲೆ ಸಿಕ್ತಿರ್ಲಿಲ್ಲ. ಆದ್ರೆ ನನ್ಗೊಂದು ಆಸೆ ಇದೆ. ನೀನ್ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಈ ಕೇಸಿಗೆ ಸಂಬಂಧ ಇಲ್ದಿರೋ ವಿಷಯನೆಲ್ಲ ಹೇಳಿ ಯಾಕೆ ಸರ್ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ? ಸಂಬಂಧ ಇದೆ ರಾಜಶೇಖರ್. ಅಯ್ಯೋ ದೇವ್ರೆ, ದಾಸಪ್ಪನ ನನ್ಗಿದನ್ ನಂಬೋದಕ್ಕೆ ಆಗ್ತಾ ಇಲ್ಲ. ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ದಾಸಪ್ಪ, ನಿನ್ಗಿದ್ ಮಾಡೋದಕ್ ಮನ್ಸೇ ಹೇಗ್ ಬಂತು? ಈ ವ್ಯಕ್ತಿ ಅಲ್ಲ ಸರ್, ಅಪರಾಧಿ ಬೇರೆಯವ್ರೆ. ಮತ್ಯಾರು? ಒಂದು ರಹಸ್ಯವಾದ ಟ್ರಿಪ್ಪು ಅಂತ ಹೇಳಿ ದಾಸಪ್ಪನ ಮುಖಾಂತರ ಪಾಪಣ್ಣನ ಕ್ವಾಲಿಸ್ನ ತಂದು ಅಪರಾಧಿ ಗೆಸ್ಟ್ ಹೌಸ್ ನಲ್ಲಿ ಹಿಂದಿನ ಬಾಗ್ಲು ಮೂಲಕ ಒಳಗಡೆ ಬಂದ. ನೀನ ಈ ಟೈಮಲ್ಲಿ ನೀನ್ ಯಾಕೋ ಬರಕ್ ಹೋದೆ? ಅವಳು ಬರ್ತಾ ಇದ್ದಾಳೆ, ನೀನು ಹೋಗೋಗು. ಅಲ್ಲ, ಹಿಂದೆ ಬಾಗ್ಲಿಂದ ಬಂದೆ, ಮುಂದೆಗಡೆ ಬಾಗ್ಲು ಬೀಗ ಹಾಕಿದ್ದೆ. ಛೇ, ಅವಳು ಬಂದು ಅದನ್ನ ನೋಡಿ ವಾಪಸ್ ಹೋಗಿರ್ಬೋದು. ಈ ವೇಲಾಯುಧ ಎಲ್ಲಿ ಹೋದಪ್ಪ? ಒಂದ್ ವಿಷಯ ಹೇಳಿ ನಾನು ಈಗ್ಲೇ ಹೊರಟ್ಬಿಡ್ತೀನಿ. ಏನೇ ಆದ್ರೂ ನನ್ ಮಂತ್ರಿ ಆಗಲ್ಲ ಅಂತ ಗೊತ್ತಾಗೋಯ್ತು. ಅಷ್ಟು ಬುದ್ಧಿ ಇರ್ಬೇಕಲ್ವಾ? ಮತ್ತೆ ಕೈಲಾಸ ಚಿಟ್ ಫಂಡ್ಸ್ ನ ಚಂದ್ರಪ್ಪ ಕೇಸ್ನು ಮುಗಿಸಿದ್ದಕ್ಕೆ ನನಗ್ ಬರ್ಬೇಕಾಗಿರೋ 10 ಕೋಟಿನೂ ಮತ್ತೆ ನನ್ನ ಹೆಸರಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಅಂತ ಕಾಸು, ಬಾಂಡು, ಪೇಪರ್ನೆಲ್ಲ ನನ್ಗೆ ಕೊಟ್ಬಿಡಿ. ಬುಕ್ಕು ಪೇಪರ್ ಕೊಡೋದಿಕ್ಕೆ ಇದು ಸಾಧಾರಣವಾದ ಬ್ಯಾಂಕ್ ಅಲ್ಲ, ಸ್ವಿಸ್ ಬ್ಯಾಂಕು. ಅದನ್ನೇ ನಾನು ಹೇಳ್ತಿರೋದು. ಅಯ್ಯೋ, ಅದಕ್ಕೆ ನೀನು ಬರೀ ನಾಮಿನಿ ಮಾತ್ರ. ನಾನ್ ಸತ್ರೆ ಮಾತ್ರ ನಿನಗೆ ಸಿಗೋದು. ಸುಮ್ನೆ ನಾನು ನಿನ್ನ ನಾಮಿನಿ ಮಾಡ್ತೀನ? ನೀನ್ ಸತ್ ಮೇಲೆನೆ ನಾನ್ ಸಾಯ್ತೀನಿ ಅಂತ ನನ್ಗೆ ಗೊತ್ತು. ಮತ್ತೆ ನನ್ನ ಯಾಮಾರ್ಸಿದ್ರಲ್ಲ? ಯಾಮಾರ್ಸದ್ನ? ಏನ್ ಯಾಮಾರ್ಸ್ದೆ? ನೀನ್ ದೋಣಿ ಎತ್ಕೊಂಡು ಸಮುದ್ರಕ್ಕೆ ಹೋಗ್ತಿರುವಾಗ ಎಲೆಕ್ಷನ್ ನಿಲ್ಸಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ ಯಾಮಾರ್ಸಿದ್ದ? ಅದೆಲ್ಲ ಬಿಟ್ಟಾಕೋ. ಮುನ್ನಾರಲ್ಲಿ ನಿನ್ನ ಹೆಸರಲ್ಲಿ ಎಸ್ಟೇಟ್ ಬರ್ಸಿದೀನಿ, ಅದೇನು? ಟೈಮ್ ವೇಸ್ಟ್ ಮಾಡ್ದೆ, ಇಲ್ಲಿಂದ ಹೋಗ್ಬಿಡಪ್ಪ. ತುಂಬಾ ಕೆಲ್ಸ ಇದೆ. ನನ್ ಮೂಡ್ ಹಾಳು ಮಾಡ್ಬೇಡ. ಹೋಗು, ಹೋಗ್ತಾ ಇರೋಪ್ಪ, ಹೋಗ್ತಾ ಇರೋ.
ನಾನ್ ಸತ್ತ ಮೇಲೆನೆ ನೀನ್ ಸಾಯೋದಲ್ವಾ? ಏನ್ ಸರ್ ಇದು? ಸರ್ 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 ಏನ್ ಮಾಡ್ಬಿಟ್ರಿ ಸರ್? ಸರ್ ಇನ್ನು ಮುಂದಿನ ಮಂತ್ರಿ ನಾನೇ. ನನ್ನ ಜೊತೆ ಇದ್ರೇನೆ ನಿಂಗೆ ಒಳ್ಳೇದು. ಅದನ್ನ ಬಿಟ್ಟು ಯಾರ ಹತ್ರನಾರು ಹೇಳಿದ್ರೆ ನಂದಿನಿ ಬಂದ್ಬಿಟ್ಲು ಅನ್ಕೊಂತೀನಿ. ಬಾರು. ಇದೇ ಈ ಮನೆ ಹಿಂದ್ಗಡೆ ಗೇಟು. ಹೋಗು ಹೋಗು. ರಮೇಶ, ಮಗನೇ ರಮೇಶ, ರಮೇಶ. ಬಾ. ಸರ್ ನಿಂತ್ಕೊಳ್ಳಿ. ಸರ್ ಸರ್ ಶರ್ಟ್ ಬಿಚ್ಚಿ ನಾವು ಹೋಗೋ ದಾರಿಯಲ್ಲಿ ಬೆಂಕಿ ಹಚ್ಚೋಣ. ಇವಾಗ ಏನ್ ಹೇಳ್ತೀರಾ ಸರ್? ಬೋಯ್, ಇವನೇನೋ ನಶೆಲ್ ಹೇಳಿದಾನೆ, ಅದನ್ನ ಕೇಳ್ಕೊಬಂದು ಇಲ್ದೇ ಇರೋ ಕತೆನ ನನ್ ಕುತ್ಕೆ ಕಟ್ತಾ ಇದ್ದೀರಾ. ಇದೇನ್ ಕತೆ ಅಲ್ಲ. ಐ ಹ್ಯಾವ್ ಅ ಸಾಲಿಡ್ ಎವಿಡೆನ್ಸ್. ವಿಘ್ನೇಶ್ವರ್ ಸರ್, ಮೆಟೀರಿಯಲ್ ಆಬ್ಜೆಕ್ಟ್ ನಂಬರ್ 1 ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿರೋ ಕತ್ತಿ. ನಂಬರ್ 2 ಜೋರಾಗಿ ತಿವಿದಿರೋದ್ರಿಂದ ರಕ್ತದ ಕಲೆ ಆಗಿರೋ ಮಿನಿಸ್ಟರ್ ಶರ್ಟು. ನಂಬರ್ 3 ಮಿನಿಸ್ಟರ್ ಕೊಲೆ ಆಗೋದಕ್ಕಿಂತ ಮುಂಚೆ ತಂಗಪ್ಪ ಯೂಸ್ ಮಾಡ್ತಿದ್ದ ಲಾಟ್ರಿ ಟಿಕೆಟ್ ಅಲ್ಲಿ ತಂಗಪ್ಪ ಮಿನಿಸ್ಟರ್ನ ಹಿಡ್ಕೊಳ್ಳೋಕೆ ಹೋದಾಗ ಲಾಟ್ರಿ ಟಿಕೆಟ್ ಅಲ್ಲಿ ಆಗಿರೋ ರಕ್ತದ ಕಲೆ. ನಂಬರ್ 4 ಐ ವಿಟ್ನೆಸ್ ಬಾಯ್ ಮುಚ್ಚೋದಿಕ್ಕೆ ಲಂಚವಾಗಿ ನೀವು ಕೊಟ್ಟಂತ ಎಸ್ಟೇಟಿನ ಡಾಕ್ಯುಮೆಂಟ್. ಮೂನಾರಲ್ಲಿರೋ 50 ಎಕರೆ ಎಸ್ಟೇಟು ಅಣ್ಣ ತೀರೋಗಿ 3ನೇ ದಿನಕ್ಕೆ ದಾಸಪ್ಪನ ಹೆಸರಿಗಾಗಿರೋ ಪತ್ರ. ಮಿನಿಸ್ಟರ್ನ ನೀವು ಕೊಲ್ಲಿಲ್ಲ ಅಂತ ಈಗ್ಲೂ ಹೇಳ್ತೀರಾ. ದಾಸಪ್ಪನ ಕಾಪಾಡೋದಕ್ಕೆ ನಿಮ್ ಹುಡುಗರನ್ನ ನೀವು ಕಳ್ಸಿದ್ರಲ್ಲ, ಆಗ ನನಗಿದ್ದ ಸಂದೇಹ ಎಲ್ಲ ಪರಿಹಾರ ಆಯ್ತು. ಎಷ್ಟೇ ಆದ್ರೂ ದೋಣಿ ತಗೊಂಡು ಸಮುದ್ರದಲ್ಲಿ ಹೋಗ್ತಿದ್ದವನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟಿದೆ ನಮ್ಮಣ್ಣ. ನಾಚಿಕೆ ಆಗಲ್ವಾ? ಏನೇ ಹಾವು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದನ್ನ ನೀವು ತಪ್ಪಿಸಿದೀರಾ. ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಈ ತರ ಸಂಸ್ಕಾರ ಮತ್ತೆ ಮನುಷ್ಯತ್ವನೇ ಇಲ್ಲದೆ ಇರುವಂತ ರಾಜಕಾರಣಿಗಳಿಂದಾಗಿ ನಾವೆಲ್ಲ ಮೋಸ ಹೋಗ್ತಾ ಇದ್ದೀವಿ. ದೇಶಕ್ಕೆ ಇಂಥವ್ರೆಲ್ಲ ಒಂದು ಶಾಪ. ಚೀಫ್ ಮಿನಿಸ್ಟರ್ ಇಂದ ಆರ್ಡರ್ ಬಂದಿದೆ. ಯು ಆರ್ ಅಂಡರ್ ಅರೆಸ್ಟ್. ಮಗನೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ದೊಡ್ಡ ಸಮಸ್ಯೆಯನ್ನ ಆ ದೇವರ ದಯೆಯಿಂದ ಈ ಸರ್ ನಮ್ ಕಾಲೇಜ್ ಮರ್ಯಾದೆಯನ್ನ ಉಳಿಸಿದ್ದಾರೆ. ಇವರಂತೂ ಒಬ್ಬ ಮಹಾನ್ ವ್ಯಕ್ತಿ. ನೋಡಕ್ ಮಾತ್ರ ಚಿಕ್ಕ ಕಾಣ್ತಾರೆ ಅಷ್ಟೇ. ಕಂಡ್ರು ಕಾಣದೇ ಇದ್ರು ನಾನು ಚಿಕ್ಕ ಮನುಷ್ಯನೇ. ನಾನ್ ಮಾಡಿದ್ದು ಬರೀ ನನ್ನ ಡ್ಯೂಟಿ ಅಷ್ಟನ್ನೇ ಫಾದರ್. ಹೇಗೋ ರಮೇಶ್ ಈ ಕೊಲೆ ಕೇಸಿಂದ ಪಾರಾಗ್ಬಿಟ್ಟ. ಆದ್ರೆ ಇನ್ನೊಂದು ಕೇಸಿಂದ ಹೇಗ್ ಪಾರಾಗ್ತಾನೆ ಇವನು ಅಂತ ನನಗೊಂದು ಅನುಮಾನ ಕಾಡಕ್ ಶುರುವಾಗಿದೆ. ಕಾಂಪ್ಲಿಕೇಟೆಡ್ ಟ್ರಯಾಂಗುಲರ್ ಲವ್ ಅಫೇರ್ ಕೇಸು ಅದು. IPC ನಲ್ಲಿ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಹಾಗಾಗಿ ಸೆಕ್ಷನ್ ಬಗ್ಗೆ ಏನ್ ಹೇಳೋದು? ಸರ್, ನೀವು ನಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ನಾವು ಆ ಕೇಸ್ನ ಸಾಲ್ವ್ ಮಾಡಿದ್ವಿ. ಐ ಡಿಡ್ಂಟ್ ಗೆಟ್ ಯು. ನಾವ್ ಎಲ್ರೂ ಸೇರಿ ಒಂದ್ ತೀರ್ಮಾನ ತಗೊಂಡಿದ್ದೀವಿ ಸರ್. ಯಾವ ತೀರ್ಮಾನ? ಲವ್ ಬಂದಾಗಿಂದ ನಮ್ ಫ್ರೆಂಡ್ಶಿಪ್ ಮೇಲೆ ಒಂದು ಸಂಶಯ ಬಂತು. ಪ್ರೀತಿಗಿಂತ ತುಂಬಾ ದೊಡ್ಡದು ಸರ್ ನಮ್ ಈ ಫ್ರೆಂಡ್ಶಿಪ್. ಅದರಿಂದ ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಹಾಗಿದ್ರೆ ನೀವು ಫ್ರೀ ಆಗ್ಬಿಟ್ರಿ. ನೀವು ಯಾರನ್ನ ಬೇಕಾದ್ರೂ ಬಾಯ್ ಫ್ರೆಂಡ್ ಮಾಡ್ಕೋಬಹುದು. ಎರಡು ಇಂಟೆಲಿಜೆಂಟ್ ನಮ್ಮ ಬ್ಯಾಚುಲರ್ಸೇ. ಅತಿ ಸುಂದರನಾದ ನನ್ನನ್ನು ಬಾಯ್ ಫ್ರೆಂಡ್ ಮಾಡ್ಕೋಬಹುದು.